ಪಾದಂ ಶರಣಂ ಪ್ರಪದ್ದೆ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಇವತ್ತಿನ ಸದ್ಭಕ್ತರ ಸ್ವಾನುಭವಾಮೃತ ಸಾರ ಸಂಚಿಕೆಗೆ ತಮ್ಮೆಲ್ಲ ಭಕ್ತರಿಗೂ ಸ್ವಾಗತ. ಅವರವರ ಭಾವಕ್ಕ ರೂಪ ಕಣೆ, ಪರತಾರ ಭಕ್ತಿಗೆ ಪ್ರಸನ್ನ ಕಣೆ ಅನ್ನೋ ಹಾಗೆ ಭಕ್ತಿ, ಮುಗ್ಧ ಭಕ್ತಿಯನ್ನು ಮಾಡ್ತಾ, ಸೇವೆ ಮಾಡ್ತಾ, ಭಜನೆ ಮಾಡ್ತಾ, ಧ್ಯಾನ ಮಾಡ್ತಾ, ಪಾರಾಯಣಗಳು ಮಾಡ್ತಾ, ಭಗವಂತನ ಕೃಪೆ ಪಡಿತಾ, ಸತ್ಸಂಗದಲ್ಲೂ ಅವರು ಭಾಗಿಯಾಗ್ತಾ ಅವರ ಜೀವನನ ಸಾರ್ಥಕತೆ ಮಾಡ್ಕೊಂತ ಇರ್ತಕ್ಕಂಥ ನಮ್ಮ ದಾವಣಗೆರೆ ಭಕ್ತರಾದ ಶ್ರೀಮತಿ ಗೀತಕ್ಕನವರು ಇವತ್ತು ಅವರ ಅನುಭವನ ಹಂಚ್ಕೊಳ್ಳೋಕ್ಕೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ಶರಣ ಶರಣ ಅಕ್ಕ, ನಿಮ್ಮ ಅನುಭವ ಶುರು ಮಾಡ್ಕೊಂಡು ಮುಂಚೆ ಗುರುನಾಮ ಸ್ಮರಣೆ ಮಾಡ್ತಾ ನಿಮ್ಮ ಅನುಭವ ಶುರು ಮಾಡೋಣಕ್ಕ. ಓಂ ಗುರು ಬ್ರಹ್ಮ, ಓಂ ಗುರು ವಿಷ್ಣು, ಓಂ ಗುರುದೇವೋ ಮಹೇಶ್ವರ, ಓಂ ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಕ್ಕ, ನೀವು ಅಪ್ಪನ ದರ್ಶನ ಮಾಡೋಕ್ಕಿಂತ ಮುಂಚೆ ಗಾಣಗಾಪುರಕ್ಕೆ ಹೋಗಿದ್ರಿ ಅಂತ ಕೇಳ್ಪಟ್ಟಿದ್ವಿ. ಆ ಗಾಣಗಾಪುರಕ್ಕೆ ಹೋಗ್ಬೇಕು ಅಂತ ಹೆಂಗೆ ಅನಿಸ್ತು ನಿಮಗೆ? ಆ ಅನುಭವನ ಹೇಳ್ರಿ ಅಕ್ಕ. ನಾವು 5ನೇ ಕ್ಲಾಸಲ್ಲಿದ್ವಿ. ಅಲ್ಲಿ ನಮ್ಮ ಓನರು, ನಮ್ಮ ಮನೆ ಓನರು, ಆಮೇಲೆ ನಮ್ಮ 4-5 ಜನ ಅಲ್ಲಿ ಎಲ್ಲರೂ ಸೇರಿ ಹೆಣ್ಮಕ್ಳು ಅಷ್ಟೇ ಒಂದು 8 ಜನ ಹೋಗಿದ್ವಿ. 2008ನೇ ಇಸ್ವಿ ಹೋಗಿದ್ವಿ. ಅವರು ನಮಗೆ ಗಣಗಾಪುರದ ಹೆಸರು ಗೊತ್ತಿಲ್ಲ. ನಾವು ಹೋಗಿದ್ದು ಪಂಡ್ರಾಪುರಕ್ಕೆ ಹೋಗ್ಬೇಕು ಅಂತ. ಅಲ್ಲಿ ನಮ್ಮ ಗ್ರೂಪಲ್ಲಿ ಇದ್ದವರು ಒಬ್ರು ಮುಕ್ತಮ್ಮ ಅಂತ, ಆ ಅಮ್ಮಗೆ ಗೊತ್ತು ಗಣಗಾಪುರ. ಅವರು ಕರ್ಕೊಂಡು ಬರ್ರಿ ಸೊಲ್ಲಾಪುರಕ್ಕೆ ಹೋದ್ವಿ. ಅಲ್ಲಿ ಅಂದ್ರು, ಇಲ್ಲೇ ಹತ್ರ ಗಣಗಾಪುರ ಐತಿ, ಅಲ್ಲಿ ದತ್ತಾತ್ರೇಯ ಸ್ವಾಮಿ ಹೋಗೋಣ ಬರ್ರಿ. ಆ ದತ್ತಾತ್ರೇಯ ಅನ್ನೋಕ್ಕೂ ಸಮೇತ ನಮಗೆ ಬರ್ತಿರ್ಲಿಲ್ಲ. ಅದು ಹೆಸರು ಅನ್ನಕ್ಕೆ ಬರ್ತಿದ್ದಿಲ್ಲ ಹೆಸರು. ಹಂಗೆ ಅದು ನೋಡಿ ಇಲ್ಲ ನಾವೇನು ಅಂತ. ಹಂಗಂದ ತಕ್ಷಣ ನಾವು ಹೋಗೋಣ ಬರ್ರಿ ಅಂತ ಹಂಗೆ ಹೊರಟೆ ಬಿಟ್ವಿ. ನಾವು ಅಲ್ಲಿಂದ ಹೋದ್ವಿ. ಅಲ್ಲಿ ಬಸ್ ಎಲ್ಲ ಹೋದ್ವಿ ಟ್ರೈನ್ಗೆ. ಆಮೇಲೆ ಅಲ್ಲಿ ಹೋದ ತಕ್ಷಣ ಬಸ್ ಇಳಿಬೇಕು. ಆ ಬಸ್ ಇಳಿದ ತಕ್ಷಣ ನನಗೆ ಭೂಮಿಗೆ ಹಿಂಗೆ ಕಾಲಿಟ್ಟ ತಕ್ಷಣನೇ ಎಷ್ಟು ಜನ್ಮದಿಂದ ಈ ಊರನ್ನ ಬಿಟ್ಟು ಬಂದಿನೇನೋ ಅನ್ನಂಗೆ ಆ ಭಾವನೆ ನನಗೆ. ಪಾದ ಇದು ಮಾಡಿದ್ವಿ. ಆಮೇಲೆ ಅಲ್ಲಿ ಹೋದ್ವಿ, ಅಲ್ಲೆಲ್ಲ ಸಂಗಮದಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ದೇವಸ್ಥಾನಕ್ಕೆ ಬಂದ್ವಿ. ಆ ದೇವಸ್ಥಾನಕ್ಕೆ ಬಂದ ತಕ್ಷಣನೇ ಆ ಗೋಡೆ ಎಲ್ಲ ಮುಟ್ತಾ ಇದ್ದೀನಿ ನಾನು. ಗೋಡೆ ಎಲ್ಲ ಮುಟ್ಟಿ ಎಷ್ಟು ಜನ್ಮ ಆಯ್ತಪ್ಪ ಇಲ್ಲಿ ನಾನು ಬಿಟ್ಟು, ಇಷ್ಟು ಜನ್ಮದಿಂದ ಬಿಟ್ಟದಿನೋ ಏನೋ ನಾನು ಅನ್ನೋ ಫೀಲಿಂಗು ಆಯ್ತು ನನಗೆ. ಆಮೇಲೆ ನಾನು ದೇವ್ರ ದರ್ಶನ ಮಾಡಕ್ಕ ಹೋದ್ವಿ. ಅಲ್ಲಿ ಭಾಳ ರಶ್ ಇತ್ತು. ಆ ಮುಂದೆ ಹಿಂಗೆ ನಿಂತ್ಕೊಂಡು ಮಾಡಿದ್ವಿ. ಫಸ್ಟ್ ಲೈನಿಗೆ ಹೋಗ್ಲಿ ನಾವು. ಒಳ ಬಂದು ಅಲ್ಲಿ ಹಿಂಗೆ ನಿಂತ್ಕೊಂಡ್ರೆ ಕಿಂಡಿ ಒಳಗೆ ದತ್ತಾತ್ರೇಯ ಸ್ವಾಮಿ ಕಾಣ್ತು, 3 ತಲೆ. ಅದೇ ಫಸ್ಟ್ ನಾನು ನೋಡಿದ್ದು 3 ತಲೆ ದೇವ್ರನ್ನ. ಆಶ್ಚರ್ಯ ಆಗ್ಬಿಡ್ತು. ಅದು ನೋಡ್ತಿದ್ದಂಗೆ ನನಗೆ ಕಣ್ಣ ನೀರು. ನಾನು ಅಳಂಗಿಲ್ಲ, ಕಣ್ಣ ನೀರು ಹಂಗದ್ದಪ್ಪ ಸುಮ್ಮನೆ ಹೋಗ್ತಾ ಇದ್ದೇವೆ ನೀರು. ಎಷ್ಟು ವರ್ಷ, ಎಷ್ಟು ಜನ್ಮ ಬಿಟ್ಟದಿನಪ್ಪ ನಿನ್ನ ನಾನು ಅಂತೇಳಿ ಅಷ್ಟು ಮನಸ್ಸಿನಲ್ಲಿ ನನಗೆ ಬರ್ತಾ ಇರೋದು. ಅಂತ ಫೀಲಿಂಗ್ ಅದು. ಆ ಫೀಲಿಂಗ್ ಈಗ ಹೇಳಕ್ ಬರಲ್ಲ ಅದು. ಆಗ ಅಲ್ಲಿರೋ ದೇವಸ್ಥಾನದೊಳಗೆಲ್ಲ ಗೋಡೆ ಎಲ್ಲ ಮುಟ್ಟಿ ಹೇಳ್ತಾ ಇದ್ದೀನಿ ನಾನು. ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಆ ದುಃಖನ. ಸುಮ್ಮನೆ ಹೋಗ್ತಾ ಇದಾವು ನೀರು ಅಷ್ಟು. ಅಲ್ಲಿ ಹೋದಾಗೆ ಆಮೇಲೆ ಅಲ್ಲೆಲ್ಲ ಪ್ರಸಾದ ಎಲ್ಲ ಭಿಕ್ಷೆ ಇತ್ತು, ದತ್ತ ಭಿಕ್ಷೆ ಇತ್ತು. ಅಲ್ಲಿ ತಗೊಂಡ್ವಿ, ಪ್ರಸಾದ ಮಾಡಿದ್ವಿ. ಅಲ್ಲಿಂದ ಮತ್ತೆ ಅಲ್ಲೆಲ್ಲ ನೋಡಿದ್ವಿ. ಆ ಊರ್ ಬಿಟ್ಟು ಬರಕ್ ನನಗೆ ಇಷ್ಟ ಇಲ್ಲ. ಅಲ್ಲೆಲ್ಲ ಬರೋರೆಲ್ಲ ಜನಗಳು ಹೋಗೋಣ ಮುಗಿತೀನಿ, ಮತ್ತ ನಾವು ಪಂಡ್ರಾಪುರಕ್ಕೆ ಬೇರೆ ಹೋಗ್ಬೇಕಾ, ಹೋಗೋಣ ಬರ್ರಿ ಅಂತಾರ. ದಾರ್ ಉದ್ಕೋತ್ಕಂತ ಹೋಗಿದ್ ನಾನು. ಅಲ್ಲಿಂದ ಹೊರಡಬೇಕಾದ್ರೆ ದಾರ್ ಉದ್ದಕ್ ನಾನು ಬಿಟ್ಟು ಹೋಗ್ಬೇಕಲ್ಲ ಈ ಕ್ಷೇತ್ರನ. ಹೆಂಗ್ ಬಿಟ್ಟು ಹೋಗ್ಲಪ್ಪ ಭಗವಂತ, ನಾನು ನಿನಗೆ, ನೀನ್ ಇಲ್ಲದಿ ನಾನು ನಿನ್ ಬಿಟ್ಟು ನಾನು ಅಲ್ಲಿ ಊರಿಗೆ ಹೆಂಗ್ ಹೋಗ್ಲಿ ಅಂತ ನನಗ್ ಮನಸ್ಸಿನಲ್ಲಿ ಯಾರು ಹೇಳಂಗಿಲ್ಲ ಅದನ್ನ. ನನ್ನ ಮನಸ್ಸಿನಲ್ಲಿನೇ ಆ ತರ ಭಾವನೆ. ಆ ತರ ಆಯ್ತು. ಆಮೇಲೆ ನಮ್ಮ ಚಿಕ್ಕಮ್ಮನ್ ಭಾಗೀರಥಮ್ಮ ಅವ್ರ ಹತ್ರ ಒಂದು ಫೋಟೋ ಇಸ್ಕೊಟ್ರಿ ನನಗೆ. ಕ್ಷೇತ್ರಕ್ಕೆ ಬಂದಿರಿ, ಏನಾದ್ರೂ ತಗೊಂಡು ಹೋಗೋಣ ಅಂತ ನಾನು. ಬೇಡಪ್ಪ ಅಂತ ಅವ್ರು, ಇಲ್ಲ ಒಂದು ಕೊಡಿಸ್ಲೇಬೇಕು, ನೀವು ಕೊಡಿಸ್ರಿ ನನಗೆ ಅಂತ ಹಠ ಮಾಡಿ ಅದೊಂದು ತಗೊಂಡು
ಬಂದ್ವಿ. ಫೋಟೋ. ತಗೊಂಡ್ ಬಂದ್ವಿ. ಹ್ಮ್. ತಗೊಂಡ್ ಬಂದು ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ವಿ ನಾವು ಅದನ್ನು. ಅಷ್ಟೇ ಗೊತ್ತಿದ್ದು. ಆಮೇಲೆ ನಮಗೆ ಇದು ಆಗಿದ್ದು. ಅದರಿಂದ ಒಳ್ಳೇದಾತ್ ನಮಗೆ. ದತ್ತನ ಫೋಟೋ ಇಟ್ಟು ಎಲ್ಲ ಪೂಜೆ ಮಾಡ್ಕೊಂತ ಬಂದಾಗಿಂದ ಅವ್ನು ಚೆನ್ನಾಗಿ ನಮ್ಮನ್ನ ರಕ್ಷಣೆ ಮಾಡಿದ ನಮಗೆ. ಅಲ್ಲಿವರೆಗೂ ಮೂರ್ ಮುಖ ದೇವರು ಗೊತ್ತೇ ಇರ್ಲಿಲ್ಲ. ಅಂದ್ರೆ ನಿಮ್ದು ಈ ಜನ್ಮದಲ್ಲ ಅದು ಗಾಣಗಾಪುರದ ನಂಟು. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ. ಆ ಜಾಗಕ್ಕೆ ಹೋದ ತಕ್ಷಣ ನಿಮಗೆ ಆ ಒಂದು ಕಣ್ಣಲ್ಲಿ ನೀರ್ ಬರ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದು ಯಾವ್ದೋ ಜನ್ಮದಲ್ಲಿ ನೀವು ಹೋಗಿದ್ರೇನೋ ಅಲ್ಲಿ ಯಾವಾಗ ಹೋಗಿದ್ರು ಅಷ್ಟೇ ನನಗೆ. ಅವು ಅಲ್ಲಿ ಹೋದ್ರೆ ಆ ಊರ್ ಬಿಟ್ಟು ಬರಂಗಾಗಲ್ಲ ನನಗೆ. ಗಾಣಗಾಪುರಕ್ಕೆ ಹೋದ್ರೆ ನನ್ಗೆ ಮತ್ತೆ ಬರ್ಬೇಕು ಅನ್ಸಲ್ಲ ದಾವಣಗೆರೆಗೆ. ನನ್ಗೆ ಅಲ್ಲೇ ಇರ್ಬೇಕು. ನಾನು ಇಲ್ಲಿ ಯಾರು ಬಿಟ್ಟು ಅದೀನಿ, ನಾನು ಯಾರನ್ನೋ ಬಿಟ್ಟು ಅಷ್ಟು ದೂರ ಹೋಗ್ತೀನಿ ಅನ್ನೋ ಫೀಲಿಂಗೇ ಬರ್ತದೆ ನನಗೆ ಗಾಣಗಾಪುರಕ್ಕೆ ಹೋದ್ರೆ. ಅದನ್ನ ಯಾರಿದ್ರಿಗೆ ಹೇಳಿಲ್ಲ ನಾನು. ಗಾಣಗಾಪುರದ ಮಹಿಮೆ ಅದು. ಹೌದು. ಆಮೇಲೆ ದೊಡ್ಡೇರಿ ಗುರುಗಳ ದರ್ಶನ ಮಾಡಿದ್ದೆ ಹೆಂಗಕ್ಕ ನೀವು? ಇಲ್ಲಿ ಬಂದ್ವಿ. ಗುರುಗಳ ದರ್ಶನ ಮಾಡಿದ್ದು 2010-11 ಇಲ್ಲಿ ಸತ್ಸಂಗ ಇತ್ತು, ತತ್ವಸಾರಾಯಣ. ಅದಕ್ಕಿಂತ ಮುಂಚೆ ಸತ್ಸಂಗ ಕುಕ್ಕಿದ್ವಿ ನಾವು. ಅದು ಹೋಗ್ತಿದ್ವಿ. ಅಪ್ಪನ ದರ್ಶನ ಮಾಡಿರ್ಲಿಲ್ಲ. ದೊಡ್ಡೇರಿಗೆ ನಾನೇನು ಹೋಗಿರ್ಲಿಲ್ಲ. ನಮ್ಮ ಚಿಕ್ಕಮ್ಮ ಹೋಗಿದ್ರು, ನಾವೇನು ಹೋಗಿರ್ಲಿಲ್ಲ. ಅವರು ಅವತ್ತು ನಮ್ಮ ಹುಡುಗನ ಸಣ್ಣವನಿದ್ದ, ಅವ್ನು ಬಿಡ್ತಿರ್ಲಿಲ್ಲ ಸತ್ಸಂಗಕ್ಕೆ ಹೋಗಕ್ಕೆ. 1 ವಾರ ಹೋಗೋದು, 1 ವಾರ ಬರೋದು, ಈ ಥರನೇ ಮಾಡ್ತಾ ಇದ್ವಿ ನಾವು. ಆಮೇಲೆ ನಮ್ಮ ಚಿಕ್ಕಮ್ಮ ಅಂದ್ರೆ ಇವತ್ತು ಮಧ್ಯಾಹ್ನ ಐತೆ ಮನೆ ಓಪನಿಂಗು, ಅಪ್ಪನು ಬರ್ತಾರೆ ಬಾ, ಅಪ್ಪನ ದರ್ಶನ ಆಗ್ತತಿ ಅಂತೇಳಿ ನಮ್ಮ ಚಿಕ್ಕಮ್ಮ ಭಾಗೀರಥಮ್ಮ ಅವ್ರು ಕರ್ಕೊಂಡು ಹೋದ್ರು. ಇದಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅಪ್ಪನ ದರ್ಶನ, ಪಾದನೆ ನಾನು ನೋಡಿದ್ ಫಸ್ಟ್. ಅಪ್ಪಂದು ಪಾದನೆ ಹಿಂಗ್ ಕೂತಿದ್ವಿ, ಹಿಂಗೆ ಹೋದ್ರ ಅಪ್ಪ. ಹಿಂಗ್ ಹೋಗಿ ಆ ಕಡೆ ಸೈಡಿಗೆ ಕುತ್ಕೊಂಡು, ಆಮೇಲೆ ಹೋಗಬೇಕಾದ್ರೆ ನಾವ್ ಅಲ್ಲೇ ಕುಂತಿದ್ದವ್ರು. ಅಪ್ಪ ಹಿಂಗ್ ಹೋಗ್ಬೇಕಾದ್ರು ಅಪ್ಪನ ಪಾದನೆ ಬಹಳ ಚೆನ್ನಾಗ್ ನನಗೆ ದರ್ಶನ ಆಗಿದ್ದು. ದರ್ಶನ ಆಗಿದ್ದು ಬಹಳ ಚೆನ್ನಾಗ್ ಆತ. ಅಪ್ಪ ಅವಾಗ್ಲಿಂದ ಸತ್ಸಂಗ ಮಾತ್ರ ಒಂದು ಮಿಸ್ ಮಾಡಿಲ್ಲ. ಹಂಗ ಹೋಗಿದ್ವಿ. ಅಂದ್ರೆ ಸತ್ಸಂಗದಲ್ಲಿ ನಿಮಗೆ ಅಪ್ಪ ಸಿಕ್ಕಿದ್ದು ದರ್ಶನ ಆಗಿರೋದು. ಅದಾದ್ಮೇಲೆ ದೊಡ್ಡೇರಿಗೆ ಹೋಗಿದ್ದು ಅದು ಅಷ್ಟು ನೆನಪಿಲ್ಲ ನನಗೆ. ಹೋಗಿದ್ದೀವಿ ದೊಡ್ಡೇರಿಗೆ. ಹೋಗಿದ್ದೀವಿ. ಅಲ್ಲಿ ಇನ್ನು ಕನ್ನೇಶ್ವರ ದೇವಸ್ಥಾನ ಆಗಿರ್ಲಿಲ್ಲ. ಇಲ್ಲಿ ಈಗ ಮಾಡ್ತಾರಲ್ಲ, ಅಲ್ಲಿ ಆಗಿರ್ಲಿಲ್ಲ ಇನ್ನು. ಅವಾಗೆ ಹೋಗಿದ್ದು ಅಲ್ಲಿಗೆ. ಅವಾಗ ಹೋಗಿ ಚೆನ್ನಾಗಿ ಅಪ್ಪನ ದರ್ಶನ ಎಲ್ಲ ಆಗೈತಿ. ಚೆನ್ನಾಗಿ ಆಶೀರ್ವಾದನೂ ಸಿಕ್ಕತ್ತೆ ಅಪ್ಪಂದು. ಚೆನ್ನಾಗಾಯ್ತು. ಅಪ್ಪನ ದರ್ಶನ ಮಾಡಿದ್ರಿ ಅಂತ ಅಂದ್ರಲ್ಲ ನೀವು ಸತ್ಸಂಗದಲ್ಲಿ. ಗಾಣಗಾಪುರಕ್ಕೆ ಹೋಗಿದ್ರಿ ನೀವು. ಅಲ್ಲಿ ದತ್ತಾತ್ರೇಯನ ದರ್ಶನ ಮಾಡ್ಕೊಂಬಂದ್ರಿ, ನರಸಿಂಹ ಸರಸ್ವತಿ ದರ್ಶನ ಮಾಡ್ಕೊಂಬಂದ್ರಿ. ಅಲ್ಲಿ ನೋಡಿದಾಗ ಅಷ್ಟು ಫೀಲಿಂಗ್ ಆಯ್ತು ನಿಮಗೆ, ಕಣ್ಣಲ್ಲಿ ನೀರು ಬಂತು ಆ ಥರ ಅಂತ ಹೇಳಿದ್ರಿ ನೀವು ಅನುಭವನ. ಈ ಅಪ್ಪನ ನೋಡಿದ್ಮೇಲೆ ಗುರು ಸಾಕ್ಷಾತ್ ದತ್ತಾತ್ರೇಯನೇ ಅಪ್ಪ, ನರಸಿಂಹ ಸರಸ್ವತಿನೇ ಗುರುಗಳು ಅಂದಮೇಲೆ ಅವ್ರನ್ನ ಅಪ್ಪನ ನೋಡಿದಾಗ ನಿಮಗೆ ಹೆಂಗೆ ಅವಾಗ ಆ ಭಾವ ಹೆಂಗ್ ಬಂತು ನಿಮಗೆ? ಅದು ಅಷ್ಟು ಇನ್ನ ನನಗೆ ಬಂದಿರ್ಲಿಲ್ಲ. ಆವಾಗ ಇನ್ನ ಸ್ಟಾರ್ಟಿಂಗ್ ಅಲ್ಲ, ಏನು ಅನಿಸ್ತಿರ್ಲಿಲ್ಲ. ಯಾವ ಗುರುಗಳಿಗೆ ನಮಸ್ಕಾರ ಮಾಡ್ತಿರ್ಲಿಲ್ಲ ನಾವು. ಯಾರು ನಾವು ಗುರುಗಳು ಅಂದ್ರೆ ಹಾಕಿದ್ದಿಲ್ಲ ನಮಗೆ. ಯಾರ ಖಾದಿ ಬಟ್ಟೆ ಹುಡ್ಕೊಂಡ್ರೆ ಅವ್ರಿಗೆ ಒಟ್ಟು ನಮಸ್ಕಾರ ಮಾಡೋದು. ಈಗ ಮಾಡಲ್ಲ ಯಾರಿಗೂ. ನಾ ಅಪ್ಪಗ ಒಂದೇ ಮಾಡೋದು, ಬೇರೆ ಯಾರಿಗೂ ಮಾಡಲ್ಲ. ಅಪ್ಪಗಷ್ಟೇ ಮಾಡೋದು. ನಾ ಅಪ್ಪಗೆ ನಮಸ್ಕಾರ ಮಾಡಿರೋದು. ಆತ ಹೆಂಗ ನಮಸ್ಕಾರ ಮಾಡಿಸ್ಕೊಂಡ ನಮ್ ಕೈಲೇ ಗೊತ್ತಿಲ್ಲ. ಅದು ಅವನಿಗೆ ಗೊತ್ತು, ಆತನಿಗೆ ಗೊತ್ತು. ಅದು ನಮಗಂತೂ ಗೊತ್ತಿಲ್ಲ. ನಾವು ಯಾರಿಗೂ ನಮಸ್ಕಾರ ಮಾಡಲ್ಲಲ್ಲ. ಅದು ಅವ್ನು ಹೆಂಗ್ ಮಾಡಿಸ್ಕೊಂಡೇನ ನಮ್ಮ ಕೈಲಿಂದ ನಮಸ್ಕಾರನ ಅದು ಮಾಡ್ಬೇಕು ಅಂತ ಅವನೇ ಕೊಟ್ಟಿದ್ದದು. ಕೊಟ್ಟಿದ್ದು ಅದು ಹೆಂಗ್ ಕೊಟ್ಟನೋ ಗೊತ್ತಿಲ್ಲ. ಒಟ್ಟು ದೊಡ್ಡರಿಗೂ ಬೇರೆಯವ್ರಿಗೂ ನಮಸ್ಕಾರ ಮಾಡಲ್ರಿ ನಾವು. ಅದು ಏನೋ ಆ ಭಗವಂತ ಹಂಗ್ ಕೊಟ್ಬಿಟ್ಟಿದ್ದೇನೋ. ಈಗಿಲ್ಲ. ಯಾವಾಗ ಅಪ್ಪ ಸಿಕ್ರೋ ಅವಾಗ್ಲಿಂದ ಚೆನ್ನಾಗೈತೆ. ಸತ್ಸಂಗಕ್ಕೂ ಹೋಗ್ತಾ ಇರ್ತೀರ? ಸತ್ಸಂಗಕ್ಕೂ ಪ್ರತಿ ವಾರನೂ ಹೋಗ್ತೀವಿ. ಅಪ್ಪ ಒಂದು ಮಿಸ್ ಮಾಡಿಲ್ಲ ಅಪ್ಪ. ಇಷ್ಟು ವರ್ಷ ಸತ್ಸಂಗಕ್ಕೆ ಹೋಗ್ತಿದ್ದೀರಲ್ಲಕ್ಕ, ಪ್ರತಿ ವಾರ ಸತ್ಸಂಗಕ್ಕೆ ಹೋಗ್ತೀವಿ. ಒಬ್ಬೊಬ್ರ ಮನೇಲಿ, ಪ್ರತಿಯೊಬ್ಬರ ಮನೇಲಿ ಒಂದೊಂದು ವಿಶೇಷವಾಗಿರ್ತದೆ. ಒಂದು ಫೋಟೋನವರಾದ್ರೂ ಸರಿ, ಏನಾದರೂ ಸರಿ, ನಿಮ್ಮ ಭಜನೆ ಆದರೂ ಸರಿ, ಏನಾದರೂ ಸರಿ, ಹಂಗೆ ಯಾವ್ದಾರ ಮೇಲೆ ಸತ್ಸಂಗದಲ್ಲಿ ನಿಮಗೆ ಏನಾದರೂ ಅನುಭವ ಆಗಿರ್ತಕ್ಕಂಥ ಅನುಭವನ ಹೇಳ್ರಿ ಅಕ್ಕ. ನನಗೆ ಒಂದು ಅನುಭವ ಅಂದರೆ, ಇವರು ಮಾರುತಿ ಅಣ್ಣ ಅಶ್ವಿನಿ ಟೀಚರ್ ಮನೆಗೆ, ಅವರು ಮನೆಯಲ್ಲಿ ನನಗೆ ಏನಾಯ್ತು ಅಂದರೆ, ಎಲ್ಲ ಸತ್ಸಂಗದಾಗೂ ಅಪ್ಪನ ಫೋಟೋ ಇಕ್ತಾರೆ. ಅಪ್ಪನ ಫೋಟೋ ಇಕ್ತಾರ ಪೂಜೆ
ಪೂಜೆಗೆ ದತ್ತಾತ್ರೇಯ ಸ್ವಾಮಿ ಮೂರ್ತಿ ಹಿಂದ್ಗಡೆಗೆ ಇಡ್ತಾರೆ. ಆದ್ರೆ ಅಲ್ಲಿ ಅವ್ರ ಮನೆಗೆ ಅವತ್ತು ಫೋಟೋದ್ದು ನರಸಿಂಹ ಸರ್ತಿಗಳದ್ದು ಫೋಟೋ ಇಟ್ಟಿದ್ರು. ಅವರು ಅಪ್ಪನ ಫೋಟೋ ಇಟ್ಟಿದ್ದಾರೆ. ಆದ್ರೆ ನನಗೆ ಅಪ್ಪ ಕಂಡಿಲ್ಲ ಅದ್ರಲ್ಲಿ. ನರಸಿಂಹ ಸರಸ್ವತಿಗಳೇ ಕಂಡಾರ ನನಗೆ. ಪೂರ್ತಿ 3 ಅವರ್ ನೋಡೆ ನಾನು. 3 ಅವರ್ ಸತ್ಸಂಗ, ಭಜನಿ 2 ಅವರ್, ಅದೆಲ್ಲ ಮತ್ತ ಅಭಿಷೇಕ ಎಲ್ಲ ಆಗೋವರೆಗೂ 3 ತಾಸು ಬೇಕಲ್ಲ. 3 ತಾಸು ನನಗೆ ಅವರೇ ಕಂಡಿದ್ದಾರೆ. ಅವ್ರ ಅಪ್ಪನ ನಾನ್ ಮನಸ್ಸಿನ ಅನ್ಕೊಂತ ಇದ್ದೇನೆ, ಇವ್ರ ಯಾಕೆ ಅಪ್ಪನ ಫೋಟೋ ಇಟ್ಟಿಲ್ಲಲ್ಲ, ನರಸಿಂಹ ಸರಸ್ವತಿಗಳು ಫೋಟೋ ಇಟ್ಟಿದಾರಲ್ಲ, ಯಾಕೆ ಇವ್ರ ಮನೆಗೆ ಅಪ್ಪನ ಫೋಟೋ ಇಲ್ಲೇನೋ, ಅದಕ್ಕೆ ಇಟ್ಟಿದಾರೇನೋ ಅಂತ ತಿಳ್ಕೊಂಡಿನಿ ನಾನು. ಹಂಗ್ ತಿಳ್ಕೊಂಡು ಸುಮ್ಮನಾಗಿ ಪೂರ್ತಿ ಅದನ್ನೇ ನೋಡಿ ನಾನು. ಆಮೇಲೆ ಎಲ್ಲ ಸತ್ಸಂಗ ಆಯ್ತು, ಪೂಜೆ ಎಲ್ಲ ಆಯ್ತು. ನಾವು ಲಾಸ್ಟ್ ಇವೆಲ್ಲರ ಪ್ರಸಾದಕ್ಕೆ ಎದ್ದೋದ್ರು. ನಾವು ಹೋಗಿ ಆರತಿ ಬೆಳಗಕ್ಕೆ ಹೋಗ್ತೀವಲ್ಲ, ಆರತಿ ಬೆಳಗಕ್ಕೆ ಹೋದಾಗೂ ಕೂಡ ನಾ ಆರತಿ ಬೆಳಗಿದ್ದೀನಿ, ಅವ್ರಿಗೆ ಬೆಳಗಿದ್ದೀನಿ, ನರಸಿಂಹ ಸರಸ್ವತಿಗಳಿಗೆ ಬೆಳಗಿದ್ದೀನಿ. ಅಪ್ಪ ಕಂಡಿಲ್ಲ ನನಗೆ. ಇನ್ನೇನ್ ನಮ್ ಚಿಕ್ಕಮ್ಮಗೆ ಹೇಳನ್ ಬಿಡು ಅಂತೇಳಿ ನಮ್ ಚಿಕ್ಕಮ್ಮಗೆ ಹೇಳೋಣ ಅಂತ ಹಿಂಗ್ ತಿರ್ಗದಾಗ ಅಪ್ಪ ಇದಾರೆ, ಅಪ್ಪನ ಫೋಟೋ ಅವಾಗ ಕಂಡತ್ ನನಗೆ ಅಪ್ಪ. ಅಲ್ಲಿವರೆಗೂ ನನಗೆ ಅಪ್ಪ ಅದೇ ತರನೇ ದರ್ಶನ ಕೊಟ್ರು ನನಗೆ. ಇದು ಒಂದು ಬಹಳ ದೊಡ್ಡ ವಿಶೇಷತೆ. ನಾನು ಅಂದ್ರೆ ಹೇಳಿಲ್ಲ, ನನಗೆ ಸ್ವಲ್ಪ ಸತ್ಸಂಗದಾಗ ಹೇಳಕ್ಕೆ ನಿತ್ಕೊಂಡು ಭಯ ಆಗೋದು, ಹಂಗಾಗಿ ಈ ಅನುಭವ ಯಾರಿಗೂ ಹೇಳಿಲ್ಲ. ಅಂದ್ರೆ ನಿಮಗೆ ಗಾಣಗಾಪುರದ ಅದೇ ಇದ್ರಲ್ಲಿ ಎತ್ತಿದ್ರಲ್ಲ, ಗಾಣಗಾಪುರಕ್ಕೂ ನಿಮಗೆ ಒಂದು ಅನುಬಂಧ ನಂಟು. ಅದು ಅಪ್ಪನ ಫೋಟೋದಲ್ಲೇ ನಿಮಗೆ ಗಾಣಗಾಪುರ ನರಸಿಂಹ ಸರಸ್ವತಿಗಳೇ ದರ್ಶನ ಕೊಟ್ಟಿದ್ದಾರೆ. ಅದಕ್ಕೆ ಹೇಳೋದು ಅವರವರ ಭಕ್ತಿಗೆ ಅಪರೂಪ ಕಣೆ, ಪರತಾರ ಭಕ್ತಿ ಪ್ರಸನ್ನ ಕಣೆ ಅಂತ. ಆತರ ಈ ಸತ್ಸಂಗಕ್ಕೆ ನಿಮಗೆ ಹಿಂಗ್ ಸತ್ಸಂಗ ಶುರು ಮಾಡಿದಾರೆ ದಾವಣಗೆರೆಯಲ್ಲಿ ಹೋಗ್ಬೇಕು ಅಂತ ಯಾರು ಹೇಳಿದ್ರಕ್ಕ? ನಮಗೆ ನಮ್ ಚಿಕ್ಕಮ್ಮ ಹೋಗ್ತಿದ್ರು. ಅವರು 1-2-3 ವಾರ ಹೋದ್ರು. ನಾನು ನಮ್ಮ ಮನೆಯವ್ರು ಸ್ವಲ್ಪ ಯಾರ ಜೊತೆಗೂ ಕಳಿಸ್ತಿದ್ದಿಲ್ಲ, ಅವ್ರ ಜೊತೆಗೆ ಅಷ್ಟೇ ಕಳಿಸ್ತಿದ್ದಿದ್ದು, ನಮ್ ಚಿಕ್ಕಮ್ಮನ ಜೊತೆಗೆ. ಇವ್ ಮತ್ ಸತ್ಸಂಗ ಅಂದ್ರೆ ಇವ್ರು ಕಳಿಸ್ಬೇಕಲ್ಲ, ಇವ್ರು ಬರೋರು. ನಮ್ ಚಿಕ್ಕಮ್ಮ ಹೋಗೋರು ಭಾನುವಾರಕ್ಕೊಂದ್ಸರಿ 1-2-3 ವಾರ ಹೋದ್ರು. ಪ್ರಸಾದ ತಗೊಂಬರ್ತಿದ್ರು, ಏನಾರ ಅಲ್ಲಿ ತಗೊಂಬರ್ತಿದ್ರು. ನಾವ್ ಅದನ್ನ ಕಾಯ್ಕೊಂಡ್ ಕುಂತಿರ್ತಿದ್ವಿ, ಪ್ರಸಾದನ ತರ್ತಾರ ಅಂತೇಳಿ, ಪ್ರಸಾದ ಅಂತೇಳಿ ತಗೊಳ್ತಿದ್ವಿ. ಆಮೇಲೆ ಅವತ್ತು ನಾನು ನಮ್ಮನೆ ಇವ್ರಂದ್ರು, ನಿಮ್ಮ ಕೇಳು ಆಮೇಲೆ ಹೋಗು ಅಂದ್ರೆ ಬರುವಂತಿ ಅಂತ ಅಂದ್ರು ಇವ್ರು. ಸರಿ ಎಂದು ನಾನು ನಮ್ಮ ಮನೆಯಲ್ಲಿ ಕೇಳಿದೆ, ನಾನು ಹೋಗಿ ಬರ್ತೀನಿ ಸತ್ಸಂಗಕ್ಕೆ ಅಂತೇಳಿ. ಹ್ಞೂ ಅಂದ್ರು. ತಗೊಂಡೆ ನಾನು. ಸರಿ ಅಂದು ಬೇಗ ಅವತ್ತು ಭಾನುವಾರ ದಿವಸ ಹೋಗಕ್ ರೆಡಿ ಆದೆ. ನಾನು ರೆಡಿ ಆದೆ. ಇವ್ ನಮ್ ಚಿಕ್ಕಮ್ಮ ನನ್ ಕರೀಲೇ ಇಲ್ಲ ಅವತ್ತು. ಯಾವಾಗ್ಲೂ ಕರಿಯರು, ಅವತ್ ಕರೀಲೇ ಇಲ್ಲ, ಹಂಗೆ ಹೋಗ್ಬಿಟ್ರು. ನಾನ್ ರೆಡಿ ಆಗಿದ್ದೀನಿ, ಅವ್ರು ಹೋಗ್ಬಿಟ್ರು. ಎಲ್ಲ ಕೆಲಸ ಮಾಡಿ ರೆಡಿ ಆಗಿನಿ, ಕರೀಲೇ ಇಲ್ಲ, ನಾನು ಹೋಗ್ಬಿಟ್ರು. ನನಗೆ ಕಣ್ಣ ನೀರ್ ಬಂದ್ಬಿಟ್ರು. ಅಯ್ಯೋ ನಮ್ ಚಿಕ್ಕಮ್ಮ ಇವತ್ ನನ್ ಕರೀಲೇ ಇಲ್ಲಲ್ಲ ಅಂತೇಳಿ. ಹಂಗೆ ಬೇಜಾರಾಯ್ತು. ಸುಮ್ ಕುಂತಿದ್ದೆ. ಅವ್ರ ಅಂತಿದ್ರು ಅವಾಗ 8:30 ಮುಗಿಯೋದು. ಅವಾಗ ಸತ್ಸಂಗ 8:30 ಮುಗಿಯೋದು. 8:30ವರೆಗೂ ನಾನು ಫೋನ್ ಮಾಡಲ್ಲ, ಫೋನ್ ಮಾಡಿದ್ರೆ 8:30 ಮೇಲೆ ಫೋನ್ ಮಾಡ್ತೇನೆ ಅನ್ನೋರು ಅವರು. ಅವಾಗ ಅದು 8:30 ಫೋನ್ ಮಾಡ್ತೇನೆ ಅಂದ್ರೆ ಅದು ಏನೇ 7:30 ನನಗೆ ಫೋನ್ ಬಂದತಿ. ಇವ್ರ ಬ್ಯಾಗಲ್ಲಿ ಫೋನ್ ಇಟ್ಕೊಂಡು, ಅದು ಕೀಪ್ಯಾಡ್ ಬೇರೆ, ಅದ್ರಿಂದ ಫೋನ್ ರಿಂಗ್ ಆಯ್ತು ನಮ್ ಚಿಕ್ಕಮ್ಮ ನನ್ನ ಫೋನಿಗೆ. ಅವಾಗ ನಾನು ತೆಗೆದು ನೋಡ್ತೀನಿ, ಅಯ್ಯೋ ಇವ್ರು ಯಾಕೋ ಫೋನ್ ಮಾಡಿದಾರಲ್ಲ, ಮಾಡಲ್ಲ ಅಂತಿದ್ರು, 8:30 ಮೇಲೆ ಅಂತಿದ್ರು, ಯಾಕೆ 7:30ಗೆ ಫೋನ್ ಮಾಡ್ಯಾರಲ್ಲ ಅಂತ ತಗೊಂಡ್ ಕಿವಿಯಾಗಿ ಇಟ್ಕೊಂಡ್ರೆ ಬರೀ ಭಜನೆ ಹಾಡ್ ಕೇಳಕತ್ತ ನನಗೆ. ಭಜನೆ ಆಡ್ಬಿಟ್ರೆ ಏನು ಕೇಳಿಸ್ತಾ ಇಲ್ಲ, ಕಿವಿಯಾಗಿ ಇಟ್ಕೊಂಡ್ಬಿಟ್ಟಿನಿ ನಾನು. ಅವಾಗ ಈ ತರ ನೆಟ್ ಇರ್ಲಿಲ್ಲಲ್ಲ, ಬರೀ ಇದು ಇತ್ತದು, ದುಡ್ಡು ಹಾಕ್ಸೋದು ಕೀಪ್ಯಾಡ್ ಫೋನು. ನಾನೇನ್ ಮಾಡಿದೆ, ಕರೆನ್ಸಿ ಹಾಕ್ಸೋದು, ಅದನ್ನ ಸುಮ್ ಕಿವಿಯಾಗಿ ಇಟ್ಕೊಂಡ್ ಭಜನೆ ಹಾಡ್ ಕೇಳ್ತೀನಿ. ಅದು ಯಾವ ಹಾಡು ಅಂತ ಗೊತ್ತಿಲ್ಲ, ಒಟ್ಟು ಭಜನೆ ಹಾಡು ಕೇಳ್ಸದ್. ಬರೀ ಭಜನೆ ಹಾಡೇ ಪೂರ್ತಿ ಅವ್ರ ಕರೆನ್ಸಿ ಖಾಲಿ ಆಗೋರು ಕಿವಿಯಾಗಿ ಇಟ್ಕೊಂಡಿನಿ. ಅದನ್ನು ನಾನು ಕಟ್ ಮಾಡ್ಬೇಕು ಅಂತ ಅನಿಸ್ಲೇ ಇಲ್ಲ ನನಗೆ. ಹಂಗೆ ಬಂದ ತಕ್ಷಣ ಯಾಕ್ರಿ ಚಿಕ್ಕಮ್ಮ ಮಧ್ಯೆ ಫೋನ್ ಮಾಡಲ್ಲ ಅಂದಿದ್ರಿ, ನೀವು ಫೋನ್ ಮಾಡಿದ್ದೀರಿ. ನಾನೇ ಫೋನ್ ಮಾಡೇ ನಿನಗೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅವ್ರು ಫೋನ್ ಮಾಡಿಲ್ಲ, ಅಪ್ಪನೇ ಫೋನ್ ಮಾಡಿ ನನ್ ಸತ್ಸಂಗ ಕರ್ದಿರೋದು, ಬಾ ಅಂತೇಳಿ ಭಜನೆ ಹಾಡು ಕೇಳಿಸಿರೋದು. ಇದು ಸತ್ಯ. ಅಪ್ಪನೇ ಫೋನ್ ಮಾಡಿ ನನಗೆ ಭಜನೆ ಹಾಡು ಕೇಳಿಸಿ ನೆಕ್ಸ್ಟ್ ವಾರನೇ ನಾನು ಸತ್ಸಂಗಕ್ಕೆ ಹೋಗಿದ್ದು. ಬಂದ ತಕ್ಷಣ ಹೇಳಿದೆ, ನೋಡ್ರಿ ನಿಮ್ದು ಕರೆನ್ಸಿ ಎಲ್ಲ ಖಾಲಿ ಆಗೈತೆ ನೋಡ್ರಿ, ಹಂಗಾರೆ ನೀವು ನನ್ ಕಿವಿಯಾಗಿ ಇಟ್ಕೊಂಡ್ಬಿಟ್ಟಿನಿ. ನಿಜ ಅದು ಕರೆನ್ಸಿ ಖಾಲಿ ಆಗಿತ್ತು. ಖಾಲಿ ಆಗೋವ್ರಿಗೆ ಕಿವಿಯಾಗ ಭಜನೆ ಹಾಡು ಕೇಳ್ಬಿಟ್ಟೆ ನಾನು. ಅಂದ್ರೆ ಅವರು ಸತ ಫೋನ್ ಮಾಡಿ, ಅವರು ಫೋನ್ ಮಾಡಿ ಫೋನೇ ನೋಡ್ಕೊಂಡಿಲ್ಲ. ಅವ್ರು ಮನೆಗೆ ಬಂದೆ ನಾನು ಹೇಳಿದ್ಮೇಲೆ ತೆಗೆದು ನೋಡ್ಯಾರೆ. ಅಂದ್ರೆ ನಿಮ್ಗೆ ಹಂಬಲ ರೆಡಿ ಆಗಿದ್ರಲ್ಲ, ಹಂಬಲ ಜಾಸ್ತಿ ಇತ್ತು, ಭಗವಂತ ಸತ್ಸಂಗ ಬಿಟ್ಟು ಹೋದ್ರಲ್ಲ.
ಭಗವಂತ ಅವನೊಂದು ಅವನೇ ಕರೆ ಮಾಡಿದ, ಅವನೇ ಕರೆ ಮಾಡಿ ಭಜನೆ ಹಾಡು ಕೇಳಿಸಿದಾನೆ ನನಗೆ. ಆ ಭಜನೆ ಹಾಡು ಕೇಳಿಸಿ ಆಮೇಲೆ ಮಂಗಳಾರತಿ ಹಾಡು, ಮಂಗಳ ಹೇಳಬೇಕಾದ್ರೆ ಮಂಗಳ ಅನ್ನೋದು ಗೊತ್ತಾಗುತ್ತಲ್ಲ, ಅದು ಕೇಳೋವರೆಗೂ ನಾನು ನೋಡಿದೀನಿ. ಇದು ಸತ್ಯ. ಅದಕ್ಕೆ ನಮಗೆ ಒಂಥರ ಮೈ ರೋಮಾಂಚ ಹಂಗ ಆವಾಗ ನೆಕ್ಸ್ಟ್ ವಾರದಿಂದಾನೇ ನಾನು ಸತ್ಸಂಗಕ್ಕೆ ಹೋಗಿದ್ದೆ. ಅಪ್ಪನೇ ಕರ್ಸ್ಕೊಂಡಿದ್ದು ನನಗೆ ಸತ್ಸಂಗಕ್ಕೆ. ಈಗ ಸತ್ಸಂಗಕ್ಕೆ ಹೋಗ್ತಾ ಬರ್ತಾ ಇದ್ರಿ ನೀವು ಅಕ್ಕ ದಾವಣಗೆರೆಯಲ್ಲಿ. ನಿಮ್ಮ ಮನೆಗೆ ಸತ್ಸಂಗದ ಭಾಗ್ಯ ದೊರಕಿದ್ದೆ ಅವಾಗ? ಆ ಸತ್ಸಂಗ ಮಾಡಿದ್ರಲ್ಲಿ ಇಷ್ಟು ವರ್ಷ ಸತ್ಸಂಗ ಮಾಡಿದ್ದೀರಾ, ಆ ಒಂದು ಯಾವುದಾದ್ರೂ ಒಂದು ಸತ್ಸಂಗದಲ್ಲಿ ನಿಮಗೆ ಮನ ಮುಟ್ಟ ಅಂತ ಒಂದು ಅನುಭವ ಆಗಿರ್ಬೇಕು. ಯಾಕಂದ್ರೆ ಅಪ್ಪ ಆ ಥರ ಅನುಭವ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಆ ಥರ ಅನುಭವ ಏನಾದ್ರು ಅದು ಹೇಳ್ರಿ. ನಾವು ಒಂದು 4ನೇ ಸತ್ಸಂಗ, ಅದು 4ನೇ ಸತ್ಸಂಗದಲ್ಲಿ ಕಿಟ್ಟಣ್ಣರು ಕ್ಯಾಟರಿಂಗಿಗೆ ಕೊಟ್ಟಿದ್ರು. ಕೊಟ್ಟಾಗ ಅವರು ನಾವು ಏನೇನು ಮಾಡಿಸ್ಬೇಕು ಅಂತ ಹೇಳಿದ್ರು. ಅವರು ಪಾಯಸ, ಅನ್ನ ಸಾಂಬಾರು, ಚಿತ್ರಾನ್ನ, ಪಲ್ಯ, ನಮಗೆ ಮೆಣಸಿನ್ಕಾಯಿ ಮಾಡು ಅಂತ ನಮ್ಮ ಮನೆಯವ್ರು ಅಂತಿದ್ರು, ನೀನ್ ಮಾಡು ಅಂತ ಮನೇಲಿ. ಮನೇಲಿ ಇದೆಲ್ಲ ಮಾಡ್ಕೊಂಡು ನನಗೆ ಮಾಡೋಕ್ಕಾಗಲ್ಲ, ಮಾಡೋದಿಲ್ಲ ಅಂತ ನಾನು ಅಂತಿದ್ದೆ. ಅವರು ಇದ್ದು ಭಾಳ ಜಗಳ ಮಾಡಿಬಿಟ್ರು. ಜಗಳ ಅಂದ್ರೆ ಜಗಳ ಮಾಡಿಬಿಟ್ರು. ಹೆಂಗ್ ಜಗಳ ಮಾಡಿದ್ರು ಅಂದ್ರೆ ಅದು ಅಷ್ಟು ಜಗಳ ಮಾಡಿಬಿಟ್ರು. ಅವಾಗ ನಾನೇನ್ ಮಾಡಿದೆ, ಅಲ್ಲಿ ಅಪ್ಪ ಅಮ್ಮನ ಇಬ್ರು ಜೊತೆಗೆ ಫೋಟೋ ಇರ್ತತ್ತಲ್ಲ, ಅದು ಇತ್ತು ನಮ್ಮ ಅಡಿಗೆ ಮನೆಯಲ್ಲಿ. ಅದಕ್ಕೆ ಹಂಗಂತೀವಿ ಅಲ್ಲಿ ಕುತ್ಕೊಂಡು ಅಪ್ಪ ಕೇಳ್ಕೊಂಡೆ, ಅಪ್ಪ ಕಿಟ್ಟಣ್ಣರ್ ಹೆಂಗಾರ ಮಾಡಿ ಮೆಣಸಿನ್ಕಾಯಿ ತರ್ಬೇಕು ನೋಡಪ್ಪ ಸತ್ಸಂಗಕ್ಕೆ, ನೀನ್ ಇದು ಒಂದ್ ನಡೆಸ್ಕೊಡಪ್ಪ, ನನಗೆ ಎಷ್ಟು ಜಗಳ ಮಾಡ್ತಾರ, ನನ್ನ ಕೈ ತಡ್ಕೊಳಕ್ ಆಗಲ್ಲಪ್ಪ ಅಂತ ನಾನು ಹೇಳ್ಕೊಂಡೆ. ಮನೆ ಕ್ಲೀನ್ ಮಾಡ್ತಾ ಇದ್ವಿ ನಾವು ಅವತ್ತು. ಅಲ್ಲೇ ಕುತ್ಕೊಂಡು ಹಂಗೆ ಆ ಅಪ್ಪಗೆ ಹೇಳ್ಕೊಂಡೆ. ಆಯ್ತು, ಸತ್ಸಂಗ ಎಲ್ಲ ಆಯ್ತು. ಸತ್ಸಂಗ ಆದ್ಮೇಲೆ ನಾನ್ ಮೆಣಸಿನ್ಕಾಯಿ ಇರೋದು ನನಗೆ ಗೊತ್ತಿಲ್ಲ. ನಾನು ಹೊರಗೆ ಹೋಗಿದ್ದೆ ಇಲ್ಲ, ನನಗೆ ಗೊತ್ತೇ ಇಲ್ಲ. ಎಲ್ಲ ಪ್ರಸಾದ ಎಲ್ಲ ಆದ್ಮೇಲೆ ಇಲ್ಲ ಭಕ್ತರು ಎಲ್ಲ ಹೋದ್ಮೇಲೆ ಆಮೇಲೆ ಲಾಸ್ಟಿಗೆ ನಾನು ಒಳಗಿಂದ ಹೊರಗೆ ಹೋದ್ರೆ ಮೆಣಸಿನ್ಕಾಯಿ ಇದಾವೆ. ಪ್ರಸಾದಕ್ಕೆ ಬಡ್ಸಕ್ ಮೆಣಸಿನ್ಕಾಯಿ ಕಲೆ ಕುಡಿದು, ಮೆಣಸಿನ್ಕಾಯಿ ತಗೊಂಬಂದಿದ್ರ ಅಂತ ಅಂದೆ. ಮೆಣಸಿನ್ಕಾಯಿ ತಂದಿದ್ದು. ಹಪ್ಪಳ ಕ್ಯಾನ್ಸಲ್ ಆಗಿ ಮೆಣಸಿನ್ಕಾಯಿ ತಂದಿದ್ದು ಕಿಟ್ಟಣ್ಣರು ಅಂತ ನಮ್ಮನೆಯರಂದ್ರು. ನನಗೆ ಒಂದು ಕ್ಷಣ ಶಾಕ್ ಆಗಿ ಹೋಗ್ಬಿಡ್ತು. ಅಪ್ಪ ನೀನ್ ಅದಿಯಪ್ಪ, ನೀನ್ ಇರೋದ್ರಿಂದಾನೇ ಇಷ್ಟೆಲ್ಲ ನಡೀತಾ ಐತಪ್ಪ ಅಂತೇಳಿ ಅಷ್ಟು ಶರಣಾಗ್ಬಿಟ್ಟೆ ನಾನು ಅಪ್ಪನಿಗೆ. ನಿಜ, ಅಪ್ಪನೇ ಹಪ್ಪಳ ಕ್ಯಾನ್ಸಲ್ ಮಾಡಿಸಿ ಮೆಣಸಿನ್ಕಾಯಿ ತಗೊಂಬಂದಾರೆ. ನೀವು ಅಡಿಗೆ ಮನೆಯಲ್ಲಿ ಬೇಡ್ಕೊಂಡಿದ್ದು. ಮತ್ತ ಅದು ಮನಿ ಕ್ಲೀನ್ ಮಾಡಬೇಕಾರ ಸಾನಿಲ್ಲ ಏನಿಲ್ಲ, ಸುಮ್ ಕುತ್ಕೊಂಡ್ ಮನಿ ಕ್ಲೀನ್ ಮಾಡಬೇಕಾರ ಬೇಡ್ಕೊಂಡಿರೋದು. ಎಂತ ದಯಾಮಯಿ ನನ್ನಪ್ಪ. ಅಂತ ಅನುಭವ ಅಪ್ಪ ಅಂತ ಹಂಗ ಮಾಡಿದ್ರು. ಅದು ಒಂದ್ ಬಹಳ ವಿಶೇಷತೆ ನಮ್ಗೆ. ನಿಮ್ಮ ಕೋರಿಕೆ ನಿಜ ಈಡೇರಿಸಿದ್ರ. ಅದು ನಿಜವಾಗ್ಲೂ ಅದು ನಾನು ಹಂಗೆ ಅನ್ಕೊಂಡೆ. ಅಪ್ಪ ಹಪ್ಳ ಹಿಂಗ ಅನ್ಕೊಂಡಿದ್ದಾನ, ಹಪ್ಳ ಕ್ಯಾನ್ಸಲ್ ಮಾಡ್ಸಪ್ಪ, ನಮ್ ಮೆಣಸಿನ್ಕಾಯಿ ತರ್ಲಪ್ಪ ಕಿಟ್ಟಣ್ಣರು ಅಂತ ಇಷ್ಟೇ ಅನ್ಕೊಂಡಿದ್ದು. ಇದು ನೀನೇ ಪಾರ್ ಮಾಡ್ಬೇಕಪ್ಪ ನನ್ ಅಂತೇಳಿ ಇಷ್ಟೇ ನಾನು ಹೇಳ್ಕೊಂಡಿದ್, ಮತ್ತೇನು ಅನ್ಕೊಂಡಿಲ್ಲ. ಅಪ್ಪ ಹಂಗೆ ಮಾಡಿದ್ರು ಸತ್ಸಂಗ ಮೆಣಸಿನ್ಕಾಯಿನೇ. ನಿಜವಾಗ್ಲೂ ಇದು ಒಂದ್ ದೊಡ್ಡ ನಾನು ಅದು ಮರೆಯಕ್ ಆಗಲ್ಲ ಬಿಡು. ಅದು ಮಾತ್ರ ನಿಜ. ಭಗವಂತ ಇದ್ದಾನೆ, ನಿಜ ಇದ್ದಾನೆ. ಅಪ್ಪ ಇದಾರೆ ಅನ್ನಕ್ ಸಾಕ್ಷಿ. ಅದು ಸಾಕ್ಷಾತ್ ಭಗವಂತ ಅನ್ನಕ ಸಾಕ್ಷಿ. ಅದು ಪ್ರತಿ ಒಂದು ಕ್ಷಣದಲ್ಲಿ ನಾನು ಇದ್ದೀನಿ ತೋರಿಸ್ತಾರೆ. ಅಕ್ಕ, ನಿಮ್ಮ ಅಣ್ಣರು ನಿಮ್ಮ ಮನೆಯವರು ಪ್ರತಿ ಸತ್ಸಂಗಕ್ಕೆ ಹೋಗ್ತಿರ್ತೀರಲ್ಲ, ದೊಡ್ಡರಿಗೆ ಹೋಗೋದು ಸತ್ಸಂಗಕ್ಕೆ ಹೋಗೋದು ಮಾಡ್ತಿರ್ತೀರಲ್ಲ, ಅವ್ರೇನು ಬೇಡ ಅಂತ ಅನ್ನಲ್ಲ ಇದ್ರಲ್ಲಿ ಅವ್ರದೇ? ಇಲ್ಲ, ಅವ್ರು ಏನು ಬೇಡ ಅಂತ ಹೇಳ ಅಂದ್ರೆ ಅವ್ರು ಮೊದಲು ನನಗ್ ಬೇಡ ಅನ್ನಲ್ಲ. ಅವ್ರು ಬರ್ತಿರ್ಲಿಲ್ಲ. ನೀವ್ ಹೋಗ್ರಿ ಅಂತ. ನಾನು ನೀವ್ ಹೋಗ್ರಿ ಎಲ್ಲಿಗಾರ ನನ್ ಕರಿಬೇಡ್ರಿ. ಬರೋರು ನಮ್ಮನ್ನ ಸತ್ಸಂಗಕ್ಕ ನಮ್ ಗಾಡಿ ಕರ್ಕೊಂಡ್ ಬರೋರು, ಅವ್ರ ಗಾಡಿಯಾಗ ಕುತ್ಕೊಳ್ಳೋರು. ಬರ್ತಿರ್ಲಿಲ್ಲ. ಗಾಡಿಯಾಗ ಕುತ್ಕೊಳ್ಳೋರು. ನಾವು ಕಂಡೀಷನ್ ಮಾಡಿ ಕರ್ಕೊಂಡ್ ಹೋಗೋರು. ನೀವು ಒಳಗ್ ಬರ್ರಿ ಅನ್ನಂಗಿಲ್ಲ, ದೇವ್ರಿಗೆ ನಮಸ್ಕಾರ ಮಾಡ್ರಿ ಅನ್ನಂಗಿಲ್ಲ, ಪ್ರಸಾದ ಮಾಡ್ರಿ ಅನ್ನಂಗಿಲ್ಲ, ನನಗೂ ದತ್ತ ಅನ್ನೋ ಹೆಸರಿಗೆ ಆಗೋದಿಲ್ಲ. ಹಿಂಗ ಅನ್ನೋರು. ಅವ್ರಿ ಹಿಂಗೆ ಅನ್ನೋರು. ನಾವು ಆಯ್ತು ಕರೆಯೋದಿಲ್ಲ ಬರ್ರಿ ಅಂತಿದ್ವಿ. ನಮಗೆ ಅಲ್ಲಿ ಜನ ಏನಂತಾರೋ ಅನ್ನೋದೊಂದು ಭಯ. ಈಗ ಭಕ್ತರು ಇರ್ತಾರಲ್ಲ, ನೋಡ ಅವ್ರ ಅಪ್ಪಗೆ ಎಷ್ಟು ಸೊಕ್ಕೈತಿ, ಹೆಂಗ್ ಮಾಡ್ತತಿ ಅಂತಾರನ್ನೋ ಅನ್ನೋ ಭಯ ನಮಗೆ. ಆದ್ರೂ ಮತ್ ಏನ್ ಮಾಡೋದು, ಅಪ್ಪ ನಿನ್ ಕೃಪೆ ಅಪ್ಪ, ಅವ್ರಿಗೂ ನಿನ್ ಕೃಪೆ ಆಗೋವರೆಗೂ ಮತ್ ಬರ್ಬೇಕಲ್ಲಪ್ಪ ಅನ್ಕೊಂಡು ಮತ್ ಸತ್ಸಂಗ ಪೂರ್ತಿ ಆಗೋವರೆಗೂ ನನ್ನ ಅಪ್ಪನಿಗೆ ಇದನ್ನೇ ಬೇಡ್ಕೊಂತಿದ್ದೆ.
ಅಪ್ಪ ನೀನೇ ಕರೆದು ಸತ್ಸಂಗದಾಗ ಭಜನೆ ನೀನೇ ಕುಂದಿರ್ಸ್ಬೇಕು, ನೀನೇ ಕರ್ಕೋಬೇಕು. ಪೂರ್ತಿ ಸತ್ಸಂಗ ಆಗೋವರೆಗೂ ಇದನ್ನ ಬಿಟ್ಟರೆ ಬೇರೆ ಏನು ಕೇಳ್ಕೊಂತಿರ್ಲಿಲ್ಲ ನಾನು. ಇದು ಒಂದೇ ಕೇಳ್ಕೊಂತಿದ್ದಿದ್ದು. ನಿಮ್ಮ ಕೋರಿಕೆಗಳು ಬಹಳ ಈಡೇರಿದಾವೆ. ನಿಜ ಅಪ್ಪ ಅಷ್ಟು ಈಡೇರ್ಸತಿ. ಮತ್ ನಾ ದೊಡ್ಡರಿಗಾಗ್ಲೆಲ್ಲ ಹೋಗಲ್ಲ, ಅಲ್ಲಿ ಏನ್ ಸೇವೆ ಮಾಡಲ್ಲ, ಆದ್ರೂ ಅಪ್ಪ ಅಷ್ಟು ದಯಾಳು, ಕೃಪಾಮಯ. ಅಷ್ಟು ಚೆನ್ನಾಗಿ ಇದು ಮಾಡ. ಅವ್ರಿಗೇನ್ ದೈವ ಭಕ್ತಿ ಆತರ ಏನೋ ಮನೇಲಿ ಪೂಜೆ ಆತರ ಏನು ಮಾಡ್ತಾರೆ? ಅದು ಪೂಜೆ ಅಂದ್ರೆ ನಾವು ನಮ್ ಚಿಕ್ಕಮ್ಮ ಇದಕ್ ಹೋದಾಗೆ ಪಾರಾಯಣಕ್ಕೆ ಹೋದಾಗೆ ನರಸಿಂಹ ಸರಸ್ವತಿಗಳದ್ದು ಮೂರ್ತಿ, ಆಮೇಲೆ ಶ್ರೀಪಾದವಲ್ಲಭನ್ ಮೂರ್ತಿ, ಪಾದಕ್ಕೆ ಎಲ್ಲ ಕೊಟ್ಟಿದ್ರು. ನಮ್ ಚಿಕ್ಕಮ್ಮ ಫಸ್ಟ್ ಸರಿ ಕುರ್ಗಡ್ಡೆಗೆ ಹೋದಾಗೆ ಫೋಟೋ, ಈ ನಾವ್ ಸತ್ಸಂಗದಾಗ ಇಡ್ತೀವಿ ನೋಡ್ರಿ ಅಪ್ಪನ ಫೋಟೋ, ದಂಡೆ ಇಟ್ಕೊಂಡಿರೋದು, ಆ ಫೋಟೋ ಅವ್ರಿಗೆ ಫಸ್ಟ್ ಟೈಮ್ ಕೊಟ್ಟಿದ್ ನಮ್ ಚಿಕ್ಕಮ್ಮ ಕುರ್ಗಡ್ಡೆಗೆ ಹೋದಾಗೆ. ಅದೇನೋ ಫಸ್ಟ್ ಸತ್ಸಂಗಕ್ಕೆ ಹೋದ ಅಲ್ಲಿ ಕುರ್ಗಡ್ಡೆಯಲ್ಲಿ ಕೊಟ್ಟಿದ್ದು. ಅದನ್ನ ತೆಗೆದು ಮೇಲೆ ಅವೆಲ್ಲ ತೆಗೆದು ಪೂಜೆ ಮಾಡ್ತಿದ್ವಿ ನಾವು. ನಮ್ಮನೆಯವರು ಜಗಳ ಮಾಡೋರು, ನಮಗೂ ಅವಕ್ ಆಗೋದಿಲ್ಲ, ಅವನ್ನ ಎಲ್ಲರ ಹೋಗಿ ಇಟ್ಟು ಬರ್ರಿ ಅನ್ನೋರು. ಅವು ಮನೆಗೆ ಇರಬಾರ್ದು, ಹೋಗಿ ಇಟ್ಟು ಬರ್ರಿ ಅನ್ನೋರು. ನಾವು ಅದಕ್ಕೆ ಏನ್ ಮಾಡ್ತಿದ್ದೆ, ಅಮಾಸಿ ಹುಣ್ಣಿಮೆ ಬಂದ ತಕ್ಷಣ ಅವು ನಮ್ಮ ಮನೆಯವ್ರು ಹೊರಗಡೆಗೆ ಹೋದ ತಕ್ಷಣನ ಅವನ್ ತಗೊಂಡು ಕ್ಲೀನ್ ತೊಳೆದು ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ಅವ್ರು ಬರೋದ್ರೆ ಅವ್ನು ತಗೊಂಡು ಮತ್ತ ರೂಮ್ನಾಗ ಮೇಲ್ಗಡೆ ಅಟ್ಟದ ಮೇಲೆ ಇಟ್ಬಿಡ್ತೀವಿ, ಶೆಲ್ಫಿನ ಮೇಲೆ. ಅವ್ರು ಬರೋದ್ರಾಗೆ ಇಷ್ಟ ಕೆಲ್ಸ, ಮತ್ ಏನು ಮಾಡಿಲ್ಲೇನೋ ಅನ್ಬೇಕು. ಸುಮ್ನೆ ಯಾಕೆ ಜಗಳ ಮಾಡ್ಬೇಕು? ಮತ್ ಇಟ್ಟು ಏನಂತಿದ್ದೆ, ಹಂಗ ಸುಮ್ನೆ ಇಟ್ಟು ಬರ್ತಿರ್ಲಿಲ್ಲ ನಾನು. ನೀವ್ ಹೆಂಗ ನಿಮ್ಮನ್ ಮ್ಯಾಲ ಇಡಿಸ್ತಾ ಇದಾರಲ್ಲ ಅವರೇ ತಗದ್ ನೀನ್ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ಬೇಕಪ್ಪ, ನೀ ಹಂಗೆ ಮಾಡ್ಕೋಬೇಕಪ್ಪ ಶ್ರೀಪಾದವಲ್ಲಭ, ನೀನೇ ಮಾಡ್ಬೇಕದು, ನಮ್ ಕೈ ಮನುಷ್ಯರ ಕೈಲಿ ಆಗಲ್ಲ ಅಂತಿದ್ದೆ ನಾನು. ಹೌದು, ನಿಜ. ಹೆಂಗ ಅಂತಿದ್ವ ನಾವು, ಆ ತರನೇ ಅವ್ರ ಕೈಲಿಂದನೇ ಇಳಿಸ್ಕೊಂಡು, ಅವ್ರ ಕೈಲಿಂದನೇ ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಜಗಲಿ ಮೇಲೆ ಕೂರ್ತಿದ್ರು. ಅವರೇ ಕಟ್ಟಾಳ ಹಾಕ್ಸಿದ್ರು ಅಪ್ಪಂದು ಅದೇ ಫೋಟೋನೇ, ಅಲ್ಲೆಲ್ಲ ಇಟ್ಟು ಬರ್ರಿ ಅಂದದ್ದು. ಅಷ್ಟು ಚೆನ್ನಾಗಿ ಕೃಪೆ ಮಾಡಿದ್ರ ಅಪ್ಪ. ಇದೊಂದು ದೊಡ್ಡ ಮಿರಾಕಲ್. ಇದು ಮಿರಾಕಲ್. ಅಷ್ಟು ಬೇಡ ಅಂತ ದೇವರೇ ಬೇಡ, ಗುರುನು ಬೇಡ ಅವರೇ ಕರ್ಕೊಂಡು ಆತರ ಇಳಿಸಿ ಪೂಜೆ ಮಾಡಿ ನಮಗಿನ ಹೆಚ್ಚಾಗಿ ಭಕ್ತರಾಗ್ಯಾರ ಈಗ. ನಾವೇ ಇಲ್ಲ ಅವ್ರ ಮುಂದೆ ಈಗ. ಅಲ್ಲ, ನಿಜ. ಅಪ್ಪನ ಪವಾಡನೇ ಹೆಂಗೆ. ಹೌದು, ಯಾರ್ ಬೇಡ ಅಂತಾರ ಅವ್ರ ಹತ್ರನೇ ಎಲ್ಲ ಸೇವೆನೂ ಮಾಡ್ತಾರೆ ಅಂತ. ಭಗವಂತನ ಲೀಲೆನೇ ಹಂಗೆ. ನೀವು ಪಾರಾಯಣ ಮಾಡಿದ್ರಕ್ಕ ಮನೇಲಿ? ದೊಡ್ಡರಲ್ಲಿ ಪಾರಾಯಣ ಮಾಡಿದ್ರಿ? ಆ ಪಾರಾಯಣದಲ್ಲಿ ನಿಮ್ಗೆ ಆಗಿರ್ತಕ್ಕಂಥ ಅನುಭವ? ಪಾರಾಯಣ ಅಂದ್ರೆ ದೊಡ್ಡೇರಿಯಲ್ಲಿ ಮಾಡಿದ್ದು ಒಂದು ದೊಡ್ಡ ಅನುಭವ. ಅದು ಅಪ್ಪ ಕೊಟ್ಟಿದ್ದ ಅನುಭವ ನಮಗೆ. ನಾವ್ ಎಲ್ಲಿ 3 ಗಂಟೆಗೆ ಹೇಳ್ಬೇಕು ಮನೆಗೆ, ಅಷ್ಟೊತ್ನಾಗ ಎಲ್ಲಿ ಸಾನ, ಅಷ್ಟೊತ್ನಾಗ ಎಲ್ಲಿ ಕುತ್ಕೊಂತೀವಿ, ಸುಮ್ ಮಕ್ಕಂದ್ರ ಬೆಳಗ್ಗೆ 8ಕ್ಕೆ ಎದ್ದಾಳ್ತೇವಿ. ಏನು ಆ ಅಪ್ಪ ಕೊಟ್ಟು ಅದು ಹೆಂಗಂದ್ರ ಅದು ವರ್ಣಿಸಕ್ ಆಗಲ್ಲ ಬಿಡ್ರಿ. ನಿಜ. ಅಷ್ಟು ಜನ ಎಷ್ಟು ಈಗ 5-6 ಅಂತೂ ನಾವು ಪಾರಾಯಣ ಮಾಡಿವಿ ಅಲ್ಲಿ ದೊಡ್ಡ ಆಶ್ರಮದಲ್ಲಿ ಮಾಡಿದೀವಿ. ಲಾಸ್ಟ್ ಟೈಮು ಮಾಡಿದ್ವಿ ಮತ್ತೆ. ಅದು ಒಂದು ನಿಜವಾಗ್ಲೂ ಅಪ್ಪ ಎಲ್ಲರಿಗೂನು ಹಣೆಗೆಲ್ಲ ಹಚ್ಚೋದು, ಗಂಧ ಶಾಲ್ ಹಾಕೋದು, ಕೊರಳಿ ಸರ ಹಾಕೋದು, ಅದು ಒಂದು ಅಪ್ಪ ಅದನ್ನ ನಿಜವಾಗ್ಲೂ ಅದನ್ನ ನೆನೆಸ್ಕೊಂಡ್ರೆ ಎಲ್ಲೂ ಮಾಡಲ್ಲ ಈ ತರ. ಅದು ವರ್ಷಕ್ಕೊಂದ್ಸತಿ ಆತರ ಗಂಧ ಹಣೆಗೆ ಭಗವಂತ ಸ್ಪರ್ಶ ಮಾಡೋದು, ಅದು ಕಳ್ಕೊಂಡ್ವಿ ಅಂದ್ರೆ ನಮ್ಮಂತ ನತದೃಷ್ಟರೇ ಇಲ್ಲ. ನಿಜ. ಎಷ್ಟೋ ಜನ ಭಕ್ತರು ಅದಕ್ಕೋಸ್ಕರ ನಂಬಿಸಿ ಬರ್ತಾರೆ. ಅದು ಮನೆಯಲ್ಲಿ ಪಾರಾಯಣ ಮಾಡಿದಾಗ ಏನಾದ್ರು ಅನುಭವ ಅಕ್ಕ? ಮನೆಯಲ್ಲಿ ಪಾರಾಯಣ ಲಾಸ್ಟ್ ಟೈಮ್ ಮಾಡಿದ್ವಿ ನಾವು. ಮೊನ್ನೆ ಕಾರ್ತಿಕ, ನಾವು 4ನೇ ಕಾರ್ತಿಕ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ದತ್ತಮೂರ್ತಿ ತಂದ ಮೇಲೆ ನಾವು ಮನೆಯಲ್ಲಿ ಅದನ್ನ ಅಪ್ಪನ ಕೈ ಕೊಟ್ಟು ಅಪ್ಪನ ಕೈಲಿಂದ ಇಸ್ಕೊಂಡಿದ್ವಿ. ಗಣಗಾಪುರದಿಂದ ತಂದಿದ್ರು. ಅದು ತಂದ ಮೇಲಿಂದ ನಾವು 4ನೇ ಸೋಮವಾರ ಮನೆಯಲ್ಲಿ ಮಾಡ್ತೇವೆ ಕಾರ್ತಿಕ. ನಾವು ಒಂದು ಅವತ್ತು ನಾನು ಈ ಸರಿ ಪಾರಾಯಣ ನಡೆದಿದ್ದೆ, 3 ದಿವಸದ ಪಾರಾಯಣ. ಫಸ್ಟಿನ ದಿವಸ ಶನಿವಾರ, ಭಾನುವಾರ, ಸೋಮವಾರ ಸಮಾಪ್ತಿ ಆಗುತ್ತೆ. ಶನಿವಾರ ದಿವಸ ಹಿಡಿದು ಅವತ್ತು ಬೇಗ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿ ಪಾರಾಯಣಕ್ಕ ಕೂತ್ಕೊಂಡೆ. ಪಾರಾಯಣಕ್ಕ ಕೂತ್ಕೊಂಡ್ವಿ. ಅವಾಗ ಇಲ್ಲಿ ನೋವು ನನಗೆ ಎಷ್ಟು ಒಂದು 100 kg ಏನೋ ಇಟ್ಟಾರೇನೋ ಅನ್ಬೇಕು. ಇಲ್ಲಿ ಇಂತ ಹತ್ರ ಬಹಳ ನೋವು ಬರೋದು. ಅದು ಎಷ್ಟು ನೋವು ಅಂದ್ರೆ ಕಣ್ಣ ನೀರ್ ಬರಕತ್ತವ ನನಗೆ, ತಡ್ಕೊಳಕ್ ಆಗಿಲ್ಲ. ಒಂದ್ ಅಧ್ಯಾಯ ಓದ್ಬಿಟ್ಟು ಎದ್ದು ಮನೆಗ
ಎಲ್ಲ ತಿಂಡಿ ಎಲ್ಲ ಮಾಡಿ ಮತ್ತೆ ಕುಂದ್ರೋಣ ಅಂತೇಳಿ ಅದ್ರಾಗೆ ಅಪ್ಪಗೆ ಹೇಳ್ಕೊಂಡು ಮಾಡಿ ಒಂದು ಅದೇ ಓದಿ ಪೂಜೆ ಮಾಡಿ ಎದ್ದು ಆಮೇಲೆ ತಿಂಡಿ ಎಲ್ಲ ಮಾಡಿ ಎಲ್ಲ ತಿಂಡಿ ಎಲ್ಲ ತಿಂದು ಎಲ್ಲರೂ ಹೋದ್ರು. ನಾನು ಮನೆಗೆ ಮತ್ತೆ ಪಾರಾಯಣ ಸ್ಟಾರ್ಟ್ ಮಾಡಿದೆ. 10:30 ಕುತ್ಕೊಂಡೆ ನಾನು. ಮತ್ತೆ ಓದಕ್ಕ ಅವಾಗ ಯಾವಾಗ ನಾನು ಫಸ್ಟ್ ಪಾರಾಯಣ ಅದನ್ನ ಒಂದು ಅದೇ ಓದಿ ಒಂದು ಮಂಗಳಾರತಿ ಮಾಡಿ ನಮಸ್ಕಾರ ಮಾಡಿ ಈ ಕಡೆಗೆ ಬಂದೆ, ನೋವೇ ಇಲ್ಲ ನನಗದು. ಅದು ಆ ನೋವು ಐತಿ ಅನ್ನೋದ್ರೆ ನನಗೆ ನೆನಪಾರ್ಬಿಟ್ಟೆ ನಾನು. ಆಮೇಲೆ ಗೊತ್ತಾಗೈತೆ ಅದು ನೋವು ಹೋಗೈತಿ ಅಂತ. ಅದು ಹೋಗಿರೋದೇ ಗೊತ್ತಿಲ್ಲ ನನಗೆ. ಆಮೇಲೆ ಅದು ಪೂಜೆ ಎಲ್ಲ ಅವತ್ತಿನ ಪಾರಾಯಣ 10:30 ಮತ್ತೆ ಕುತ್ಕೊಂಡು 12:25 ಆಗಿತ್ತು. ಅವಾಗ ಸಮಾಪ್ತಿ ಆಯ್ತು. ಎದ್ದು ಎಲ್ಲ ಪೂಜೆ ಮಂಗಳಾರತಿ ಮಾಡಿ ನಮಸ್ಕಾರ ಮಾಡಿ ಇವತ್ತಿನ ಪಾರಾಯಣ ಸಮಾಪ್ತಿ ಮಾಡಿದಪ್ಪ, ಯಾವ ಅಡ್ಡಿ ಆತಂಕ ಬರ್ಲಾರ್ದಂಗೆ ಅಂತೇಳಿ ಹೇಳಿ ಅಪ್ಪನಿಗೆ ನಮಸ್ಕಾರ ಮಾಡಿ ಮಂಗಳಾರತಿ ಮಾಡಿ ಆ ಸ್ಕ್ರೀನ್ ಹೇಳಿದೆ. ಸ್ಕ್ರೀನ್ ಹಾಕೇವಿ ದೇವರಿಗೆ ಸ್ಕ್ರೀನ್ ಹೇಳಿದೆ ನಾನು. ಸ್ಕ್ರೀನ್ ಹೇಳೋದು ಹೋಗಿ ನಮ್ಮ ಚಿಕ್ಕಮ್ಮನ ಹತ್ರ ಒಳಗೆ ಅಡಿಗೆ ಮನೆಗೆ ಹೇಳ್ತಾ ಇದ್ದೆ, ಚಿಕ್ಕಮ್ಮ ಹಿಂಗಾಗಿತ್ತು ನೋಡ್ರಿ ನನಗೆ ಬೆಳಿಗ್ಗೆ ಅಂತೇಳಿ ಹೇಳ್ಕಂತ ಹಿಂಗ್ ಬಂದ್ ನೋಡಿದ್ರೆ ಒಂದ್ ಅಳಿಲ್ ಬಂದತ್ ಒಳಗೆ, ಮನೆ ಒಳಗೆ ಅಳಿಲ್ ಬಂದು ಅದ್ ಮ್ಯಾಟ್ ಮೇಲೆ ಕುಂತತಿ. ಮ್ಯಾಟ್ ಮೇಲೆ ಕುತ್ಕೊಂಡು ಅಪ್ಪನ ಕಡೆ ನೋಡ್ತಾ ಇತ್ತದು. ಹಿಂಗ್ 2 ಕೈ ಹಿಂಗ್ ಹಿಡ್ಕೊಂಡು ಹಿಂಗ್ ಕುಂತ್ ಬಿಟ್ಟತಿ, ಹಿಂಗೆ ಕುಂತತಿ, ಹಿಂಗ್ ನೋಡ್ತಾ ಇತ್ತದು ಅಪ್ಪನ ಕಡೆಗೆ. ನನಗೆ ಎಷ್ಟು ಬೇಜಾರಾಗ್ಬಿಡ್ತು ಅಂದ್ರೆ ಇನ್ನೂ ನೆನೆಸ್ಕೊಂಡ್ರೆ ಬೇಜಾರಾಕತ್ ನನಗದು. ಅಯ್ಯೋ ನಾನು ಯಾವತ್ತು ಸ್ಕ್ರೀನ್ ಹಾಕಲ್ಲ, ಪೂಜೆ ಆದ ತಕ್ಷಣ ಇವತ್ತು ಯಾಕೆ ಹಾಕಿ ಬಂದೆಪ್ಪ ನಾನು ಅಂತ. ಅಲ್ಲಿ ಅಪ್ಪನ ಕಡೆ ನೋಡ್ತಾ ಇತ್ತದು ಅಷ್ಟು ಚೆನ್ನಾಗಿ. ನಾನು ನೋಡಿದ ತಕ್ಷಣ ಚಿಕ್ಕಮ್ಮ ಅಪ್ಪ ಬಂದಾರ ಅಂತ ಇದ್ದಾನೆ. ಅದನ್ನ ನೋಡಿ ಅಷ್ಟು ಚೆನ್ನಾಗಿತ್ತದು, ನೋಡಕ್ ಬಹಳ ಲಕ್ಷಣ ಇತ್ತು. ಅಳಿಲು ಅಂತ ಬಹಳ ನಮ್ ನೋಡಿ ಚಿಕ್ಕಮ್ಮ ಅದಕ್ಕೆ ಏನಾರು ತಿನ್ನಕ್ ಕೊಡಂತ ಹೇಳ್ರಿ ಅಂತೇಳಿ ಹೋಗಿ ನಾವು ಪಟ್ ಮಾಡಿದ್ವಿ ಅವತ್ತು. ಪಟ್ ತಗೊಂಡು ಹೋಗಿ ಕೊಡ ನಾನು ಅಷ್ಟು ತಗೊಂಡು ಹಿಂಗ್ ಹೋಗೋದ್ರಾಗ ಎಲ್ಲ ಹೋಗ್ಬಿಟ್ಟಿತ್ತು. ಅದು ಒಂದು ಅವತ್ತು ಫಸ್ಟಿನ ದಿವಸದ್ದು. ಆಮೇಲೆ ಲಾಸ್ಟ್ನೇ ದಿವಸ ನಾನು ಅವತ್ತು ಸಮಾಪ್ತಿ ಆಯ್ತು ಪಾರಾಯಣ. ಅವತ್ತು ಎಲ್ಲ ಕಾರ್ತಿಕಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಅಡಿಗೆ ಎಲ್ಲ ಮಾಡ್ಕೊಂಡು ಅಭಿಷೇಕ ಎಲ್ಲ ಸಂಜೆಗೆ ಇಟ್ಕೊಂಡು ಎಲ್ಲ ಅಭಿಷೇಕ ಎಲ್ಲ ಆಯ್ತು. ದತ್ತ ಭಕ್ತರು ಕರೆಯಂದ್ರೆ ಅವತ್ತು ತುಮಕೂರ್ಗೆ ಹೋಗಿರ್ತಾರ. ನಾವ್ ಕರಿತೇವಿ ಶ್ವೇತಾ ಅರುಣ್ ಕುಮಾರ್ ಕರಿತೇವಿ. ಕರೆದ್ರೆ ಇವ್ರಿಗೆ ಅಮರೇಶ್ ಅಣ್ಣ ಶಿಲ್ಪಾಗ ಹೇಳ್ತೇವಿ. ಅವರೆಲ್ಲ ಅವತ್ತು ತುಮಕೂರ್ಗೆ ಹೋಗ್ತಾರಲ್ಲ, ಹಂಗಾಗಿ ಯಾರನ್ನು ಕರಿಯಲ್ಲ. ಹಂಗಾಗಿ ಅವತ್ತು ಅವ್ರು ಕರೀಲಿಲ್ಲ. ನಮ್ ಚಿಕ್ಕಮ್ಮ ಏನೋ ಬೇಡ್ಕೊಂಡಿದ್ರಂತೆ, ಹಿಂಗ ಬರ್ಬೇಕಪ್ಪ ಪಾರಾಯಣ ನಿನ್ ರೂಪದಾಗ ಯಾರಾದ್ರೂ ಬಂದ್ ಪ್ರಸಾದ ಮಾಡ್ಲಿ ಅಂತ ಅವ್ರು ಅನ್ಕೊಂಡಾರ. ಅದೇ ಇನ್ನೇನು ಅಭಿಷೇಕ ಆಯ್ತು, ಅಡಿಗೆ ಪ್ರಸಾದ ನೈವೇದ್ಯ ಎಲ್ಲ ಮಾಡ್ಬೇಕು ಅನ್ನೋ ಟೈಮಿಗೆ ಫೋನ್ ಬಂತು ನನಗೆ. ನಮ್ಮ ಮಗಳು ಫೋನ್ ಮಾಡಿದ್ಲು. ಇಲ್ಲ ಚಿಕ್ಕಮ್ಮ, ನಮ್ಮ ಚಿಕ್ಕಮ್ಮನು ಚಿಕ್ಕಪ್ಪ ಅವ್ರ ಮಗ ಬರ್ತಾ ಇದ್ದಾರೆ, ನಿಮ್ಮ ಮನೆಗೆ ಕರ್ಕೊಂಬರ್ಲಾ ಅಂತ ಕೇಳ್ತಾ ಇದ್ದಾಳಕ್ಕಿ ನಮಗೆ. ಕರ್ಕೊಂಬಾರಮ್ಮ ಹಂಗೆಲ್ಲ ಕೇಳಬಾರ್ದು, ಕರ್ಕೊಂಬರ್ಬೇಕು ಅಂದೆ ನಾನು. ಸರಿ ಅಂದ್ರೆ ಅವ್ರು 3 ಜನ ಬಂದಾರೆ ಅವತ್ತು. 3 ಜನ ಬಂದು ಪ್ರಸಾದ ನಮಸ್ಕಾರ ಮಾಡಿ ಅವ್ರು ಅಷ್ಟು ಖುಷಿಯಾಗಿದ್ದಾರೆ. ಮಗಂದು ಲಗ್ನ ಪತ್ರಿಕೆ ಕೊಡಕ್ ಬಂದಾರ. ಅವ್ರಿಗೆ ಈ ಪೂಜೆ ದಿವಸ ಬಂದಿವಲ್ಲ ನಾವು ಅಂತ ಅವ್ರಿಗೆ ಖುಷಿ. ಎಷ್ಟು ಖುಷಿ ಅಂದ್ರೆ ಅವ್ರಿಗೆ ಅಷ್ಟು ಖುಷಿ. ನಮಗೆ ಎಷ್ಟು ಖುಷಿ ಅಂದ್ರೆ ಅಪ್ಪ ಬಂದು ಸ್ವೀಕರಿಸ್ತಾ ಇದಾರಲ್ಲ ಪ್ರಸಾದ ಅಂತ ನಮಗೆ ಖುಷಿ. ಅಷ್ಟು ಪ್ರಸಾದ ಅವರು ಪ್ರಸಾದ ಮಾಡಿ ಮತ್ತ ಸೀರೆ ತಂದಿದ್ರು ಅವರು. ಸೀರೆ ಆಮೇಲೆ ಲಗ್ನ ಪತ್ರಿಕೆ 2 ಟುಡೇ ಕೊಟ್ರು ಅವರು. ನೋಡ್ರಿ ಅಪ್ಪ ಕೊಟ್ಟಾರ, ಅದನ್ನ ಪಾರಾಯಣ ಮಾಡಿದ್ದಕ್ಕೆ ಸೀರೆ ಕೊಟ್ರು. ಎಷ್ಟು ವಿಶೇಷತೆ ಪಾರಾಯಣ ಮಾಡಿದ ಪ್ರತಿಫಲ. ಹೌದು, ನಿಜ. ಅದು ಅಪ್ಪ ಬಹಳ ಕೃಪೆ ಮಾಡಿದ್ರು. ಅದು ಒಂದು ಅಂದ್ರೆ ನೀವು ಪಾರಾಯಣ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿ. ನಿಜಮ್ಮ, ಅದು ಅಷ್ಟು ಸ್ಟ್ರಾಂಗ್ ಐತಿ. 3 ದಿವಸದ ಐತಲ್ಲ ಸಪ್ತಾಹ. ನಿಜ. ಅದೇ ಭಕ್ತಿ ಅನ್ನೋದು ನಾವು ತೋರ್ಪಡಿಕೆ ಮಾಡಲ್ಲ. ಅದು ಮನಸ್ಸಿಗೆ, ನಮ್ಮ ಮನಸ್ಸಿಂದ ಭಗವಂತ ಮನಸ್ಸಿಗೆ ಮುಟ್ಟಬೇಕು. ಆ ತರ ಭಕ್ತಿ ಮಾಡಿದ್ರೆ ಭಗವಂತ ಅವನೇ ಬರ್ಬೇಕು ಅಂತ ಏನಿಲ್ಲ. ಒಂದ್ ಅಳಿಲ್ ಮುಖಾಂತರನಾರಾತು, ಯಾರ್ದೋ ಭಕ್ತರ ಮುಖಾಂತರ ಯಾರೋ ಬಂದು ಅದು 3 ಬರ್ಬೇಕು ಅನ್ನೋದೇನಿತ್ತು. ಅದು ದತ್ತನ ಸಂಕಲ್ಪನೆ. ಅದು ಹಂಗೆ ಯಾರಾದ್ರೇನು ಬಂದು ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ. ಅದು ನಿಜವಾಗ್ಲೂ ವಿಶೇಷ ಪಾರಾಯಣ. ನಿಮಗೆ ಇನ್ನೊಂದು ಮನೇಲಿ ತೊಂದರೆ ಆಗಿ ನಿಮ್ಗೆ ಜೀವದಾನ ಮಾಡಿದ್ದು ಅಪ್ಪ ಅಂತ ಒಂದು ಕೇಳ್ಪಟ್ಟಿದ್ದೆ ಅನುಭವ ಹೇಳಿ ಅಕ್ಕ. ನಮ್ಮ ಅದು ಏನು ಅಂದ್ರೆ ನನಗೆ ಅವತ್ತು ಅಪ್ಪನ ಜಪ ನಡೀತಾ ಇತ್ತು.
ಲಾಕ್ಡೌನ್ ಟೈಮಲ್ಲ? ಲಾಕ್ಡೌನ್ ಹಾ 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 ಅಪ್ಪನ ಜಪ ನಡೀತಾ ಇತ್ತು. ಹಾ, ಹಾ. ಶ್ರೀ ಸತ್ತುಪಾಸಿಯೇ ನಮಃ ಹಾ. ಅದು ನಡೀತಾ ಇತ್ತು. ನಾನು ನಡೀತಾ ಇರಬೇಕಾದ್ರೆ ನಾವು ಏನ್ ಕೆಲಸನ ಮಾಡ್ಲಿ ಒಟ್ ಅಪ್ಪನ ಜಪ ಮಾಡ್ತಾ ಕೌಂಟ್ ಮಾಡ್ಕೊಂತ ಕೌಂಟ್ ಕಳಿಸ್ಬೇಕು ಅಂತ ಇತ್ತಲ್ಲ, ಹೌದೌದು. ಮಾಡ್ಕೊಂತ ಇದ್ವಿ. ಹ್ಮ್ ಹ್ಮ್ ಅವಾಗ ನಾ ಏನು ಬಟ್ಟೆ ತೊಳೆದ್ರು ಏನ್ ಮಾಡಿದ್ರು ಅಪ್ಪಂದು ಅದು ಒಟ್ ನಾಮಸ್ಮರಣೆ ನಿಲ್ಲಂಗೆ ಇಲ್ಲ, ನಿಲ್ತಾನೆ ಇರ್ಲಿಲ್ಲ. ಸುಮ್ಮನೆ ಮಾಡ್ತಾನೆ ಇರ್ಬೇಕು. ಹ್ಮ್ ಹ್ಮ್ ನಾ ಎಲ್ಲ ಮಾಡಿ ಬಟ್ಟೆ ಹಾರಕಕ್ ಹೋದೆ ಮೇಲ್ಗಡೆ ತಗೊಂಡು. ನಾನು ಹ್ಮ್ ಹ್ಮ್ ಅಲ್ಲಿ ನಮ್ದು ತೊಟ್ಟಿ ಐತಿ ಇದ್ರ ಹತ್ರ, ಹಿಂಗ ಮೆಟ್ಲ ಹತ್ತಿ ಹೋಗ್ಬೇಕು, ಅಲ್ಲಿ ತೊಟ್ಟಿ ಐತಿ. ಅಮ್ಮ ಬೆಳಗ್ಗೆನೆ ಸ್ವಲ್ಪ ವಾಸನೆ ಎಲ್ಲ ಹೋಗ್ಲಿ ಅಂತ ತೊಟ್ಟಿ ಎಲ್ಲ ತೆಗೆದು ಬಿಡ್ತಾರ ಅವ್ರು, ಓಪನ್ ಮಾಡ್ಬಿಟ್ಟು ಓಪನ್ ಮಾಡ್ಬಿಟ್ಟಿರ್ತಾರ ಅವರು. ನಾನ್ ನೋಡಿದೆ ಅದನ್ನ, ನನಗೆ ಅದನ್ನ ನನ್ ತಲೆಯಾಗ ಬರ್ಲೇ ಇಲ್ಲ. ಅದು ಈ ಅನುಭವ ಕೊಡ್ಬೇಕಿತ್ತಲ್ಲ ಅಪ್ಪ, ಅದಕ್ಕೆ ಆ ಯೋಚನೆ ನನಗೆ ಮುಚ್ಚಬೇಕು ಅನಿಸ್ಲೇ ಇಲ್ಲ. ಆದ್ರೆ ಸುಮ್ನೆ ಹೋದೆ ನಾನು, ಅದನ್ನ ದಾಟ್ಕೊಂಡ್ ಮೇಲ ಹೋದೆ. ಅಪ್ಪನ ಜಪ ಮಾಡ್ಕೊಂತಾನೆ ಅಷ್ಟು ಬಟ್ಟೆ ಒಣಗಾಕಿ ಅಪ್ಪನ ಜಪ ಮಾಡ್ಕೊಂತಾನೆ ಬಂದೆ. ಅದೇನ ಅಪ್ಪನ ಜಪ ಮಾಡ್ತಾ ಇದನಲ್ಲ, ನಾನು ಅದ್ರಾಗ ಅದೀನಿ, ನನಗೆ ತೊಟ್ಟಿ ತೆಗ್ದತಿನ ತಲೆಗೆ ಬಂದಿಲ್ಲ. ಇಲ್ಲ ನಿಜ ಅದು, ನಾನು ಇಲ್ಲ ಅಲ್ಲಿ. ನಾನು ಅಪ್ಪನ ಜಪ ಮಾಡ್ಕೊಂತ ಬರ್ತದೀನಿ, ತೊಟ್ಟಿ ತೆಗ್ದತಿ ಎಲ್ಲ ಅನ್ನೋದು ತೊಟ್ಟಿ ನೆನಪೇ ಇಲ್ದಂಗ ಆಗ್ಬಿಡ್ತು ನನಗೆ. ಹಿಂಗ್ ಬಂದ್ ಹಿಂಗ್ ಕಾಲಿಟ್ಟೇನಿ, ಹಿಂಗ ಪೂರ್ತಿ ಬಲ್ಗಾಲ ಹಿಂಗಿಟ್ಟು ಎಡಗಾಲ ಎತ್ತೇನಿ, ಬೀಳೋದ್ ಎಷ್ಟತ್ತೀನಿ ಮಾತು ತೊಟ್ಟಿ ಒಳಗೆ ಕಾಲ್ ಹಿಂಗ್ ಇಟ್ಟೇನಿ, ಎಡಗಾಲ ಎತ್ತೇನಿ. ಯಾರು ಬದುಕದುಂಟ, ಇದು ಎಲ್ಲಾರು ಉಂಟ? ಯಾರು ಇರ್ಲಿಲ್ಲ, ಒಬ್ರು ಇರ್ಲಿಲ್ಲ ಅಲ್ಲಿ. ರೋಡ್ ಸಮೇತ ಯಾರು ಇಲ್ಲ, ಎಲ್ರು ಒಳಗದಾರ. ಹಿಂಗ್ ಬಲ್ಗಾಲಿಟ್ಟು ಹಿಂಗ್ ಎಡಗಾಲ ಎತ್ತಿದ ತಕ್ಷಣ ಅದು ಏನೋ ನನಗೆ ಗೊತ್ತಿಲ್ಲ, ಅದು ಏನೋ ಒಂದು ಹಿಂಗ್ ಬಂದಂಗಾತು. ಹಿಂಗ್ ಬಂದ್ ಹಿಂಗೆ ತೂರ್ ಬಿಡ್ತು, ತೂರ್ದಂಗ ಆಗ್ಬಿಡ್ತು. ನನ್ ಬಲ್ಗಾಲ್ನ ಹಿಂಗ್ ಹಿಡ್ಕೊಂಡ್ ತೊಟ್ಟೆಗಿಂದ ಹಿಂಗ್ ತೂರ್ದಂಗ ಆಗ್ಬಿಡ್ತು. ನಾನ್ ಹಂಗೆ ಹಿಂಗ್ ಎದುರುಗಡೆ ಗೋಡೆಗೆ ಹೋಗಿ ಹಿಂಗಿಟ್ ಕಾಲ್ ಹಿಂಗ್ ಬಿದ್ಬಿಟ್ಟೆ, ಹಿಂಗಾಗ್ಬಿಟ್ಟೆ. ಆಮೇಲೆ ನನಗೆ ಯಾರ ದಬ್ಬಿದ್ರು ಅಂತ, ಈ ನಮ್ನಿ ದಬ್ತಾರ ಯಾರವ್ರು ಅಂತೇಳಿ ಹಿಂಗ್ ತಿರುಗಿ ನೋಡಿದ್ರೆ ಯಾರು ಇಲ್ಲ ಹಿಂದ. ಅವಾಗ ನೋಡ್ತಾನೆ ತೊಟ್ಟಿ ತೆಗ್ದತ್ತಲ್ಲಿ. ನನಗೆ ಒಂದ್ ಕ್ಷಣ ಏನು ಮಾತಾಡಕ್ಕೆ ಬರಕ್ಕೊಂದು ಅವಾಗ ಆ ತೊಟ್ಟಿ ನೋಡಿ. ಅವತ್ತು ನನಗೆ ಅಪ್ಪ ಜೀವದಾನ ಮಾಡಿರ, ಅದು ಒಂದು. ಆಮೇಲೆ ಇನ್ನೊಂದು ಅದೇ ತರನೇ ನಡೆದಿದ್ದು. ಇನ್ನೊಂದು ನಾಮಸ್ಮರಣೆಯಲ್ಲಿ ಮುಳುಗಿದ್ರಿ, ಅದೇ ನಿಮ್ಮನ್ನ ಕಾಪಾಡತಿ. ಎಲ್ಲಿ ಅವನ ಸ್ಮರಣೆ ನಡೀತಾ ಇರ್ತದ ಭಗವಂತ, ಅಲ್ಲಿ ಎಂತ ಭಕ್ತರ ಆಪತ್ನಾಗಿದ್ರು ಖಂಡಿತ ಅಪ್ಪ ಕಾಪಾಡ್ತಾರ. ಇದೇ ತರ ನಿಮ್ಮ ಮನೇಲಿ ಸಿಲಿಂಡರ್ ಏನೋ ಇದಾಗಿತ್ತು ಅಂತ ಕೇಳ್ಕೊಂಡೆ. ಇನ್ನೊಂದು ಇದು ನನಗೆ ಜೀವದಾನ ಮಾಡಿದ್ದು ಇನ್ನೊಂದು ಅಂದ್ರೆ, ಅದು ಒಂದು ದಿನ ರಾತ್ರಿ ಸುಮಾರು ಎಷ್ಟು 10:30 11 ಗಂಟೆ ಸುಮಾರು. ಅದು ಅದೇ ಎಲ್ರು ಮಲಗಿದ್ರು, ಮೇಲ್ ನಾನು ಬಟ್ಟೆ ಹಾಕಿದ್ದೆ, ಮೇಲ್ಗಡೆ ತಗೊಂಬರಕಂತ ಹೋದೆ ರಾತ್ರಿ. ಅವ್ ನಮ್ಮ ಹುಡುಗ ನನ್ ಜೊತೆಗೆ ಯಾವಾಗೂ ಬರ್ತಿರ್ಲಿಲ್ಲ. ಅವ್ನ್ ಬಂದ ಅವತ್ ನನ್ ಜೊತೆಗೆ ಬಂದ, ಅಷ್ಟು ಬಟ್ಟೆ ತೆಗೆದು ಅವ್ನ ಕೈಯಾಗ ಕೊಟ್ಟೆ. ನನಗೆ ಉಸಿರಾಡಕ್ಕೆ ಅಲ್ಲೇ ಉಸಿರಾಡಕ್ ಆಗಿದಂಗ ಆಗ್ಬಿಡ್ತು ನನಗೆ ಮೇಲ್ಗಡೆ. ಆದ್ರೆ ಬಟ್ಟೆ ಕೊಟ್ಟು ಅವ್ನ ಕೈಯಾಗ ಕಳ್ಸಿದೆ ನಾನು. ಕಳ್ಸಿದ ತಕ್ಷಣ ನನಗೆ ಇಳಿದು ಹೋಗಕ್ ಆಗಿಲ್ಲ. ನಾನು ಅವನ ಎದುರಿಗೆ ಏನು ಹೇಳಲಿಲ್ಲ, ಭಯ ಪಟ್ಕಂತಾನ ಅಂತ ಹೇಳಿ. ಅವನು ತಗೊಂಡು ಹೋಗಂತ ಕೊಟ್ಟು ಕಳ್ಸಿದೆ. ಅದ್ರಾಗ ಅವನು ಅಲ್ಲೇ ಕುತ್ಕೊಂಡು ಆದ್ರೂ ಸುಧಾರಿಸ್ಕೊಂಡ್ ಬಂದೆ ಕೆಳಗೆ. ಬಂದು ಎಲ್ರು ಮಲಗಿದ್ರು, ಏನು ಹೇಳಿಲ್ಲ. ನನಗೆ ನಿಜ ಹೇಳ್ತೀನಿ, ನನಗೆ ಉಸಿರು ನಿಂತು ಬಿಟ್ಟಿತ್ತಮ್ಮ ಅವತ್ತು. ಇದು ಸತ್ಯ ಮಾತು, ಉಸಿರು ನಿಂತಿತ್ತು ಫುಲ್ಲು. ಬರೀ ಬಾಯಲ್ಲೇ ಇದು ಮಾಡ್ಕೊಂಡಿನಿ ನಾನು. ಇಡೀ ರಾತ್ರಿ ನನಗೆ ಮಾತಾಡಕ್ ಬರಕ್ಕೊಲ್ದು. ಪಕ್ಕಕ್ಕೆ ನಮ್ ಚಿಕ್ಕಮ್ಮ ಇದಾರ, ಅವ್ರು ನೆಪ್ಸಕ್ ಆಗಕ್ಕೊಲ್ದು ನನಗೆ, ಯಾರ್ಯಾರು ಮಾತಾಡಕ್ ಆಗಕ್ಕೊಲ್ದು ನನಗೆ. ಅವತ್ ಬೆಳಕರ್ಸಿದ್ದು 6 ಗಂಟೆವರೆಗೂ ನನಗೆ ಉಸಿರಾಡಕ್ ಬಂದಿಲ್ಲ. ಮನಸ್ಸಿನಲ್ಲಿ ಬರೀ ಅಪ್ಪನ ಜಪನೆ ನಾಮಸ್ಮರಣೆ ಮಾಡಿ ಶ್ರೀ ಸತ್ತು ಮತ್ ಬಾಡ್ಬಿಟ್ಟು ಹೇಳಕ್ಕೂ ಬರಂಗಿಲ್ಲ, ನ್ಯಾಲಿಗಿಂದ ಹೇಳಕ್ ಬರಂಗಿಲ್ಲ. ಮನಸ್ಸಿನಲ್ಲಿ ಅಷ್ಟೇ ಹೇಳ್ಕೊಂಡು 6 ಗಂಟೆಗೆ ನಿದ್ದೆ ಇರ್ತೈತೆ ನನಗೆ. ಅಲ್ಲಿವರೆಗೂ ಮಲಗಿಲ್ಲ ನಾನು, ಮಕ್ಕಳಕ್ಕೆ ಆಗಕ್ಕೊಲ್ದು. ಹಿಂಗ್ ಮಲಗಿದ್ರೆ ಉಸಿರು ಇಲ್ಲಿಗೆ ಬರ್ತತಿ, ಹಿಂಗ್ ಮಕ್ಕಂಡ್ರೆ ಇಲ್ಲಿಗೆ ಬರ್ತತಿ, ಹಿಂಗ ಆಗ್ತತಿ. ಒಟ್ಟು ಉಸಿರಾಡಕ್ ಆಗಂಗೆ ಇಲ್ಲ, ಆ ತರ ಆಗ್ಬಿಟ್ಟಿತ್ತು. 6 ಗಂಟೆಗೆ ನನಗೆ ಕಡಿಮೆ ಆಯ್ತದ ಬೆಳಗಿನ ಜಾವ. ಅವಾಗ ಉಸಿರು ಬಂತು ನನಗೆ. ಅಲ್ಲಿವರೆಗೂ ಉಸಿರು ನಿಂತಿತ್ತು ನನಗೆ. ಅದು ಹೆಂಗ ಭಗವಂತ ಹೆಂಗ್ ಕಾಪಾಡಿದ್ನೋ ಅವನಿಗೆ ಗೊತ್ತದು, ನಮಗಂತೂ ಇಲ್ಲಿವರೆಗೂ ಗೊತ್ತಿಲ್ಲ. ಅದು ಅವನೇ ಜೀವದಾನ ಮಾಡಿರೋದು ನನಗೆ. ಇದನ್ನ ಅವತ್ತು ನಾನು ಬರ್ಲಿಲ್ಲ, ಮಾರನೇ ದಿನ ಸತ್ಸಂಗ ಇತ್ತು. ಇದು ಶನಿವಾರ ನಡೆದಿದ್ದು, ಬೆಳಕರಿದ್ರೆ ಭಾನುವಾರ ಇತ್ತು.
ಅವತ್ ನಾನು ಬರ್ಲಿಲ್ಲ ಸತ್ಸಂಗಕ್ಕೆ. ಅವತ್ತು ಫುಲ್ ಉಸಿರು ಎಲ್ಲ ಕಟ್ಟಿ ಬಿಟ್ಟಿತ್ತಲ್ಲ, ಕೈ ಕಾಲೆಲ್ಲ ಇಷ್ಟು ದಪ್ಪ ಆಗಿದ್ದು ನನಗೆ. ಎಲ್ಲ ನಮ್ಮ ಮನೆಗೆ ಎಲ್ಲಾರು ನೋಡ್ಯಾರ ನೋಡ್ರಿ, ಫುಲ್ ಇಷ್ಟು ದಪ್ಪ ಎಲ್ಲ, ಮುಖ ಕೈ ಕಾಲು ಎಲ್ಲ ಅಸಹ್ಯ ಆಗ್ಬಿಟ್ಟಿತ್ತು, ಎಲ್ಲ ದಪ್ಪ ಆಗಿ. ನಾನು ಅವತ್ ಸತ್ಸಂಗಕ್ಕೆ ಬರ್ಲಿಲ್ಲ, ಸುಸ್ತಾಗಿ ನಾನು ಬರಲ್ಲ, ನೀವು ಹೋಗಿ ಬರ್ರಿ ಎಂದು. ತಿರುಗು ವಾರ ಅಪ್ಪ ಶರ್ಮಿಳಕ್ಕರ ಮನೆಗ್ ಬಂದ್ರು, ತಿರುಗ್ ಮುಂದಿನ ವಾರ. ಅವತ್ ಬಂದಾಗ ನಾನೇನಂದೆ, ಇವರೆಲ್ಲ ಅಂದ್ರು ನೀವು ಅಪ್ಪ ಅನುಭವ ಹೇಳಿಸ್ತಾರೆ ಎಲ್ಲರಿಗೂ ಅಂದ್ರು. ಅಯ್ಯೋ ನಾವೇ ನಿಂತ್ ಕುಂತಿರ್ತವಿ, ನಾವೇನ್ ಹೇಳಲ್ಲ ಬಿಡ್ರಿ, ನಮ್ಮನ್ನೇನು ಅಪ್ಪ ನಾವೇನ್ ಕಾಣಲ್ಲ, ಅಪ್ಪನ ಕಣ್ಣಿಗೆ ನಮ್ಮನ್ನೇನು ಕರೆದು ಅನುಭವ ಹೇಳ್ಸಲ್ ಬಿಡ್ರಿ ಅಂತ ನಾನು ಅಂದೆ. ನಾನು ಬಾಯ್ ಬಿಟ್ಟೆ ಅಂದೆ, ನಮ್ಮನ್ನೆಲ್ಲ ಕರಿಯಲ್ ಬಿಡ್ರಿ, ಎಂತೆಂತ ಭಕ್ತರದ್ರ ಅವ್ರನ್ನ ಕರೀತಾರ ಅಂತ ನಾನು ಸುಮ್ನ ಬಂದ್ವಿ. ನಾನ್ ಹಿಂದ್ ಕುಂತಿದ್ದೆ, ಹೇಮಾವತಮ್ಮ ಆಂಟಿ ಹೇಳಿದ ತಕ್ಷಣನೇ ಅನುಭವನ ಎರಡಕ್ಕೆ ನನ್ನನ್ನೇ ಎಬ್ಬಿಸ್ಬಿಟ್ರ ಅಪ್ಪ. ನೋಡೋ ನಿಮ್ ಕೋರಿಕೆ ಹಿಂಗೆ ಭಗವಂತ ಅದು ಒಂದ್ ದೊಡ್ಡ ಅನುಭವ. ಅದು ಅಪ್ಪ ನಿಂದ್ರಿಸಿ ಇದನ್ನೇ ಹೇಳಿದ್ ನಾನು, ಹೋದ್ ವಾರ ಸತ್ಸಂಗಕ್ಕೆ ಬಂದಿದ್ದಿಲ್ಲಲ್ಲ, ಇದನ್ನೇ ಹೇಳಿದ್ ನಾನು ಅಪ್ಪನಿಗೆ ಅವತ್ತು. ಅಪ್ಪ ಅದಕ್ಕೆ ಬಿಡಬಾರ್ದು ಸತ್ಸಂಗ ಅಂತ ಹೇಳಿದ್ರ ಅಪ್ಪ. ಅದು ಎಂತ ಏನೇ ಇರ್ಲಿ ಸತ್ಸಂಗ ಬಿಡಬಾರ್ದು ಅಂದ್ರ ಅಪ್ಪ. ಬರ್ಬೇಕು, ಅವನೆಲ್ಲ ಪರಿಹಾರ ಮಾಡ್ತಾನೆ, ಬರ್ಬೇಕು ಸತ್ಸಂಗಕ್ಕ ಅಂದ್ರು. ಈಗ ನಾವು ಒಬ್ಬೊಬ್ರೆ ಹೆಣ್ಮಕ್ಳು ಮನೇಲಿ ಇರ್ತೀವಿ, ಯಾರು ಇರಲ್ಲ, ಅವ್ನ ಸ್ಮರಣೆ ಧ್ಯಾನ ನಮ್ಮನ್ನ ಹೆಂಗ್ ಕೈ ನೋಡಿ. ನೀವು ತೊಟ್ಟಿಂದ ಎತ್ತ ಹಾಕಿದ್ರು ಅಂದ್ರೆ ಯಾರು ಹಾಕಿದ್ರಲ್ಲ, ಯಾರು ಇರ್ಲಿಲ್ಲ ಅಲ್ಲಿ. ನಿಮಗೆ ರಾತ್ರಿ ಉಸಿರಾಡಕ್ ಆಗಿಲ್ಲ, ಏನಿಲ್ಲ. ಆ ಸ್ಮರಣೆ ಹೆಂಗ ನಿಮ್ಮನ್ನ ಕಾಪಾಡುತ್ತೆ, ಆ ಸ್ಮರಣೆಗೆ ಇರೋ ಅಂತ ಶಕ್ತಿ ಯಾವ್ದ್ರಲ್ಲ. ನಿಜ, ಅದಿದ್ರೆ ಅದೊಂದಿತ್ತು ಅಂದ್ರೆ ನಮ್ಮನ್ನ ಎಂತ ಒಂದು ಸಾವಿನ ದವಡೆಯಿಂದನೇ, ಒಂದು ನಿಮ್ದು ಸಾವಿನ ದವಡೆಯಿಂದನೇ ಎದ್ದು ಬಂದ 2 ಸರಿನೂ ಅಪ್ಪ ಹಂಗ್ ಮಾಡ್ಯಾರ ನನಗೆ. ನಿಜ ನಿಜ, ನಿಜವಾಗ್ಲೂ ಜೀವದ ಅವನಿಲ್ಲ ಅಂದಿದ್ರೆ ನಾನು ಭೂಮಿ ಮೇಲೆ ಇರ್ತಿರ್ಲಿಲ್ಲ. ಸತ್ಯ, ನಿಜ ನಿಜ ನಿಜ. ನಿಮ್ಮ ಅನುಭವ ಕೇಳಿ ನಮಗೆ ಒಂಥರ ಈಗ ಉಸಿರಾಡ್ತಾ ಇದ್ದೇನೆ ಅಂದ್ರೆ ಅವನ್ ಕೃಪೆ, ಇನ್ನೇನು ಅಲ್ಲ. ಅವನ್ ಸಿಕ್ಕಿಲ್ಲ ಅಂದಿದ್ರೆ ಅದೇ ಹೇಳಿದ್ನಲ್ಲ ಅವಾಗ್ಲೇ, ಇರ್ತಿರ್ಲಿಲ್ಲ ಭೂಮಿ ಮೇಲೆ. ಅದು ನೀವು ಮಾಡೋ ಧ್ಯಾನ, ಅವನ ಸ್ಮರಣೆ, ಪಾರಾಯಣ ಎಲ್ಲ ಬಹಳ ಮಾಡ್ತಿರ್ತೀರಿ ನೀವು ಅಂತ ನಾನು ಕೇಳ್ಪಟ್ಟಿದ್ದೆ. ಅದೆಲ್ಲ ನಿಮಗೊಂದು ಕೈ ಹಿಡಿತು ಅಕ್ಕ, ನಿಮಗೆ ಯಾವತ್ತೂ ಇದಾಗಿಲ್ಲ. ನಿಮಗೆ ಸಿಲಿಂಡ್ರು ಏನೋ ಇದಾಗಿತ್ತು ಅಂತ ಕೇಳ್ಪಟ್ಟಿದ್ದೆ. ಸಿಲಿಂಡ್ರು ಲಾಸ್ಟ್ ಮೇಲೆ ಕೊರೋನಾ ಬರ್ತತಿ ಇನ್ ಹೋಗಲ್ಲ ಅಂತೇಳಿ ಕುರ್ಗಡ್ಡೆ ಲಾಸ್ಟ್ ಟೈಮ್ ಏನ್ ಹೋಗಿದ್ರು, ಅವಾಗ ಹೋದ್ವಿ ಕುರ್ಗಡ್ಡೆಗೆ. ಅವತ್ತು ಹೋಗೋ ದಿವಸ ಶನಿವಾರ ಹೋಗ್ಬೇಕಾ ದೊಡ್ಡೇರಿಗೆ, ಭಾನುವಾರ ಬೆಳಗಿನ ಜಾವ, ಶನಿವಾರ ಬೆಳಗಿನ ಜಾವ ಬಿಡ್ತಾರ ಕುರ್ಗಡ್ಡೆಗೆ ಹೋಗಕ್ಕೆ. ಅವಾಗ ಅದು ಬರೀ ಟೀ ಒಂದೇ ಮಾಡ್ಕೊಂಡಿದ್ವಿ ನಾವು ಸಿಲಿಂಡ್ರಿಂದು ಮನೆಯಲ್ಲಿ. ಸಿಲಿಂಡರ್ ಅವತ್ತು ಖಾಲಿ ಆಯ್ತು, ಅದನ್ನ ಸಿಲಿಂಡರ್ ಹೊಸದ ಹಾಕಿ ಟೀ ಒಂದ್ ಮಾಡ್ಕೊಂಡ್ ಕುಡಿದ್ವಿ. ಹಾಲಿತ್ತ ಮತ್ತೆ ಸುಮ್ನೆ ಮನೆಗೂ ಇರಲ್ಲ ಅಂತೇಳಿ ಟೀ ಒಂದ್ ಮಾಡ್ಕೊಂಡು ಕುಡ್ದು ಅದನ್ನ ಹಾಫ್ ಮಾಡಿ ಹೋಗಿದ್ವಿ. ಕುರ್ಗಡ್ಡೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಕುರ್ಗಡ್ಡೆ ಎಲ್ಲ ಮುಗಿಸ್ಕೊಂಡು ಯಾತ್ರೆ ಬಂದ್ವಿ. ಮಂಗಳವಾರ ಬಂದ್ವಿ. ಬುಧವಾರ ಬೆಳಗ್ಗೆ ಟೀ ಮಾಡಕ್ಕಂತ ಹೋದೆ ಬೆಳಗ್ಗೆ ಎದ್ದು. ಅದು ಯಾಕೋ ಸಿಲಿಂಡರ್ ಬಹಳ ಸ್ಮೆಲ್ ಬರಕತ್ತಿತ್ತು. ಎಷ್ಟು ಸ್ಮೆಲ್ ಬರ್ತೈತಿ, ಒಂದ್ 2-3 ಸರಿ ತೆಗೆದು ಹಾಕಿದೆ ನಾನು. ಅದು ಏನು ಯಾಕೆ ಸರಿ ಬರ್ಲಿಲ್ಲ. ಸ್ವಲ್ಪ ಆಫ್ ಮಾಡಿ ಬಂದು ಕುತ್ಕೊಂಡು ಆಮೇಲೆ ಮತ್ತೆ ಹೋಗಿ ಹಚ್ಚಿದೆ. ಆದ್ರೂ ಅದು ಏನಾಯ್ತು ಏನೋ ಬಹಳ ವಾಸನೆ ಬರಕತ್ತು ಗ್ಯಾಸ್. ಇದು ಎಷ್ಟೊಂದು ವಾಸನೆ ಬರುತ್ತೆ. ಮನೇಲಿ ಇದ್ರು, ಎಲ್ಲ ಮಲಗಿದ್ರು. ಇದು ಯಾಕೆ ಹಿಂಗ್ ಬರ್ತಾ ಇತ್ತಲ್ಲಪ್ಪ ಅಂತೇಳಿ ನಾನೇನ್ ಮಾಡಿದೆ, ಕಡ್ಡಿ ಕೆರೆದ್ಬಿಟ್ಟೆ ಕೆಳಗಡೆ. ಅದು ಏನ್ ಮಾಡ್ತು, ಭಗ್ ಅಂತ ರೆಗ್ಯುಲೇಟರ್ಗೆ ಹತ್ಕೊಂಡ್ಬಿಡ್ತು. ನಾನು ಅದ್ರಾಗೂ ಯಾರು ಎಬ್ಬಿಸ್ಲಿಲ್ದಂಗ ಅದನ್ನ ಆಫ್ ಮಾಡಕ್ ಹೋದೆ. ನನಗೆ ಐಡಿಯಾ ಬರ್ಲಿಲ್ಲ, ಬಟ್ಟೆ ತೋಯಿಸಿಡ್ಬೇಕಂತ. ಒಣ ಬಟ್ಟೆ ತಗೊಂಡ್ ಆಫ್ ಮಾಡಕ್ ಹೋಗೇನಿ, ಅದನ್ನ ತೋಯಿಸ್ ನೆನೆಸಿ ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ ನಾನು ಆ ಟೈಮಲ್ಲಿ ಹೊಳೆಯಲ್ಲ. ಆಮೇಲೆ ಚೀರಿದೆ. ಇನ್ ಮೇಲೆ ಎಲ್ಲ ನಮ್ಮ ಮನೆಯವ್ರು ಬಂದ್ರು, ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದ್ರು. ನಮ್ಮ ಹುಡುಗ ಹೊರಗೆ ಆಟ ಆಡಕ್ ಹೋಗಿತ್ತು. ಇಬ್ರು ಬಂದ್ರು. ಅವಾಗ ಅವ್ರು ಹೊರಗೆ ಹೇಳಿದ್ರು ಸಿಲಿಂಡ್ರು ಅದು ಫುಲ್ ಇದ್ರದ್ದು, ಅದು ರಬ್ಬರ್, ಅದು ರಬ್ಬರ್ ಎಲ್ಲ ಹತ್ಕೊಂಡೆಲ್ಲ ಕರಿಗ್ ಬಿಟ್ಟಿತ್ತು. ಎಷ್ಟ್ ಎತ್ರ ಉರಿತಿತ್ತು ಅಂದ್ರೆ ಇಷ್ಟ ಎತ್ರ ಉರಿತಾ ಇತ್ತು. ಅದು ತುಂಬಿದ್ ಸಿಲಿಂಡ್ರು. ನಮಗೇನಾಗಿಲ್ಲ, ಇಷ್ಟ ಎತ್ರ ಉರಿತಾ ಇತ್ತು. ಅದು ಹೆಂಗ ಅಂದ್ರೆ ನಾವು ಒಬ್ರಿಗೊಬ್ರು ನಾವು ಮೂವರು ಅಲ್ಲೇ ಇದಾವೆ. ಬೇಕಾದಾಗ್ಲಿ ಮೂವರಿಗೂ ಆಗ್ಲಿ ಅಂತೇಳಿ ನಾವು ಮೂವರು ಹೊರಗೆ ಹೋಗಂಗೆ ಇಲ್ಲ.
ಅಲ್ಲೇ ಅದೀವಿ. ಅದು ಅಷ್ಟು ಎತ್ತರ ಉರಿತಾ ಇತ್ತು. ನಮಗೆ ಆ ಟೈಮ್ನಾಗ ಅಪ್ಪು ನೆನೆಸ್ಬೇಕು, ದತ್ತು ನೆನೆಸ್ಬೇಕು ಬರ್ಲಿಲ್ಲ. ನಮ್ ಚಿಕ್ಕಮ್ಮ ಚೀರ್ ಬಿಟ್ರು, ದತ್ತ ಬಾರೋ ಅಂತೇಳಿ ಜೋರಾಗಿ. ಅದು ನಿಜಮ್ಮ, ನಮ್ಮ ಮನೆ ಓನರ್ ಎಲ್ಲ ನೋಡ್ಯಾರ, ಆ ಮನೆಗೆ ಇದ್ದವರು. ಅದು ಅಷ್ಟ ಎತ್ತರ ಉರಿತಾ ಇರೋ ಬೆಂಕಿ ಅವ್ರು ಕೂಗಿ ಕರೆದ ತಕ್ಷಣನೇ 3 ಸ್ಟೆಪ್ ಕಡಿಮೆ ಆತದು. ಅಂತ ತುಂಬಿ ಸಿಲಿಂಡರ್ ಕಡಿಮೆ ಆಗ್ಬೇಕಂದ್ರೆ ಸಾಮಾನ್ಯನ ಎಲ್ಲರ ಉಂಟ. ಖಾಲಿ ಸಿಲಿಂಡರ್ ಅಲ್ಲ, ಫುಲ್ ತುಂಬಿದ್ದು. 3 ಸ್ಟೆಪ್ಪಿಗೆ ಇಷ್ಟ ಎತ್ತರ ಉರಿತದ, ಇಷ್ಟಿಷ್ಟ ಆಗಿ ದೀಪ ಉರಿಯುವಷ್ಟು ಬಂತು. ದತ್ತ ಅನ್ನೋ ಒಂದು ಹೆಸರಿಗೆ ಕೂಗಿ ಕರೆದರೆ ಓಡೋಡಿ ಬರುವೇನು ಅಂತ ಹೇಳ್ತಾನಲ್ಲ, ಸುಳ್ಳಲ್ಲ ಅದು. ದತ್ತ ಬಾರೋ ಅಂದ ತಕ್ಷಣ ಭಗವಂತ ನಿಜಯಪ್ಪ. ಹಂಗೆ ಅಷ್ಟು ಚೆನ್ನಾಗಿ. ಆಮೇಲೆ ಅದನ್ನ ಹಸಿ ಬಟ್ಟೆ ತಗೊಂಡು ಇದು ಮಾಡಿ ರೆಗ್ಯುಲೇಟರ್ ತೆಗೆದ್ವಿ. ನಿಜವಾಗ್ಲೂ ಇದಾನೆ. ನಿಮ್ಗೆ ಮೂವರಿಗೆ ಯಾರಿಗೂ ಏನೂ ಆಗಿಲ್ಲ ನಮಗೆ. ಅಂತ ತುಂಬಿ ಸಿಲಿಂಡರ್ ಸಾಮಾನ್ಯನ, ಅದು ತುಂಬಿ ಸಿಲಿಂಡರ್ ಅಂದ್ರೆ ಹಂಗ ಹೋಗೋದು ಎಲ್ಲರೂ ಉಂಟ. ಅದು ಎಲ್ಲಿ ಕೇಳಿಲ್ಲ ಅದನ್ನ. ಅದು ಬ್ಲಾಸ್ಟ್ ಆಗೋದು ಎಷ್ಟೊತ್ತಿನ ಮಾತು. ಹೌದು, ಎಷ್ಟು ತೊಂದರೆ ಆಗ್ಬೇಕಾಗಿತ್ತು. ದತ್ತ ಬಾರೋ ಅಂದ ತಕ್ಷಣ ಆಪತ್ ಬಾಂಧವನಾಥ ರಕ್ಷಕ, ಅಷ್ಟಿಲ್ದಲ್ಲ ಆಪತ್ ಬಾಂಧವನಾಥ ರಕ್ಷಕ. ನಿಮ್ಮ ಅನುಭವ ಹಿಂಗೆಲ್ಲ ಇದಾವೆ ನನಗೆ ಗೊತ್ತಿಲ್ಲ ನೋಡ್ರಿ. ನಿಜಲ್ಲ ಖುಷಿ ಆಯ್ತು ಅನುಭವ ಕೇಳಿ. ಇಷ್ಟೋ ತನಕ ನಿಮ್ಮ ಅನುಭವ ಕೇಳಿ ಭಾಳ ಖುಷಿ ಆಯ್ತಕ್ಕ. ಚೆನ್ನಾಗಿತ್ತು ಅನುಭವ ನಿಮ್ದು ಹಂಚ್ಕೊಂಡಿದ್ದು. ಹಂಗೆ ಅಪ್ಪ ನಮ್ಮ ಕನಸಿನಲ್ಲಿ ಎಷ್ಟೋ ಕರ್ಮಗಳು ಕಳೀತಾರಪ್ಪ. ಕನಸು ಅಂತ ನಾವು ಅದನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದನ್ನು ಆ ಥರ ನಿಮ್ಗೆ ಏನಾದರೂ ಒಂದು ಕನಸು ಬಿದ್ದಿದ್ದು, ಅದು ನಿಜ ಆಗಿರೋದು, ಅದು ಅನುಭವ ಹೇಳ್ರಿ ಅಕ್ಕ. ಅದು ಕನಸು ಬಿದ್ದಿತ್ತು ಒಂದು ದಿವಸ. ಅದು ಹೆಂಗೆ ಅಂದರೆ ಗುರುವಾರನೇ ಬಿದ್ದಿದ್ದು. ಅದು ಕನಸು ಗುರುವಾರನೇ ಬಿದ್ದಿದ್ದು. ಅವತ್ತು ರಾತ್ರಿ ಬೆಳಗಿನ ಜಾವ 3 ಗಂಟೆ 3:30 ಸುಮಾರು ಬಿದ್ದಿದ್ದು ಒಂದು ಕನಸಲ್ಲಿ. ಅದು ಹೆಂಗೆ ಅಂದರೆ ಫುಲ್ಲು ಹೊಲ, ಫುಲ್ಲು ಪೂರ್ತಿ ಅಲ್ಲಿ ಮರ ಗಿಡ ಏನೂ ಇಲ್ಲ, ಎಲ್ಲ ಫುಲ್ಲು ಹೊಲ. ಅದು ಬಿಟ್ಬಿಟ್ಟೈತೆ, ಬರೀ ಮಣ್ಣು ಅಷ್ಟೇ, ಏನು ಬೆಳೆ ಇಲ್ಲ ಅದ್ರಾಗ ಅಂತ. ಅಲ್ಲಿ ನಾನು ಒಬ್ಳೆ ಕತ್ಲ ನಡ್ಕೊಂತ ಬರ್ತಾ ಇದೀನಿ. ಆಮೇಲೆ ದೊಡ್ಡೇರಿಗೆ ಹೋಗ್ಬೇಕು, ಅಪ್ಪನ ದರ್ಶನ ಮಾಡ್ಬೇಕು ಅಂತ ಮನಸ್ಸಿನಾಗೆ ಬರ್ತಾ ಇದೀನಿ. ಅಲ್ಲಿ ಫುಲ್ಲು ಗಲೀಜು ಅಂದ್ರೆ ಗೊತ್ತಾಯ್ತಲ್ಲ, ಫುಲ್ಲು ಗಲೀಜು. ಆ ಕಾಲಿದಾಗ ಜಾಗನೇ ಇಲ್ಲ. ಹೆಂಗ್ ಹೋಗ್ಬೇಕಪ್ಪ ಇದ್ರಾಗ, ಇಷ್ಟು ಗಲೀಜ್ನಾಗ ಹೆಂಗ್ ಕಾಲಿಟ್ಟು ಹೋಗ್ಬೇಕು ಅಪ್ಪನ ಹತ್ರ ಅಂತ ನಾನು ಅದ್ರಾಗೆ ದಾಟ್ಕೊಂಡು ಎಲ್ಲ ಹೋದೆ. ಅಲ್ಲೆಲ್ಲ ಬಾಳೆ ತೋಟ, ಫುಲ್ಲು ಬಾಳೆ ತೋಟ, ಫುಲ್ಲು ಬಾಳೆ ತೋಟದ ಫುಲ್ಲು ಬಾಳೆಹಣ್ಣು ಅಂದ್ರೆ ಬಾಳೆಹಣ್ಣು. ಗಿಡದಾಗು ಹಂಗೆ ಬಾಳೆಹಣ್ಣು ಅದಾವೆ. ಎಲ್ಲ ಅರ್ಧರ್ದು ಇಷ್ಟಿಷ್ಟು ಮಟ್ಟ ಗೊನೆಗಳನ್ನ ಇಟ್ಬಿಟ್ಟಿದ್ದಾರೆ, ಹಣ್ಣುಗಳನ್ನ. ಇಷ್ಟಿಷ್ಟು ಉದ್ದ ಬಾಳೆಹಣ್ಣು, ದಪ್ಪ ಪಚ್ಚ ಬಾಳೆಹಣ್ಣು ಇಟ್ಟುಬಿಟ್ಟಿದ್ದಾರೆ. ನೋಡ್ತಾ ಇದೀನಿ, ಅಪ್ಪ ಎಷ್ಟು ಬಾಳೆಹಣ್ಣು ಇದಾವು, ಇವು ಬಾಳೆ ತೋಟ ಏನ್ ಚೆನ್ನಾಗೈತಿ ಅನ್ಕಂತ ಬರ್ತಾ ಇದೀನಿ. ಅಲ್ಲಿ ಅಪ್ಪ ಕಂಡ್ರು. ಅದು ಹಳೆ ದೇವಸ್ಥಾನ, ಅದು ಹಳೆ ಕನ್ನೇಶ್ವರನ ದೇವಸ್ಥಾನ ಹತ್ರ ಅಪ್ಪ. ಬಹಳ ಜನ ಕೂತ್ಬಿಟ್ಟಿದ್ರು. ನಾನೇನು ಅನ್ಕೊಂಡೀನಿ, ಅಪ್ಪ ಬಂದ್ಬಿಟ್ರು, ಇನ್ನು ಅಪ್ಪ ಬಂದ್ರು, ಇನ್ನು ಬೈತಾರೆ, ಇಷ್ಟು ಲೇಟಾಗಿ ಬರ್ತಾ ಇದೀಯ ನೀನು ಅಂತೇಳಿ ಬೈತಾರೆ ಅಂತ ನಾನ್ ಅನ್ಕೊಂತ ಇದೀನಿ. ಹಾರ ಹಾಕ್ಬಿಟ್ಟಿದ್ದಾರೆ ಅಪ್ಪನಿಗೆ, ಫುಲ್ಲು ಗುಲಾಬಿ ಹೂವಿನ ಹಾರ ಹಾಕೊಂಡಿದ್ದಾರೆ. ಅಪ್ಪ ಕೂತ್ಬಿಟ್ಟಾರೆ ದೇವ್ ಬಾಗ್ಲ ಹತ್ರ, ಅಲ್ಲಿ ಕೂತ್ಬಿಟ್ಟಿದ್ದಾರೆ. ನನಗೆ ಅಪ್ಪ ಬಂದ್ಬಿಟ್ಟಾರೆ, ಬೈತಾರೆ, ಇನ್ನು ಹೋದ್ರೆ ಇಷ್ಟು ಲೇಟಾಗಿ ಹೋದ್ರೆ ಹೆಂಗೆ ಅಂತ. ನಾನು ಜನ ಎಲ್ಲ ಇದ್ದಾರೆ, ನಾನು ಒಬ್ಳೇ ಇರ್ಬೇಕು, ಅಪ್ಪ ಅಷ್ಟೇ ಇರ್ಬೇಕು, ಅವಾಗ ನಾನು ಅವ್ರಿಗೆ ನಮಸ್ಕಾರ ಮಾಡ್ಬೇಕು. ಜನ ಇದ್ದಾಗ ಹೋದ್ರೆ ನಮ್ಮನ್ನ ನೋಡೋದೇ ಇಲ್ಲ ಅಪ್ಪ ಅಂತ ನಾನ್ ಅನ್ಕೊಂತೀನಿ. ಮನಸ್ಸು ಅನ್ಕೊಂಡು ಹೋಗ್ತೀನಿ. ನಾನು ಹೋಗ್ತಿದ್ದಂಗೆ ಅಲ್ಲಿ ಯಾರ್ಯಾರಿಲ್ಲ, ಅಪ್ಪ ಅಷ್ಟೇ ಕೂತಿದ್ದಾರೆ. ಅಪ್ಪನ ಹತ್ರ ಹೋದ ತಕ್ಷಣ ಅಪ್ಪ ಅಷ್ಟೇ ಕೂತಾರೆ. ನಾನು ಅಪ್ಪಗೆ ಹೋಗಿ ನಮಸ್ಕಾರ ಮಾಡಿದೆ. ಈಗ ಬಂದ್ಯಾ ಅಂತ ಕೇಳಿದ್ರ ಅಪ್ಪ. ಅಪ್ಪ ಹಂಗಂತಿದ್ದಂಗ ಅಪ್ಪ ಇದು ತುಳಸಿ ನೀರು ತಗೊಂಡು ನನ್ನ ತಲೆಗೆ ಪ್ರೋಕ್ಷಣೆ ಮಾಡಿದ್ರು. ತಲೆಗೆ ಪ್ರೋಕ್ಷಣೆ ಮಾಡಿ ಆಮೇಲೆ ಅದು ಪಾದಕ್ಕೆ ಅಂತ ಹಿಂಗ ತಲೆ ಮೇಲೆ ಇಡ್ತಾರ, ಅದನ್ನ ತಗೊಂಡ್ರು. ಅದು ತಗೊಂಡು ನನ್ನ ತಲೆ ಮೇಲೆ ಇಟ್ರು. ಅದನ್ನ ಇಟ್ಟು ಹೆಂಗೆ ಅಂದ್ರೆ ಎಡಗೈ ಬಲಗೈಲೆ ನನ್ನ ತಲೆ ಅದನ್ನ ಇಟ್ಟು ಹಿಂಗ ಎಡಗೈಲೆ ನನ್ನ ಭುಜ ಹಿಡ್ಕೊಂಡ್ರು. ಒಂದ್ ಮಾತು ಹೇಳಿದ್ರು ಅವರು. ಅದು ಏನು ಅಂದ್ರೆ, ನಿನಗೆ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಅಪ್ಪ ಕನ್ಸಲ್ಲಿ. ನನಗೆ ಅಂದು ಹಂಗ ಅಂದ ತಕ್ಷಣ ಅಪ್ಪ ಹಿಂಗ್ ನಮಸ್ಕಾರ ಮಾಡಿ ಹಿಂಗೆ ಎದ್ದು ಯಾರಪ್ಪ ಅಂತ ಕೇಳಿದ್ರೆ ಎಚ್ಚರ ಆಗ್ಬಿಡ್ತು.
ಒಂದೇ ಕ್ಷಣ ಅದು ಹೆಂಗಾಯ್ತು ಅಂದ್ರೆ ಎಚ್ಚರ ಆದ ತಕ್ಷಣ ನನಗೆ ಅಯ್ಯ ಅದು ಫುಲ್ ಹೋಗ್ಬಿಟ್ಟೆ ನಾನು ಅದ್ರಾಗೆ. ಯಾರಪ್ಪ ಹಿಂಗ ಮಾಡ್ಸಿರೋದು ಏನು ಅಂತೇಳಿ ಬೆಳಗ್ಗೆ ಎದ್ದು ನಾನು ಎಲ್ಲ ಹೇಳಿದೆ. ಅದಾದ್ಮೇಲೆ ಒಂದು ವಾರ 15 ದಿವಸ ಇವರೆಲ್ಲ ಹೇಳ್ತಾರೆ, ನೀನು ಅಪ್ಪನ ಕನ್ಸಲ್ಲೇ ಪರಿಹಾರ ಕೇಳ್ಬೇಕಿತ್ತು ಅಂತ. ಕನಸು ನಾವ್ ಹೆಂಗ್ ಪರಿಹಾರ ಕೇಳಕ್ ಆಗುತ್ತೆ. ಆಮೇಲೆ ಒಂದ್ 15 ದಿವಸ ಆದ್ಮೇಲೆ ಇನ್ನೊಂದು ಕನಸು ಬಿತ್ತು ನನಗೆ. ಅದು ಹೆಂಗೆ ಅಂದ್ರೆ, ಅವರು ನಮಗೆ ಅವಾಗ ಅಷ್ಟು ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗ್ತಾ ಐತಿ. ಚೌಡಿಗಳಂತವ್ರು 3 ಜನ ಇದ್ರವ್ರು, ಒಂದೇ ತರ ಡ್ರೆಸ್ ಎಂತವ್ ಎಲೆ ಒಳಗ ಡ್ರೆಸ್, ಇಷ್ಟಿಷ್ಟೇ ಡ್ರೆಸ್ ಎಲೆ ಒಳಗೆ ಡ್ರೆಸ್ ಹಾಕೊಂಡಿದ್ರು ಅವ್ರು. ಇಷ್ಟಿಷ್ಟೇ ಎಲೆ ಒಳಗ್ ಮಾಡಿದ್ದು ಬಟ್ಟೆ ಎಲ್ಲ ಎಲೆ ಒಳಗ್ ಮಾಡಿದ್ದು, ಇಷ್ಟಿಷ್ಟೇ ಇಲ್ಲಿಂದ ಇಲ್ಲಿ ತನಕ, ಇಲ್ಲಿ ಎದಿಗೆ ಸ್ವಲ್ಪ ಫುಲ್ ಹಸುರು ಬಳೆ ಇಟ್ಕೊಂಡಿದ್ರು ಅವ್ರು. 3 ಹಸುರು ಬಳೆ, ಇಲ್ಲಿಂದ ಇಲ್ಲಿ ಹಸುರು ಬಳೆ, ಇಷ್ಟಗ್ಲ ಕುಂಕುಮ, ನತ್ತು, ಕಾಲುಂಗ್ರ ಎಲ್ಲ ಹಾಕೊಂಡಾರ ಅವ್ರು ಚೌಡರು. ಅವು ಜಡಿ ಜೋಗಂಬರಿಗೆ ಇರ್ತಾವಲ್ಲ ಆ ತರ ಜಡೆ ಇಷ್ಟಿಷ್ಟು ಉದ್ದ ಇಳೆ ಬಿದ್ದವು ಎಲ್ಲರಿಗೂ 3 ಅವ್ರೇನ್ ಮಾಡ್ಯಾರ, ನಮ್ಮನಿಗೆ ಹೋಗೋ ಕ್ರಾಸ್ ಅಲ್ಲಿ 3 ಜನ ಇಲ್ಲೊಬ್ರು ಅಲ್ಲೊಬ್ರು ನಿಂತಾರೆ ಅವರು. ನಾನು ಅಲ್ಲಿ ಕತ್ಲ ಅಂದ್ರೆ ಕತ್ಲಲ್ಲಿ ಅವ್ರು ನೋಡ್ಬಿಟ್ಟೆ, ನಾನು ದೇವಗಳು ಅನ್ಕೊಂಡ್ಬಿಟ್ಟೆ. ನಾವು ಅಯ್ಯೋ ಇವ್ರು ನನ್ ಹುಡುಕ್ತಾ ಇದಾವ ಅವು. ಆಕಿ ಬರ್ತಾಳೆ, ಅವಳನ್ನ ಇದು ಏನಾರ ಮಾಡ್ಬಿಡೋಣ ಅಂತ ಅವ್ರು ನನ್ ಮಾತಾಡ್ತಾರ. ಅವ್ರ ಮಾತು ನನಗೆ ಕೇಳಿಸ್ತಾ ಇದ್ದಾವೆ. ಅವರು ಅವಾಗ ನಿಂತ್ಕೊಂಡಾರ. ನಾನೇನಂತೀನಿ, ನಾನು ನಂಗಪ್ಪ ಮನೆಗೆ ಹೋಗ್ಲಿ ಈಗ, ನಾನು ಅವ್ರ ಹತ್ರಕ್ಕೆ ಹೋದ್ರೆ ನಾನು ಏನಾರ ಮಾಡ್ಬಿಡ್ತಾರ ಅವ್ರು. ಹೆಂಗಪ್ಪ ಹೋಗ್ಲಿ ನಾನು ಅಂತ ನಾನು ಅವಾಗ ಆ ಕನಸಲ್ಲಿ ಅವಾಗ ಒಂದು ಬೆಳಕು ಬಂತು. ಅದು ಬೆಳಕು ಅಂದ್ರೆ ಹಿಂಗ್ ಲೈಟಿನ ಬೆಳಕು, ಈ ತರ ಹಿಂಗ್ ಸೂರ್ಯ ಬೆಳಕು ಅಲ್ಲ ಅದು. ಅದು ನನಗಷ್ಟೇ ಬೆಳಕು, ಹಿಂಗ ತಲೆ ಮೇಲೆ ಬಿತ್ತಿತ್ತು. ಅದು ಹಿಂಗ ನನ್ನ ತಲೆ ಮೇಲೆ ಅಷ್ಟೇ ಬಿತ್ತದು ಬೆಳಕು. ನಾನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಆ ಬೆಳಕು. ನಾನು ಎಲ್ಲಿ ಹೋಗ್ತಾನೆ, ನಾನು ಓದೋದಂಗ್ ನನಗಷ್ಟೇ. ಅವ್ರ 3 ಚೌಡಿ ಹಿಂಗ್ ದೇವತೆಗಳು ನಿಂತ್ಕೊಂಡಾರೆ. ನಾನು ನಾನು ಅವ್ರ ಹತ್ರಕ್ಕೆ ಹೋಗ್ತಾ ಇದೀನಿ. ಆ ಬೆಳಕಿಗೆ ಅವ್ರಿಗೆ ಕಾಣಕತ್ತಿಲ್ಲ. ನಾನು ಎಲ್ಲೋದ್ಲು, ಅಲ್ಲೇ ಇದ್ಲಲ್ಲಿ ಎಲ್ಲೋದ್ಲು ಅಂತ ಅವರೇ ಮಾತಾಡ್ಕೊಳಕತ್ತಾರೆ. ಎಲ್ಲೋದ್ಲು, ಕಾಣ್ತಾ ಇಲ್ಲ. ನಾನು ಅವ್ರ ಹತ್ರನೇ ನಿಂತೀನಿ ಆ ಬೆಳಕಲ್ಲಿ. ನನ್ ಒಬ್ಳಿಗೆ ಬೆಳಕು, ಮತ್ತೆ ಎಲ್ಲ ಕಡೆಗೂ ಕತ್ಲು. ಅವರಿಂದಾನೇ ನಾನು ಹೋಗಿ ಸೀದಾ ನನ್ನ ಮನೆ ಬಾಗ್ಲವರೆಗೂ ಒಳವರೆಗೂ ಬಂತು. ನನ್ನ ಅಪ್ಪ ಅಲ್ಲಿ ದಾಟ್ಸಿದ್ರು ನನಗೆ ಆ ರೂಪದಲ್ಲಿ, ಬೆಳಕಿನ ರೂಪದಾಗೆ. ನೀನ್ ಸದಾ ನಿನ್ ಬೆನ್ನಿಂದನೇ ನಿನ್ ತಲೆ ಮೇಲೆ ಇರ್ತೀನಿ ಅಂತ ಆಶೀರ್ವಾದ ಮಾಡಿದ್ದು ಅದು ಆ ತರ. ಅದು ಎಲ್ಲ ಅವಾಗ ಕಳುದ್ರ ಅಪ್ಪ ಅದನ್ನ. ಆ ತರ ಬಂದು ಅಪ್ಪ ಕನ್ಸಲ್ಲಿ ನನಗೆ ಹೇಳಿದ್ರು. ಆಮೇಲೆ ಅವರೇ ಅದನ್ನ ಕಳುದ್ರು, ಬೆಳಕಾಗಿ ಬಂದು ಅದನ್ನ ಅವ್ರು ಯಾರು ಏನ್ ಮಾಡಿದ್ರು, ಅವ್ರನ್ನ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಇದು ಮಾಡಿದ್ರು, ಪರಿಹಾರ ಮಾಡಿದ್ರು ಅಪ್ಪ. ಪರಿಹಾರ ಮಾಡಿದ್ರು, ಕನ್ಸಲ್ಲೇ ಬಂದು ಹೇಳಿದ್ರು, ಕನ್ಸಲ್ಲೇ ಪರಿಹಾರ ಮಾಡಿದ್ರು ಅದನ್ನ. ಸೀದಾ ಮನೆ ಒಳಗ್ ನನ್ನ ಕರ್ಕೊಂಡು ಹೋದ್. ನಾನು ಅದಿ ನಿನಗೆ ಯಾರಿಂದ ಏನು ಆಗಕ್ ಬಿಡಲ್ಲ ಅಂತೇಳಿ ನನ್ನ ಮನೆ ಒಳಗ್ ಕರ್ಕೊಂಡು ಹೋದ್ರು ಆ ಬೆಳಕಿನಿಂದ. ಅದು ಈ ತರ ಎಲ್ಲ ಲೈಟಿನ ಬೆಳಕಲ್ಲ, ಅದು ಅದೇ ವಿಶೇಷತೆ ಬೆಳಕು. ಬೆಳಕಿನ ಮುಖಾಂತರ ಅಪ್ಪನೇ ಬಂದಿರೋದು. ಅಪ್ಪನೇ ಬಂದಿರೋದು. ಅದನ್ನ ಕಳೆದಿದ್ದು ಅಪ್ಪನೇ. ಅವಾಗಿಂದನೇ ಚೆನ್ನಾಗಾಗಿದ್ದು ನಾನು ಈ ತರ. ಅಕ್ಕ, ನೀವು ಗಾಣಗಾಪುರಕ್ಕೂ ಹೋಗಿದ್ದೀರಾ, ಕುರುಗಡ್ಡೆಗೂ ಹೋಗಿ ಬಂದಿರಾ, ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದೀರಾ. ಅದೇ ಥರನೇ ಪೀಠಾಪುರಕ್ಕೂ ಹೋಗಿದ್ರಿ ಅಂತ ಕೇಳ್ಪಟ್ಟೆ ನಿಮ್ಮ ಅನುಭವದಲ್ಲಿ. ಆ ಪೀಠಾಪುರಕ್ಕೆ ಹೋದಾಗ ನಿಮ್ಗೆ ಆದಂಥ ಅನುಭವ ಅದನ್ನ ಹೇಳ್ರಿ ಅಂತ. ಪೀಠಾಪುರಕ್ಕೆ ಹೋಗಿದ್ವಿ. ನಾನು ನಮ್ಮ ಚಿಕ್ಕಮ್ಮ ಫಸ್ಟೇ ನಮ್ಮ ಚಿಕ್ಕಮ್ಮ ಹೋಗಿ ಬಂದಿದ್ರು. ಆಮೇಲೆ ನನ್ನ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದಾಗೆ ಅಲ್ಲಿ ಹೋದ್ವಿ, ದರ್ಶನ ಎಲ್ಲ ಮಾಡ್ಕೊಂಡ್ವಿ. 2 ದಿವಸ ಇದ್ವಿ. 3ನೇ ದಿವಸಕ್ಕೆ ವಾಪಸ್ ಬರ್ಬೇಕು. ನಾನಿನ್ನು ಹೋದ್ವಿ. ನಾನು ಅಲ್ಲಿ ಎಲ್ಲ ದರ್ಶನ ಬಹಳ ಚೆನ್ನಾಗಿತ್ತು. ಬಹಳ ಅಲ್ಲಿ ಭಗವಂತನ ದರ್ಶನ ಅದು ನೋಡ್ಬೇಕು ಬಿಡು, ಬಹಳ ಚೆನ್ನಾಗಿದೆ. ಅಪ್ಪನೂ ಅಲ್ಲಿ ಒಂದು ಶಕ್ತಿ, ಅಪ್ಪನ ಶಕ್ತಿ ಅಲ್ಲಿ. ಅಲ್ಲಿ ಒಂದು ಶಕ್ತಿ ಅಪ್ಪಂದು. ಅದು ಆಯ್ತು. ಈಗ ಊರಿಗೆ ಬರಬೇಕಾದ್ರೆ ಕೆಳಗಡೆ ಇದು ಅಲ್ಲಿ ನೆಲ್ಲಿಕಾಯಿ ಗಿಡ ಐತಿ. ಆ ನೆಲ್ಲಿಕಾಯಿ ಗಿಡದ ಹತ್ರ ಶ್ರೀಪಾದ ವಲ್ಲಭನ ಮೂರ್ತಿ ಇಷ್ಟ ಹತ್ರ ನಿಟ್ಟಿದ್ದಾರೆ ಪೀಠಾಪುರದಾಗ. ಅದಕ್ಕೆ ಎಲ್ಲರೂ ಪೂಜೆ ಮಾಡ್ತಾರೆ. ಎಲ್ಲರೂ ಬಂದು ನಾನು ಹೋದಾಗಿಂದ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಬೇಕು ಅಂತ ಅನ್ಸಿದ್ದಿಲ್ಲ ನನಗೆ. ಇಲ್ಲೇ ಒಳಗೆ ಗರ್ಭಗುಡಿದಕ್ಕೆ ಮಾಡ್ತಿದ್ದೆ, ಬಿಡ್ತಿದ್ದೆ. ಅದು ಅವತ್ತು ಊರಿಂದ ಬರಬೇಕಾದ್ರೆ ನಾನು ಹೋಗಿ ಅವಾಗ ಅವ್ನಿಗೆ ನಮಸ್ಕಾರ ಮಾಡಿದ್ದು. ನಮಸ್ಕಾರ ಮಾಡಿದ್ರೆ
ನಾನೇನಂದೆ, ಅಪ್ಪ ನೀನು ತೀರಾ ಕರ್ಸ್ಕೊಂತಾನೆ ಇರ್ತೀಯ, ದೂರ ಮಾಡಿದ್ರೆ ದೂರನೇ ಮಾಡಿಬಿಡ್ತೀಯ, ಆದಷ್ಟು ಬೇಗ ಕರ್ಸ್ಕೊಳಪ್ಪ, ಲೇಟ್ ಮಾಡಬೇಡ ಅಂತ ಹೇಳಿ ನಮಸ್ಕಾರ ಮಾಡಿ ಬಂದ್ವಿ ನಾವು. ಅಲ್ಲಿ ಬಂದ್ರೆ ಬಸ್ ಸ್ಟ್ಯಾಂಡಿಗೆ ಎಲ್ಲ ಹೋಗಿ ಕುತ್ಕೊಂಡ್ವಿ. ಬಸ್ ಬರ್ಲೇ ಇಲ್ಲ. ರಾತ್ರಿ 10 ಗಂಟೆ ಆದ್ರೂ ಬರ್ಲೇ ಇಲ್ಲ. ಅಯ್ಯೋ, ಇನ್ನು ಏನ್ ಮಾಡ್ಬೇಕು ಅಂತೇಳಿ ನಮ್ ಚಿಕ್ಕಮ್ಮ ಸುಮ್ನೆ ಮತ್ತೆ ವಾಪಸ್ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ ಅಂತ ಕರ್ಕೊಂಡ್ ಬಂದ್ರು. ಅಲ್ಲಿ ಬಂದ್ ನಮ್ ಚಿಕ್ಕಮ್ಮ ನೋಡ್ರಿ ಹಿಂಗ ಅನ್ಕೊಂಡ್ ಬಂದಿದ್ದೆ, ಅವ್ನ್ ಮತ್ತೆ ಇಲ್ಲೇ ಬಸ್ ಸ್ಟ್ಯಾಂಡ್ ಕರ್ಸ್ಕೊಂಡ್ ಮತ್ತೆ ವಾಪಸ್ ಕರ್ಸ್ಕೊಂಡ, ನೋಡ್ರಿ ಶ್ರೀಪಾದವಲ್ಲಪ್ಪ ಇಷ್ಟು ಬೇಗ ಕರ್ಸ್ಕೊಂಡನ ಅಂತೇಳಿ ಅಂತಂದ ಅಂದ್ರು. ಆಮೇಲೆ ಅವಾಗ ಹೋದಾಗ ಫಸ್ಟಿನ ಟೈಮ್ 9 ದಿವಸ ಇದೀವಿ ನಾವಲ್ಲಿ. 9 ದಿನ ಇದ್ವಿ ಅಲ್ಲಿ ಪೀಠಿಕಾಪುರದಾಗೆ. 9 ದಿವಸ ಇದ್ದು 9 ದಿವಸಕ್ಕೆ ಬಂದ್ವಿ ನಾವು. ಅವಾಗ ಅಲ್ಲಿ ಬರಬೇಕಾದ್ರೆ ಏನಾಯ್ತು ಅಂದ್ರೆ, ಟ್ರೈನ್ ಅಲ್ಲಿ ನಾವು ಇದ್ರಕ್ ಕತ್ತಿ ಬಿಟ್ಟಿದ್ವಿ, ರಿಸರ್ವೇಶನ್ ಕೋಚಿಗೆ ಹತ್ತಿ ಬಿಟ್ಟಿದ್ವಿ. ಅಲ್ಲಿ ಬಂದ್ವಿ. ಅದು ಹುಬ್ಳಿ ಹತ್ರ ಬರಬೇಕಾದ್ರೆ ಒಂದು ಸ್ಟೇಷನ್, ಅಲ್ಲಿ ಯಾವ ಟ್ರೈನ್ ನಿಂದ್ರಲ್ಲ ಅಂತ. ಅಲ್ಲಿ ಯಾವ ಎಷ್ಟು ಒಂದು 30 ವರ್ಷ ಆಯ್ತಂತಲ್ಲಿ ಟ್ರೈನ್ಗಳು ನಿಲ್ಲದ್ ಬಿಟ್ಟು. ನಿಲ್ಲದೇ ಇಲ್ಲ ಅಂತ ಅಲ್ಲಿ ಟ್ರೈನ್ಗಳು ನಿಲ್ಲಲ್ಲ, ಏನಿಲ್ಲ, ಸುಮ್ನ ಪಾಸ್ ಆಗಿ ಹೋಗ್ಬಿಡ್ತಾವೆ. ಅಲ್ಲಿ ಟ್ರೈನ್ ಅವನು ಏನ್ ಮಾಡಿದ, ಟೀಟೇಲ್ ನಮ್ಮನ್ನ ಕೆಳಗೆ ಇಳಿಸ್ಬಿಟ್ಟ. ಅದು ರಿಸರ್ವೇಶನ್ ಕೋಚ್ ಐತಿ ಅಂತ ನಮ್ಮನ್ನ ಅಲ್ಲೇ ಇಳಿಸ್ಬಿಟ್ಟ. ಇನ್ನು ಅಲ್ಲಿ ಹೋಗಿ ಸ್ಟೇಷನ್ ಮಾಸ್ಟರ್ ಅವ್ರನ್ನೆಲ್ಲ ಕೇಳಿದ್ರೆ, ಇಲ್ಲಮ್ಮ ಇಲ್ಲಿ ಯಾವ ಬರೋದಿಲ್ಲ, ನೀವು ಇಲ್ಲಿ ಯಾವಾರ ಬಂದ್ರೆ ಹೆಂಗಾರ ಇದು ಮಾಡುವಂತ್ರಿ, ತಾಳ್ರಿ ಕುತ್ಕೊಳ್ರಿ ನೋಡೋಣ ಅಂತ ಅಂದ್ರ ಅವರು. ನಾವು ಕುತ್ಕೊಂಡ್ವಿ. ಇಲ್ಲಿ ಯಾವ ಟ್ರೈನ್ ನಿಂದ್ರಲ್ಲ ಅಂತ ಬೇರೆ ಹೇಳ್ಬಿಟ್ರು. ಕುತ್ಕೊಂಡು ಇನ್ನು ಅಲ್ಲಿ ಕುತ್ಕೊಂಡು ನಾನು ಕಣ್ಣು ಮುಚ್ಕೊಂಡು ಸುಮ್ಮನೆ, ಅಪ್ಪ ಎಂತ ಸ್ಥಿತಿಗೆ ತಂದ್ಬಿಟ್ಟಲ್ಲಪ್ಪ ನೀನು, ಇಲ್ಲೇ ಕುತ್ಕೊಂಡಂಗ್ ಮಾಡ್ಬಿಟ್ಟಿ, ಕಾಡ್ ಬೇರೆ ಇದು, ಎಲ್ಲೂ ಜನ ಇಲ್ಲ ಏನಿಲ್ಲ ಅಂದು ಹಂಗ ಕುತ್ಕೊಂಡು ಒಂದು ಸಿದ್ಧಮಂಗಳ ಸ್ತೋತ್ರ ಹೇಳಿದೆ ನಾನು. ಒಂದೇ ಸಿದ್ಧಮಂಗಳ ಸ್ತೋತ್ರ ಹೇಳದ್ಕು ಆ ಟಿ ಬಂದ್ ನಮ್ ಚಿಕ್ಕಮ್ಮ ಕರ್ದು ಹೇಳದ್ಕು ಇಷ್ಟು ನೋಡಮ್ಮ, ನಾವ್ ಇಷ್ಟು ವರ್ಷ ಆಯ್ತು ಇಲ್ಲಿ ಯಾವ ಟ್ರೈನ್ ನಿಲ್ಸಲ್ಲ, ಅದು ಏನೋ ಗೊತ್ತಿಲ್ಲ, ಇವತ್ತು ಇಲ್ಲಿ ಕ್ರಾಸಿಂಗ್ ಐತಿ ಟ್ರೈನು, ಇಲ್ಲಿಂದ ನೀವು ಹುಬ್ಳಿಗೆ ಹೋಗ್ಬಹುದು ಅಂತ ಹೇಳಿದ್ರು. ಅದು ಹತ್ಕೊಂಡು ಇದೇ ಫಸ್ಟ್ ಇಲ್ಲಿ ಕ್ರಾಸಿಂಗ್ ಇರೋದು. ಇಷ್ಟು ವರ್ಷ ಯಾವ ಕ್ರಾಸಿಂಗ್ ಇಲ್ಲ, ನಾ 30 ವರ್ಷ ಇಲ್ಲಿ ಸರ್ವಿಸ್ ಮಾಡಕತ್ತಿ ಟ್ರೈನ್ ನಿಂತಿದ್ದು. ಅದು ಏನ್ ಪುಣ್ಯನೋ ಗೊತ್ತಿಲ್ಲ ಅಂತ ಹೇಳಿದ್ರು. ಬರೇ ನಾನು ಒಂದೇ ಸಿದ್ಧಮಂಗಳ ಸ್ತೋತ್ರ ಹೇಳಿದೆ ಅಪ್ಪು ನೆನ್ಸ್ಕೊಂಡು. ಅವ ನಾನ್ ಚಿಕ್ಕಮ್ಮಗಂದ್ರೆ, ನೋಡ್ರಿ ನಾನು ಸಿದ್ಧಮಂಗಳ ಸ್ತೋತ್ರ ಅಪ್ಪು ನೆನ್ಸ್ಕೊಂಡು ಹೇಳಿದೀನಿ, ಒಂದೇ ಹೇಳಿರೋದು ಬಂದು ಹಿಂಗೆ ಹೇಳಿದ್ರು ಅಂತೇಳಿ. ಅದು ದೊಡ್ಡ ಅನುಭವ. ಅದು ಇನ್ನೂ ನನಗೆ ಅಷ್ಟು ಕ್ಲೀನಾಗಿ ಹೇಳಕ್ ಬರಲ್ಲ. ಅಷ್ಟು ದೊಡ್ಡ ಅನುಭವ ಅದು. ಹಂಗ ಟ್ರೈನ್ ಬಂತು, ಅದಕ್ಕೆ ಕತ್ಕೊಂಡು ಹೋಗಿ ಹುಬ್ಳಿಗೆ ಇಳಿದು ಹುಬ್ಳಿಯಿಂದ ಈ ಕಡೆ ಬಂದ್ವಿ ನಾವು. ಸಿದ್ಧಮಂಗಳಕ್ಕೆ ಅಷ್ಟು ಪವರ್ ನಿಜ. ನಿಮ್ಗೆ ಅನ್ಸಲ್ಲ, ಎಲ್ರ ಬಾಯಲ್ಲಿ ಕೇಳಿದೀನಿ ಅನುಭವ ಮಾತಾಡ್ಬೇಕಾದ್ರೆ. ಸುಮ್ನೆ ಅಷ್ಟು ಎಂತ ಆಪತ್ನೆ ಇದ್ರು ಅದನ್ನ ಸಿದ್ಧಮಂಗಳ ಸತ್ರ ಹೇಳ್ಕೊಂಡ್ಬಿಟ್ರೆ ಅದೆಷ್ಟು ಬೇಗ ಪರಿಹಾರ ಆಗುತ್ತೆ. ಅಷ್ಟು ಹೇಳಿದ್ದಾರೆ ಆತರ ಅನುಭವಗಳನ್ನು. ನಿಜ, ಭಗವಂತನ ಕೂಗು, ಅದಕ್ಕೆ ಕೂಗಬೇಕು ಅವ್ರನ್ನ. ಭಗವಂತ ಎಲ್ಲಿದ್ರು ಕೂಗಿದ್ರು ಭಗವಂತ ನಮ್ಮನ್ನ ಕಾಪಾಡ್ತಾನೆ. ಅವ್ರು ಫಸ್ಟ್ ಹೇಳಿ ಬರದೇ ಇಲ್ಲ ಇಲ್ಲಿ ಟ್ರೈನ್ ಯಾವ ನಿಂದ್ರಲ್ಲ ಅಂದ್ರ, ಅವ್ರು ಬರೋದಿಲ್ಲ ಇಲ್ಲಿ ನಿಂದ್ರಲ್ಲ ಅಂದ್ರ ಅವ್ರು ಫಸ್ಟ್ ಹೇಳಿದ್ದೆ ಅದು. ಭಗವಂತಂದು ಆ ಟೈಮ್ ಭಕ್ತರಿಗೆ ತೊಂದ್ರೆ ಆಗ್ಬಾರ್ದಲ್ಲ ಅಪ್ಪನಿಗೆ, ಅದಕ್ಕೆ ಅದನ್ನ ಕುತ್ಕೊಂಡೆಲ್ಲ ಕೂಗ್ತದಾರೆ, ಸ್ಮರಣೆ ಮಾಡ್ತಿದಾರೆ ಅಂತ ಅಷ್ಟೇ. ಹಿಂಗೆ ನಿಮಗೆ ಮುಂಚೆ ಎಲ್ಲ ಊರಿಗೆಲ್ಲ ಹೋಗ್ಬೇಕಾದ್ರೆ ಬಹಳ ತೊಂದರೆ ಆಗ್ತಿತ್ತು, ಜರ್ನಿ ಮಾಡೋದ್ರಾಗೆಲ್ಲ ಆರೋಗ್ಯ ಸಮಸ್ಯೆ ಅದೆಲ್ಲ ಬರ್ತಿತ್ತು ಅಂತ ಹೇಳಿದ್ರಕ್ಕ. ಇವಾಗ ಆತರ ಏನು ಇಲ್ಲ ಅಂದ್ಕೊಂಡ್ರಿ, ಅದ್ ಹೆಂಗ್ ನಿಮಗೆ ಪರಿಹಾರ ಆಯ್ತು ಅಕ್ಕ? ಅದು ನಾನು ದೊಡ್ಡರಿಗೂ ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಬಹಳ ಕಷ್ಟ ಅನುಭವಿಸಿದೀನಿ. ಅದನ್ನ ನರಕ ಯಾತನೆ ಅನ್ಬೇಕದು, ಮತ್ ಬೇರೆ ಹೆಸರು ಇಲ್ಲ ಅದಕ್ಕೆ, ಅದೇ ಹೆಸರೇ ಅದು, ನರಕ ಯಾತನೆ. ಖುಷಿ ನನಗೆ ದೊಡ್ಡರಿಗೆ ಹೋಗಕ್ಕೆ, ಅಲ್ಲಿ ಹೋಗ್ಬೇಕು, ಅಲ್ಲೆಲ್ಲ ನೋಡ್ಬೇಕು ಎಲ್ಲ ಖುಷಿ. ಆದ್ರೆ ನನಗೆ ತಲೆ ನೋವು ಬರ್ತಿತ್ತು, ವಾಮಿಟ್ ಆಗೋದು. ಟ್ರೈನ್ ಎಲ್ಲರ ಬಸ್ನೇ ಕುತ್ಕೊಂಡ್ರೆ, ಗಾಡಿ ಕಾರ್ಗಳ ಕುತ್ಕೊಂಡ್ರೆ ನನಗೆ ವಾಮಿಟ್ ಶುರು ಸ್ಟಾರ್ಟ್ ಆಗಿ ಒಂದು 10 ಹೆಜ್ಜೆ ಹೋಗಿಲ್ಲ ಸ್ಟಾರ್ಟೇ. ಉದ್ದಕ್ಕೂ ವಾಮಿಟ್ ಮಾಡ್ಕೊಂತ ಹೋಗೋದು, ಉದ್ದಕ್ಕೂ ವಾಮಿಟ್ ಮಾಡ್ಕೊಂತ ಬರೋದು, ಮತ್ತೆ ತಲೆ ನೋವು ಬರೋದು. ಅಲ್ಲಿ ಹೋದ ತಕ್ಷಣ ಮಾತ್ರೆ ತಗೊಂಡ್ ಮಲಿಗ್ ಬಿಡೋದು ಆಶ್ರಮದಲ್ಲಿ. ಅಲ್ಲಿ ಯಾವ ಪೂಜೆನೂ ನೋಡ್ತಿರ್ಲಿಲ್ಲ, ಯಾವ ಪೂಜೆ ದರ್ಶನ ಏನು ಮಾಡ್ತಿರ್ಲಿಲ್ಲ. ಅಪ್ಪು ನಮಸ್ಕಾರ ಮಾಡಿದ್ ಒಂದೇ ಹೋದಾಗ, ಮತ್ ಬರಬೇಕಾದ್ರೆ ಅಪ್ಪು ನಮಸ್ಕಾರ ಮಾಡಿ ಬರೋದು ಒಂದೇ, ಮತ್ತೇನು ಆಗ್ತಿದ್ದಿಲ್ಲ ನನ್ನ ಕೈಲಿ. ಮಾತ್ರೆ ನುಂಗೋದು ಸುಮ್ ಬರೋದು. ಅಲ್ಲಿ ಅವಾಗ ಅನ್ಕೊಂತಿದ್ದೆ, ಜನ ಬಾಳ ಮಾತಾಡ್ಕೊಳಾರ ಅಲ್ಲಿ. ನೋಡ್ ಮನೆಯಿಂದ ಬಂದ್ ಇಲ್ಲಿ ಮಕ್ಕಳ ಕೆದಕ್ ಬರ್ಬೇಕು,
ಹೌದು. ಮನೆಗೆ ಇರ್ಬೇಕು ಹೌದೌದು. ಅಂತ ಅನ್ಕೊಳ್ಳೋರು. ಹ್ಮ್. ಅವ್ರು ಅನ್ಕೊಂತಾರ ಪಾಪ ಅವ್ರಿಗೇನ್ ಗೊತ್ತು ಅದೆಲ್ಲ. ನಮ್ದು ನಮಗೆ ಗೊತ್ತು, ನಮ್ ನೋವು. ನಾನು ಅನ್ಕೊಂಡ್ ನೋಡಪ್ಪ ಹಿಂಗೆಲ್ಲ ಮಾತಾಡ್ತಾರ, ನಾನು ಯಾವಾಗ ಎಲ್ಲರಂಗು ನೋಡ್ತೀನಪ್ಪ, ಎಲ್ಲರಂಗು ನಾನು ಯಾವಾಗ ನಿಂದು ಎಲ್ಲ ಕಣ್ ತುಂಬ್ಕೊಂತೀನಿ ನೋಡಿ ಅಂತಂದು ಅನ್ಕೊಂತಿದ್ದೆ. ಅವಾಗ ಅಪ್ಪ ಒಂದು ಶಿವರಾತ್ರಿಗೆ ಹೋದ್ವಿ, ಅಲ್ಲಿ ಶಿವರಾತ್ರಿಗೆ ಹೋದಾಗ ನಾನು ಅನ್ಕೊಂಡೆ, ಅಪ್ಪ ನೀನ್ ಭಸ್ಮ ಹೋಗ್ತೀಯಪ್ಪ, ನನಗೆ ತಲೆನೋವು ಬಹಳ ಬರ್ತತಿ, ನೀನು ಅದು ಅಲ್ಲಿಗೆ ಬಿಡ್ಬೇಕು ನನಗೆ ತೆಲಿಗೆ ಅಂತ ಅನ್ಕೊಂಡೆ ನಾನು. ಅವಾಗ ಅಪ್ಪ ಕನ್ನೇಶ್ವರ ದೇವಸ್ಥಾನ ಪ್ರದಕ್ಷಿಣೆ ಹಾಕಾರಲ್ಲ, ನಾ ಎಲ್ಲದಕ್ಕಿಂತ ಹಿಂದಿದ್ದೆ ನಾನು, ಮತ್ತೆ ಫುಲ್ ಲಾಸ್ಟ್ ಇದ್ದೆ ಹಿಂದ್ಗಡೆಗೆ. ಅಲ್ಲಿ ನಿಂತ್ಕೊಂಡಿದ್ದೆ, ಅದು ಸೀದಾ ಬಂದು ನನ್ನ ತೆಲಿಗೆ ನನ್ನ ಗಂಟ್ಲಿಗೆ ಬಡಿತು ಭಸ್ಮ. ಅಪ್ಪ ಹಿಂಗ್ ಹೋಗ್ತಾರಲ್ಲ, ಸೀದಾ ಬಂದು ತೆಲಿಗೆ ಗಂಟ್ಲಿಗೆ. ಅವತ್ತೇ ಲಾಸ್ಟ್. ನಾನು ಮತ್ತೆ ಯಾವತ್ತು ನನಗೆ ವಾಮಿಟ್ ಆಗಿಲ್ಲ, ಜರ್ನಿ ಮಾಡಬೇಕಾರ ತಲೆನೋವು ಬಂದಿಲ್ಲ. ಅವತ್ತಿಂದ ಇವತ್ತಿಗೂ ಏನು ತಗೊಳಲ್ಲ. ಅವತ್ತೇ ಲಾಸ್ಟ್. ಅಪ್ಪ ಅಂತ ಕೃಪೆ ಮಾಡಿದ್ರು ನನಗೆ. ಯಾಕಂದ್ರೆ ಸನ್ನಿಧಾನಕ್ಕೆ ಹೋದಾಗ ಪೂಜೆ ನೋಡ್ಬೇಕು, ಅಲ್ಲಿ ನಡೀತಕ್ಕಂತ ಒಂದು ಎಲ್ಲಾ ಕಾರ್ಯಕ್ರಮಗಳು ನೋಡ್ಬೇಕು ಅನ್ನೋ ಆಸೆ ಇರ್ತದೆ. ಅದು ನಮ್ ದೇಹದ ಸ್ಪಂದಿಸಲ್ಲ. ಹೌದು, ಭಗವಂತ ಅದಕ್ಕೆ ಪೌರೋಗ ವೈದ್ಯ. ನಿಜ ನನಗೆ ಅಪ್ಪ ಎಂತ ಕೃಪೆ ಮಾಡ್ಯಾರ ಅಂದ್ರೆ, ನಿಜ ಅದು ಎಂತ ತಲೆನೋವು ಬರ್ತಿತ್ತು ಅಂದ್ರ ನಾನಾಗಿರ್ತಿರ್ಲಿಲ್ಲ, ಅಂತ ತಲೆನೋವು ಬರೋದು. ಅಂತ ತಲೆನೋವು ನನಗೆ ಕರೆದಾರ. ಆಮೇಲೆ ನನ್ನ ಸಭೆ ಒಳಗೆ ಈಗ 2-3 ಇದ್ರು ನನಗೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಅದು ಸಮೇತ ಅಪ್ಪ ನನಗೆ ಕರುಣಿಸಿದ್ದಾರೆ, ನೀನ್ ನಿಂತ್ಕೊಂಡ್ ಮಾತಾಡು ಅಂತೇಳಿ. ನನ್ ನೋಡ್ತೀರಿ ಹಾಡ್ ಹೇಳಬೇಕಾದ್ರೆ ಸ್ವಲ್ಪ ನಡುಗ್ತಿರ್ತೀನಿ ನಾನು, ಭಯ ಪಡ್ತಾ ಇರ್ತಾರೆ. ಹಂಗಿರ್ಲಿಲ್ಲ, ಒಟ್ಟು ಯಾರ ಹತ್ರನು ಮಾತಾಡ್ತಿರ್ಲಿಲ್ಲ ನಾವು 4-5 ಜನ ಅಲ್ಲ ಇದಾರ ಅಂದ್ರೆ ಅಲ್ಲಿ ಒಕ್ಕಿದ್ದೇ ಇಲ್ಲ ನನಗೆ. ನಾನು ಒಕ್ಕಿದ್ದೇ ಇಲ್ಲ ಅಲ್ಲಿ. ಯಾವ ಫಂಕ್ಷನ್ಗಳಿಗಾಗ್ಲಿ ಎಲ್ಲಿಗಾರ ಆಗ್ಲಿ ಕರೆದ್ರೆ ನನಗೆ ಹೋಗಕ್ ಇಷ್ಟ ಆಗ್ತಿದ್ದಿಲ್ಲ. ಯಾಕಂದ್ರೆ ನನಗೆ ಆ ಸಭೆ ಒಳಗೆ ಹೋಗಕ್ಕೆ ಮನಸ್ಸು ಒಪ್ತಿದ್ದೇ ಇಲ್ಲ. ಅಷ್ಟು ಭಯ ನನಗೆ. ಇಲ್ಲ ಇವಾಗ ಏನಿಲ್ಲ, ಎದುರೋದಿಲ್ಲ. ಇವಾಗ ಅಪ್ಪ ಅಷ್ಟು ಧೈರ್ಯ ಕೊಟ್ಬಿಟ್ಟಿದ್ದಾರೆ, ಶಕ್ತಿಯಾಗಿ ಹಿಂದೆ ನಿಂತು ನಾನು ಇದೀನಿ ನಿನಗೆ ಮುಂದೆ ಹೋಗುವಂತ ಅಪ್ಪ. ಈಗ ಪ್ರತಿಷ್ಠಿತ ಆಶ್ರಮಕ್ಕೆ ಹೋಗ್ತಿರ್ತಿರಲ್ಲಕ್ಕ ದೊಡ್ಡರಿಗೆ, ಅಪ್ಪನ ದರ್ಶನ ಮಾಡಿದಾಗ ಅಲ್ಲಿ ನೋಡಿ ಪೂಜೆ, ಮತ್ತೆ ಈ ಗುರುವಾರ ಎಲ್ಲ ಹೋಗ್ತಿರ್ತೀವಿ ಪೂಜೆಗೆ, ಅದಕ್ಕೆಲ್ಲ ಹೋಗ್ತಿರ್ತೀವಲ್ಲ, ಆ ಗುರುವಾರದ ಪೂಜೆಯಲ್ಲಿ ನಿಮ್ಗೆ ಏನ್ ವಿಶೇಷ, ನಿಮ್ಮ ಮನಸ್ಸಿಗೆ ಅನುಭವ ಆಗಿರ್ತಕ್ಕಂಥದ್ದು? ಅದು ಎಲ್ಲರೂ ಪಲ್ಲಕ್ಕಿ ಹತ್ರ ಡ್ಯಾನ್ಸ್ ಮಾಡೋದು, ಅದು ನೋಡಿ ನಮಗೂ ಆಸೆ ಆಕತಿ, ಆದ್ರೆ ನಮಗದು ಆಗಲ್ಲ. ಅದು ಒಂದು ಐತೆ. ಆಮೇಲೆ ಅಪ್ಪ ಕರುಣೆ ಮಾಡಿದ್ದಾರೆ ಅಂದ್ರೆ ಅದು ನೋಡಕ್ಕೆ ನಮಗ್ ಚಂದ, ಅದೇ ಕರುಣೆ ಮಾಡ್ಯಾರ ಅಂತ ಹೇಳ್ಬೇಕು ನಾವು. ಅಪ್ಪ ಕಣ್ ತುಂಬ್ಕೊಳ್ಳೋದೇ ಒಂದು ಆನಂದ. ಅದು ಬಹಳ ಆತರ ಎಲ್ಲೂ ಇಲ್ಲ, ಯಾವ ದೇವಸ್ಥಾನದಾಗೂ ಮಾಡಲ್ಲ, ಯಾವ ಮಠದಲ್ಲೂ ಮಾಡಲ್ಲ, ಎಲ್ಲೂ ಮಾಡಲ್ಲ. ಅಲ್ಲಿ ನಮ್ಮ ಅಪ್ಪ ಒಬ್ರೇ ಮಾಡೋದು ಅದನ್ನ. ಹೌದು, ದೊಡ್ಡ ಕ್ಷೇತ್ರದಲ್ಲಿ ಅಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಪ್ರಾಮುಖ್ಯತೆ ಐತಿ ಅಂದ್ರೆ ಅದು ಹೇಳಕ್ ಅಸಾಧ್ಯ ಬಿಡು, ಎಲ್ಲೂ ಇಲ್ಲ ಆತರ. ಇಲ್ಲ ತಂದೆ ತನ್ನ ಮಕ್ಕಳೆಲ್ಲ ಹೆಂಗೆ ಕಣ್ತುಂಬ ಅಲಂಕಾರ ನೋಡಿ ಎಷ್ಟು ಖುಷಿ ಪಡ್ತಾರೆ. ಭಗವಂತ ನಮಗೆಲ್ಲ ತಂದೆಯಾಗಿ ತಾಯಿಯಾಗಿ ಎಲ್ಲಾ ಅವನೇ ಆಗಿ ಸರ್ವಸ್ವ ಅವನೇ ಆಗಿ ನಮ್ಮನ್ನ ಅಷ್ಟು ಚೆನ್ನಾಗಿ ಕಾಪಾಡತಾನಪ್ಪ. ನೀವು ಸೇವೆ ಮಾಡ್ತೀರಲ್ಲ ಆಶ್ರಮ ಪ್ರತಿ ಸತಿ ಹೋದಾಗ, ಆ ಸೇವೆ ಮಾಡ್ಬೇಕಾದ್ರೆ ನಿಮ್ಗೆ ಆಗಿರ್ತಕ್ಕಂಥ ಅನುಭವ, ಮಾಡಕ್ ಶಕ್ತಿ ಅದೆಲ್ಲ ಹೆಂಗೆ ನಿಮಗೆ? ಸೇವೆ ಮಾಡಕ್ ಗುರುವಾರ ಹೋಗಲ್ಲ ನಾನು, ಸೇವೆ ಅಂತ ಹೇಳಿದಾಗ ಹೋಗ್ತಿವಲ್ಲ ನಾವು, ಬಹಳ ಖುಷಿ ಆಕತಿ. ಬಾಳ ಸೇವೆ ಮಾಡಲ್ಲ ನಾವು, ಎಲ್ಲರಂಗು ಸ್ವಲ್ಪ ಅಳಿಲ್ ಸೇವೆ ಅಷ್ಟೇ ಮಾಡೋದು, ಬಾಳ ಏನ್ ಮಾಡಲ್ಲ. ಅಷ್ಟೇ ನಮೀಗ ಕೊಟ್ಟಿರೋದು ಅಪ್ಪ ಕರುಣಿಸಿರೋದು ಅನ್ಕೊಂಡು ಅಷ್ಟೇ ಸ್ವಲ್ಪನೇ ಮಾಡ್ತೇವೆ, ಅತಿ ಹೆಚ್ಚಿಗೂ ಮಾಡಲ್ಲ, ಸ್ವಲ್ಪ ಮಾಡ್ತೀವಿ ಅಷ್ಟೇ. ಅದ್ರಲ್ಲೇ ನಮಗ್ ಖುಷಿ ಆಕತಿ. ಎಲ್ಲಾರ ನಮ್ಮ ದತ್ತ ಭಕ್ತರ ಜೊತೆಗೆ ಹೋಗಕ್ಕೆ ನಮಗ್ ಖುಷಿ. ಅಲ್ಲಿ ಹೋಗಿ ಎಲ್ಲಾರ ಜೊತೆಗೂ ಇದ್ದು ಎಲ್ಲ ನಾವ್ ಮಾಡ್ಲಿ ಬಿಡ್ಲಿ ಅವ್ನ ಕೃಪೆ ನಮಗೆ. ಅವ್ನ್ ಮಾಡ್ದೇರ್ಗುನು ಅಷ್ಟೇ ಪ್ರೀತಿಸ್ತಾನ, ಮಾಡ್ಲಿಲ್ದರಿಗೂ ಅಷ್ಟೇ ಪ್ರೀತಿಸ್ತಾನ. ಅಷ್ಟು ಚೆನ್ನಾಗಿ ಕರುಣೆ ಐತಿ ಅಪ್ಪಂದು. ಸೀರೆ ಕೊಟ್ಟಾರೆ, ದೋಸೆ ಕೊಡ್ತಾರೆ ಅಪ್ಪ. ಬಾಳ ಅದು ಎಷ್ಟು ಪ್ರೀತಿ ಅಂದ್ರೆ ಭಕ್ತರ ಮೇಲೆ ಅಪ್ಪನಿಗೆ ಇರೋ ಪ್ರೀತಿ ಅದು ವರ್ಣಿಸಕ್ ಆಗಲ್ಲ. ಎಲ್ಲಾರ ಹೋದ್ರೆ ಯಾರ ಮಾಡಕ್ ಸಾಧ್ಯ? ನಾವ್ ಮತ್ತ ರಿಲೇಷನ್ಗಳು ಮದುವೆ ಅಂತೆ ಫಂಕ್ಷನ್ ಎದಕ್ಕೂ ಹೋಗಲ್ಲ ನಾವು. ಅಪ್ಪಂದ ಏನಾರ ಬಂತಂದ್ರೆ ಬಿಡಂಗಿಲ್ಲ.
ಏನ ಕಾರ್ಯಕ್ರಮ ಫಂಕ್ಷನ್ಗಳು ಬಂದ್ರೆ ಹೋಗ್ತೀರಾ? ಹೋಗ್ತೇವೆ. ಈ ಕಡಿಮೆ ನಾನ್ ಬಾಳ ಕಡಿಮೆ ಮಾಡೇನಿ, ಹೋಗಲ್ಲ ಈಗ ಹೆಚ್ಚಿಗೆ. ಏನು ಅಪ್ಪ ಯಾಕೋ ಮನೆಗಿದ್ದೆ ಅಷ್ಟು ಕೃಪೆ ಪಡಿತಿದ್ದೀರ ನೀವು ಅಲ್ಲ? ಪಾರಾಯಣ ಮಾಡ್ತಾ ಶ್ರೀಸತ್ತುಪಾಸಿನಮ್ಮ ಅಂತ ಸ್ಮರಣೆ ಮಾಡ್ತಾ ಅಷ್ಟು ಕೃಪೆ ಪಡಿತಾ ಇದ್ದೀರ ನೀವು. ಅಕ್ಕ ಭಜನೆನೂ ಚೆನ್ನಾಗಿ ಹೇಳ್ತೀರಕ್ಕ. ಇತ್ತೀಚೆಗೆ ನೀವು ಸತ್ಸಂಗದಲ್ಲೆಲ್ಲ ಮುಂಚೆ ಎಲ್ಲ ಏನು ಹೇಳ್ತಿರ್ಲಿಲ್ಲ, ನೀವು ಅಷ್ಟು ಭಯದಲ್ಲಿ ಇರ್ತಿದ್ರಿ ನೀವು. ಈಗ ಅಪ್ಪ ಅಷ್ಟು ನಿಮ್ಮನ್ನ ಭಯದಿಂದ ಹೊರಗೆ ತಂದ್ಬಿಟ್ಟೆ, ಈಗ ತರ್ತಾ ಇದಾರೆ. ಅರ್ಥ ಆಯ್ತು ಅಪ್ಪ, ನಿಜ ನಿಜ. ಅದೆಲ್ಲ ಆ ಭಜನೆಯಲ್ಲಿ ನಿಮಗೆ ಯಾವ ಭಜನೆ ನಿಮ್ಮ ಅಂದ್ರೆ ನಮ್ಮ ಮನೆಯಲ್ಲಿ ಇದ್ರೆ ಏನೇ ಸಮಸ್ಯೆ ಬಂದ್ರು, ತೊಂದರೆ ಆದ್ರು, ನಮಗೆ ಒಂದು ಸಣ್ಣ ಒಂದು ತಕ್ಷಣ ನೆನಪಿ ಬರೋದು ಒಂದು 10 ಪದಗಳು ನೆನಪಿ ಬಂದೇ ಬರ್ತಾವೆ ನಮಗೆ. ಈ ತರ ಹಿಂಗ್ ನೋವಾದಾಗ ಆ ತರ ನಿಮಗೆ ಮನ ಮುಟ್ಟ ಅಂತ ಒಂದು ತತ್ವಪದ ಭಜನೆ. ನನಗೆ ವರ ಒಂದ ಬೇಡವೇ ಗುರುವೇ ಐತಲ್ಲ, ಅದು ಬಹಳ ಇಷ್ಟ ನನಗೆ. ಅದನ್ನ ಹೇಳ್ತೀನಿ ಅಂದ್ರೆ ಅಪ್ಪು ನಾಡು ಎಲ್ಲಾ ಇಷ್ಟ, ಯಾವ್ದು ಕಡಿಮೆ ಇಲ್ಲ. ಅದು ಎಲ್ಲವೂ ಹಂಗೆ ಅದಾವೆ, ಆದ್ರ ಅದು ಸ್ವಲ್ಪ ಬಹಳ ಇಷ್ಟ ನನಗೆ. ಅದನ್ನ ಅದು ಹೇಳ್ತೀನಿ. ಒಟ್ ಮನೆಗೆ ಅಪ್ಪು ನಾಡು ದಿನ ಅವು ಪೂರ್ತಿ ಬರಲ್ಲ, ಮುಂದದ್ ನುಡಿ 2 ನುಡಿ ಹೇಳ್ಕಂತಾನೆ ಇರೋದು ಮನೆಗೆ. ಸಿನಿಮಾಡ ಅಂತವಲ್ಲ ಹೇಳಲ್ಲ ನಾವು, ಅದನ್ನೇ ಅಪ್ಪಂದೇ ಅಪ್ಪನೇ ಎಲ್ಲ ಅವನ್ನೇ ಹೇಳ್ಕೊಂತ ಇರ್ತೀವಿ ನಾವು. ಎಷ್ಟು ಖುಷಿ ಅಕ್ಕ, ನಿಮ್ಮ ಅನುಭವಗಳು ಅಷ್ಟು ಗೋಪ್ಯವಾಗಿರ್ತೀರ, ಅಷ್ಟು ಅದ್ರೊಳಗೆಲ್ಲ ಅಷ್ಟೊಂದು ಅನುಭವಗಳು ತುಂಬ್ಕೊಂಡಿದ್ರ ನೀವು. ನಿಜವಾಗ್ಲು ಅಪ್ಪ ನಿಜವಾಗ್ಲು ಅಪ್ಪ ಸಿಕ್ಕಿದ್ದು ನಮಗೆ ಎಷ್ಟು ಜನ್ಮದ ಋಣಾನ್ನ ಬಂದನೋ ಗೊತ್ತಿಲ್ಲ. ಹೌದು. ಅಪ್ಪ ಸಿಕ್ಕಾರೆ ಅವ್ರದ್ದು ಕೃಪೆ ಪಡ್ಕೋಬೇಕು. ಆದ್ರೆ ನಾವ್ ಮನುಷ್ಯರು ಹಂಗಿರಕ್ ಆಗುತ್ತಾ ಅವ್ರ ಕೃಪೆ ಪಡ್ಕೊಳಕ್ಕೆ ಅಂತ ಒಂದೊಂದ್ಸರಿ ಮಾಡ್ಬೇಕು. ಪ್ರಯತ್ನ ಪಟ್ರೆ ಎಲ್ಲ ಸಾಧ್ಯ ಆಗುತ್ತೆ. ಅವನ ಸ್ಮರಣೆ, ಅವನ ಧ್ಯಾನ ಅಷ್ಟು ನಮ್ ಮಾಡೋದ್ ಹೆಂಗಿರ್ಬೇಕು ಅಂದ್ರೆ ಅಷ್ಟು ಮುಗ್ಧವಾಗಿರ್ಬೇಕು. ನಮ್ಮದಲ್ಲಿ ಸ್ವಾರ್ಥವಾಗಿರ್ಬಾರ್ದು, ನಿಸ್ವಾರ್ಥವಾಗಿ ಅವ್ನ ಹೋಗ್ಬೇಕು. ಹಂಗಿದ್ರೆ ಭಗವಂತ ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನ ರೆಪ್ಪೆ ತರ ಕಾಪಾಡ್ತಾರೆ ಅಪ್ಪ. ಈಗ ನಿಮಗೆ ಅಪ್ಪ ಸಿಗಕ್ಕಿಂತ ಮುಂಚೆ ನೀವು ಈಗ 3 ಜನ ಮನೆ 4 ಜನ ಇದ್ರಿ, ಅವಾಗ ಇದ್ದ ಮನೆ ವಾತಾವರಣಕ್ಕೂ ಇವಾಗ ನೀವು ಅಪ್ಪನ ಕೃಪೆ ಪಡೆದು ಸತ್ಸಂಗ, ಸೇವೆ, ಭಜನೆ, ದೊಡ್ಡೇರಿ ಇವೆಲ್ಲ ಇದ್ರಾಗ ಇದ್ದೀರಲ್ಲ ಮೂವರು. ನಿಮ್ಮ ಮನೆ ವಾತಾವರಣ ನಿಮಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ? ಮುಂಚೆ ಹೆಂಗಿತ್ತು, ಇವಾಗ ಹೆಂಗೆ? ಅದು ಮೊದ್ಲಿಂದ ಏನು ಸರಿ ಇಲ್ಲ. ಈಗ ಅಪ್ಪ ಸಿಕ್ಕ ಮೇಲೆ ಬಂದಿರೋದೇ ನಮಗ್ ಸರಿ. ಇದೇ ನಮಗೆ ಅಪ್ಪ ಕೊಟ್ಟಿರೋದು ಅನುಭವ. ಅವಾಗಿಂದ ಏನು ಸರಿ ಇಲ್ಲ. ಈಗ ಎಲ್ಲರೂ ಚೆನ್ನಾಗದಾವಿ, ಎಲ್ಲರೂ ಚೆನ್ನಾಗದೇವಿ. ಒಬ್ರಿಗೊಬ್ರು ಮನೆಗೆ ಕಿತ್ತಾಡೋದು ಅದು ಏನಿಲ್ಲ. ಅದೇನಾದ್ರು ಕಿತ್ತಾಡೋದು ಬಂದ್ರೆ ಅಪ್ಪ ನಾಡಿ ಹಿಡ್ಕಂತ ಹಿಂದ್ ಸರ್ಕೊಂಡ್ಬಿಡ್ತೇವೆ. ಇದು ಸತ್ಯ. ಹಂಗೆ ಅಪ್ಪ ಕೃಪೆ ಮಾಡ್ಯಾರ, ಬಾಳ ಚೆನ್ನಾಗೈತೆ ನಮಗೆ. ಸತ್ಸಂಗ ಸಿಕ್ಕ ಮೇಲೆ ನಮ್ಮ ಮನೆಯವರಿಗೆ ಕೆಲಸ ಸಿಕ್ತು, ಚೆನ್ನಾಗದೀವಿ ನಾವು. ಅಪ್ಪನ ದಯೆಯಿಂದ ಚೆನ್ನಾಗದೀವಿ. ಅದ ನಂಬಿದ ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ ಭಗವಂತ. ಬಹಳ ಚೆನ್ನಾಗನೆ ಇಟ್ಟನ ಅಪ್ಪ. ಶಾಂತಿ ನೆಮ್ಮದಿಯಿಂದ. ನಮ್ ಹುಡುಗ ಒಂದ್ ಸತ್ಸಂಗಕ್ ಬರಲ್ಲ, ಅವನ್ ಒಂದ್ ಸ್ವಲ್ಪ ಅಪ್ಪ ಕರ್ಸ್ಕೋಬೇಕು, ಅದು ಒಂದ್ ಆಸೆ ಐತೆ. ಬರ್ತಾನೆ. ಮೂವರು ಒಂಥರ ತ್ರಿಮೂರ್ತಿಗಳು ಸ್ವರೂಪರ ಆಗಿದ್ರಿ ಮನೇಲಿ. ನೀವು ಅಷ್ಟು ಚೆನ್ನಾಗಿ ನೀವು ಸತ್ಸಂಗಕ್ಕೆ ಬರ್ತೀರಾ, ಒಂದ್ ಸೇವೆ ಅಂತ ಅಷ್ಟು ಕೃಪೆ ಪಡೆದಿದ್ದೀರ ನಿಮ್ ಮನೇಲಿ. ಅದ್ಮೇಲೆ ಅವ್ನ್ ಬರೋದೇನ್ ದೊಡ್ಡದಲ್ಲ. ಭಗವಂತ ಎಲ್ರೂ ಒಂದ್ ಟೈಮ್ ಬರ್ಬೇಕು. ಆ ಟೈಮಿಗೋಸ್ಕರ ಕಾಯ್ಬೇಕು ನಾವು. ಅವ್ನ ಕೃಪೆ ಆಗೋದಂದ್ರೆ ಅಷ್ಟು ಸುಲಭ ಅಲ್ಲಕ್ಕ. ಕೃಪೆ ಆಗ್ತಾವ ಅಂದ್ರೆ ಎಂತ ಬೇಕಾದ್ರೂ ಪವಾಡ ಆಗ್ತಾವ. ನಿಜ ಕಾಯ್ಬೇಕು ಅಷ್ಟೇ ನಾವು. ಹಂಗೆ ನೋಡಿ ನಿಮ್ಮ ಮನೆ ವಾತಾವರಣ ಮುಂಚೆದು ಏನಕ್ಕೂ ಬೇಡವೇ ಬೇಡ ಅಂತಿದ್ರಿ, ಈಗ ನೋಡಿದ್ರೆ ಎಷ್ಟು ಚೆನ್ನಾಗಿದೀವಿ ನಾವು ಅಂತ ಅಂತೀರ. ಹಂಗೆ ಎಷ್ಟು ಟೈಮ್ ಆಯ್ತು ನೋಡ್ರಿ ಅಲ್ಲಿಂದ ಇಲ್ಲಿಗೆ. ಹಂಗೆ ಟೈಮ್ ಬಂದ್ರೆ ಎಲ್ಲ ಅಂತಂತ ಎಲ್ಲ ಚೆನ್ನಾಗುತ್ತೆ. ಕಾಯ್ತಾನೆ ಭಗವಂತ. ನಿಜ. ಹಂಗೆ ನಿಮಗೆ ಅಪ್ಪನ ಕರುಣೆ, ಕೃಪೆ, ದಯೆ ಅನ್ನೋದು ನಿಮ್ಮ ಜೀವನದಲ್ಲಿ ಅವಾಗಲಿಂದ ಹಿಡಿದು ಮೊದಲಿನಿಂದ ಹಿಡಿದು ಈಗಿನವರೆಗೂ ಎಷ್ಟು ಅಪಾರವಾಗಿತ್ತೆ ಅಕ್ಕ ನಿಮಗೆ? ಅದನ್ನ ಹೇಳ್ರಿ. ಅಯ್ಯೋ, ಈಗ ಫಸ್ಟಿಂದ ಹಿಡಿದು ಲಾಸ್ಟ್ ವರೆಗೂ ಹೆಂಗ. ಈಗ ಮಾತ್ರ ನಿಜ ಅದು ಹೇಳಕ್ಕ ಆಗಲ್ಲ. ಅದು ಅಷ್ಟು ಕೃಪೆ ಅಪ್ಪಂದು ನಮ್ಮ ಮೇಲೆ. ನಿಜ. ನಾವೀಗ ಏನಾರ ತಕ್ಷಣ ಇನ್ನೊಂದು ನಿನ್ ಮೊನ್ನೆ ಭಾನುವಾರ ಆಗಿರೋದು ಇದು ಮೂಗ್ಬಟ್ಟು ಕಳೆದ್ ಬಿಟ್ಟಿತ್ತು. ಸತ್ಸಂಗಕ್ಕೆ ಹೊರಟಿವ್ ನಾವು. ನಮ್ ಚಿಕ್ಕಮ್ಮ ನಮ್ ಕಿರಣ ಕರ್ಕೊಂಡ್ ಬಂದ್ ಬಿಟ್ಟ ಮೊನ್ನೆ ಭಾನುವಾರ. ನಾನು ರೆಡಿ ಆದೆ. ನನ್ ಮೂಗ್ಬಟ್ ನೋಡ್ಕೊಂಡಿಲ್ಲ. ಅದು ಅವರು ನಮ್ಮನೆ ಹತ್ರನೇ ಆಗಿತ್ತಲ್ಲ ಸತ್ಸಂಗ, ದತ್ತನ್ ಕರ್ಕೊಂಡ್ ಬರೋದು. ಅವ್ರು ಒಂದ್ ಸೀಟ್ ಐತಿ ಇದ್ರಾಗ ಬರ್ರಿ ಅಂತ ಹೇಳಿದ್ರು.
ನಾನು ಸರಿ ಎಂದು ನಾನು ಅದ್ರಾಗ ಬರಕ ನಾನು ಅವ್ರ ಮನೆಗೆ ಸರಿ ರೆಡಿ ಆಗಿ ಹೋದೆ ಅವ್ರ ಮನೆಗೆ. ಹೋಗಿ ಕೂತ್ಕೊಂಡೆ. ಅಲ್ಲಿ ಯಾಕೋ ಕೈ ಮೂಗ್ ಹತ್ರ ಹೋಯ್ತು, ಮೂಗ್ ಬಟ್ಟಿಲ್ಲ, ಉದುರ್ ಹೋಗ್ಬಿಟ್ಟತ್ತೆ. ಅಯ್ಯೋ ಬರ್ತಾನೆ ಅಂತೇಳಿ ಅವ್ರಿಗೆ ಹೇಳ್ಕೊಂಡು ಬಂದೆ. ನಾನು ಬಂದೆ. ಈಗೇನಮ್ಮ ಬಂಗಾರ ಬಾಳ ದುಬಾರಿ ಆಗೈತಿ, ಇಟ್ಟಿಟ್ ಬಂಗಾರ ತಗೊಳಕ್ ಆಗಲ್ಲ ಈಗ. ಅಪ್ಪ ಎಂತ ಕೆಲ್ಸ ಆತಲ್ಲಪ್ಪ, ಮೂಗ್ ಬಟ್ಟಿ ಈ ಟೈಮ್ನಾಗ ಐತಿ, ಹೆಂಗ್ ಹುಡುಕ್ಬೇಕಪ್ಪ, ಹೆಂಗಪ್ಪ, ಹೆಂಗ್ ಕಾಣಿಸ್ತತಿ ಅಪ್ಪ ಈ ಟೈಮ್ನಾಗ ನೀವು ಮೂಗ್ ಬಟ್ ಕಳೆದ್ರ ಹೆಂಗ್ ತಗೋಬೇಕಾರ ನಾವ್ ಅದನ್ನ ಅನ್ಕಂತ ರೋಡ್ನೆ ಬಂದು ಮನಿ ಬಂದೆ. ಎಲ್ಲ ಹುಡುಕಿದೆ. ಬಚ್ಚಲ್ದಾಗ ನೋಡು ಅಂದ್ರು. ನಾನು ನೋಡೋಣ ಅಂತೇಳಿ ಮತ್ತೆ ಬಚ್ಚಲ್ದಾಗ ಹೋದ್ ನೋಡಿದ್ರೆ ಅಲ್ಲಿ ತುದಿಗೆ ಬಿದ್ದತಿ. ಕಾದ ಬಾಲ್ ತೆಗಿತಿದ್ದು ತುದಿಗೆ ಐತಿ. ಅಪ್ಪನ್ ನೆನೆಸಿದೆ ಅದು. ಸಣ್ಣದೇ ಆಗ್ಲದು, ಆದ್ರೆ ನಮಗ್ ಅದು ದೊಡ್ಡದೇ. ಹಂಗೆ ಸಿಕ್ತದು ಮೂಗ್ಬಟ್ಟು. ಅದು ಒಂದು ಅಪ್ಪ ಎಂತ ಕೃಪಾ ನಮ್ಮ ಮೇಲೆ ಕರುಣಾಮಯಿ ಅಂತ ನಮಗೆ ಅವಾಗ ಅನಿಸ್ತು. ನೋಡಪ್ಪ ನೀನ್ ಹೆಂಗ್ ಸಿಕ್ತಿ. ನಾವ್ ಏನಾದಾಗ್ಲಿ ಅಪ್ಪನಿದ್ರಿಗೆ ಹೇಳೋದು, ಏನು ಬೇಕಾದಾಗ್ಲಿ ಅದು ಮನೆಗೆ ಹೋಗೋದು. ಅಪ್ಪ ಹಿಂಗಾತ್ ನೋಡಪ್ಪ, ಫೋಟೋ ಮುಂದೆ ನಿಂತ್ಕೊಳ್ಳೋದು. ಅಪ್ಪ ನೋಡಪ್ಪ ಹಿಂಗಾತ, ಅದು ಈಡೇರಿದ ತಕ್ಷಣ ಅಪ್ಪ ನೋಡಪ್ಪ ನೀನ್ ಮಾಡಿದ್ ನೋಡಪ್ಪ ಇದನ್ನ. ನಾನ್ ಹಂಗೆ ಅನ್ನೋದು ಯಾವಾಗ್ಲೂ. ಅಪ್ಪಂದು ಬಿಟ್ರೆ ಬೇರೆ ಏನಿಲ್ಲ. ಅವನಿಗೆ ಹೇಳೋದೆಲ್ಲ. ಅಪ್ಪನೇ ಸರ್ವಸ್ವ ಎಲ್ಲ. ನಿಜ. ಅವ್ನು ನಂಬಿರೋದಕ್ಕೆ ನೀವು ಇಷ್ಟು ಖುಷಿಯಾಗಿ ನಗ್ತಾ ಆ ಅನುಭವನ ಹೇಳ್ತಾ, ಪ್ರತಿಯೊಂದು ಮನೆ ಅಂದ್ಮೇಲೆ ಸಂಸಾರ ಅಂದ್ಮೇಲೆ ಒಂದು ಸಮಸ್ಯೆಗಳು ಬಂದೇ ಬರ್ತವೆ, ಇದ್ದೇ ಇರ್ತವೆ. ಅದರಲ್ಲೂ ನಮಗೆ ಅಪ್ಪ ಗುರು ಒಬ್ಬನ ಇದಾನೆ ಅಂದ್ಮೇಲೆ ನಾವು ಯಾವುದಕ್ಕೂ ಧೃತಿಗೆಡಬಾರ್ದು. ಕಾಪಾಡ್ತಾನೆ. ಸಣ್ಣ ಸಮಸ್ಯೆ ಏನಾಗಲಿ, ದೊಡ್ಡ ಸಮಸ್ಯೆನಾಗಲಿ, ಸಮಸ್ಯೆನೇ. ಆ ಭಗವಂತನೇ ಅದಕ್ಕೆಲ್ಲ ಪರಿಹಾರ. ಅದಕ್ಕೆಲ್ಲ ಬೇಕು ಅಂದ್ರೆ ದೃಢವಾದ ನಂಬಿಕೆ ಬೇಕು, ಭಕ್ತಿ ಬೇಕು. ಆ ಒಂದು ಭಕ್ತಿ ಒಂದನ್ನ ನೀನು ಐದಿಯಾ ನಮಗೆ ನಾವು ಭಕ್ತಿನ ದೃಢವಾಗಿ ಇಟ್ಕೊಂಡು ಆ ನಂಬಿಕೆಯನ್ನು ಉಳಿಸ್ಕೊಂಡು ನಾವು ಭಕ್ತಿ ಮಾಡ್ತಾ ಮಾಡ್ತಾ ಹೋದ್ರೆ ಅದಕ್ಕೆ ತಕ್ಕಂಗೆ ಭಗವಂತ ಆಗಾಗ ಕೃಪೆ ಮಾಡ್ತಲೇ ಇರ್ತಾನೆ. ಅದು ಒಬ್ರು ಎಲ್ಲಾ ಭಕ್ತರಿಗೂ ಅದಾದಂತ ಅನುಭವ. ಇಷ್ಟೊತ್ತು ಅನುಭವ ಬಹಳ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಅನುಭವ ಕೇಳಿ ನಮಗೆ ಬಹಳ ಖುಷಿ ಆಯ್ತು. ಇನ್ನೂ ಏನಾದ್ರೂ ಅನುಭವ ಇದ್ರೆ ನಿಮಗೆ ಆಗಿರ್ತಕ್ಕಂಥದ್ದು, ಅಪ್ಪ ಅಷ್ಟು ಕೃಪೆ ಮಾಡಿದ್ದಾರೆ, ಇನ್ನೂ ಏನಾದ್ರೂ ಅನುಭವ ಇದ್ರೆ ಹೇಳ್ರಿ ಅಕ್ಕ, ಅನುಭವ ಹಂಚ್ಕೊಳ್ರಿ. ಅವರು ಯಾವಾಗ್ಲೂ ಮಾಡ್ತಾನೆ ಇರ್ತಾರ, ಅನುಭವ ನಮಗೆ ಕೊಡ್ತಾನೆ ಇರ್ತಾರೆ. ಆದ್ರೆ ಅವು ಈ ಟೈಮಲ್ಲಿ ನೆನಪು ಕಡಿಮೆ ಬರೋದು. ಅಪ್ಪ ಯಾವಾಗ್ಲೂ ನಮ್ಮ ಜೊತೆಗಿದ್ದು, ಎಲ್ಲಾ ಭಕ್ತರ ಜೊತೆಗಿದ್ದು, ಎಲ್ಲಾ ನಮ್ಮ ಸತ್ಸಂಗರು ಭಕ್ತರು ಜೊತೆಗಿದ್ದು ಅಪ್ಪ ನಮ್ಮ ಸತ್ಸಂಗನ ಯಾವಾಗ್ಲೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ನಾವು ಕೇಳ್ಕೊಂತೀವಿ. ಇಷ್ಟೇ ಹೇಳ್ತೀನಿ. ನಾನು ಯಾವಾಗ್ಲೂ ನಮ್ಗೆ ಏನು ಯಾರಿಗೂ ತೊಂದರೆ ಆಗ್ಬಾರ್ದು. ನಮ್ ದತ್ತ ಭಕ್ತರು ಎಲ್ಲರೂ ಚೆನ್ನಾಗಿರ್ಬೇಕು. ಆ ತರ ಮಾಡ್ಲಿ ಅಪ್ಪ ಅಂತ ನಾ ಕೇಳ್ಕೊಂತೀನಿ. ಮುಗ್ಧ ಹೃದಯಕ್ಕೆ ಸೋತು ಬಿಡುವೆ ಕಣೆ ಅನ್ನಂಗೆ ನಿಮ್ಮ ಭಕ್ತಿ ಅಷ್ಟು ಮುಗ್ಧವಾಗಿರುತ್ತೆ ನಿಮ್ಮ ಭಕ್ತಿ. ಯಾಕಂದ್ರೆ ನೀವು ಯಾರ ಹತ್ರ ತೋರ್ಪಡಿಕೆ ಮಾಡಲ್ಲ, ಹೇಳ್ಕೊಳಲ್ಲ. ಫಸ್ಟ್ ಆಫ್ ಆಲ್ ನಿಂತ್ಕೊಂಡು ಯಾರ ಹತ್ರ ನೀವು ಮಾತಾಡಲ್ಲ. ನೀವಾತು ನಿಮ್ಮ ಭಕ್ತಿ ಆಯ್ತು, ನಿಮ್ಮ ಅಪ್ಪ ಆಯ್ತು, ನಿಮ್ದೇನೇ ಇದ್ರು ಮನಸ್ಸಿನ ಮುಖಾಂತರ ಮನಸ್ಸಿಗೆ ಭಗವಂತ ಮನಸ್ಸಿಗೆ ಅರ್ಪಿಸೋದು. ಅದು ಸತ್ಯ ನಡೆದಿತ್ತೆ ನಿಮ್ಮ ಜೀವನದಲ್ಲಿ, ಅನುಭವದಲ್ಲಿ. ಇಷ್ಟು ಅನುಭವದಲ್ಲಿ ಆ ಸತ್ಯನೇ ಅದು ನಿಜ. ಯಾಕಂದ್ರೆ ನಿಮ್ಮ ಭಕ್ತಿಗೆ ನಿಮ್ಮ ಭಗವಂತ ಅಷ್ಟು ಚೆನ್ನಾಗಿ ಕಾಪಾಡಿತಪ್ಪ. ಹಂಗೆ ನಾವು ಮನೇಲಿ ಎಲ್ಲೇ ಕೂತ್ರು ನಾವು ಒಂದು ಸ್ಮರಣೆ ಧ್ಯಾನ ಮಾಡಿದ್ರು ಸಹ ಅದು ಕೈ ಹಿಡಿದು ನಮ್ಮ ಭಗವಂತ ಕಾಪಾಡ್ತಾನೆ. ಅದು ಯಾವ ಮೂಲೆಯಲ್ಲಿ ಕೂತ ಒಂದು ಧ್ಯಾನ ಸ್ಮರಣೆ ಮಾಡಿದ್ರು ಅನ್ನೋದಕ್ಕೆ ಇದಕ್ಕೆ ನಿಮ್ಮ ಒಂದು ಅನುಭವ ಬಿಟ್ಟರೆ ಇನ್ನೇನು ಇಲ್ಲ. ಅದಕ್ಕೆ ಅಷ್ಟು ಸಾಕ್ಷಿಭೂತವಾಗದ ನಿಮ್ಮ ಅನುಭವ. ಇಷ್ಟ ತನಕ ನೀವು ಹೇಳಿದ್ದೆಲ್ಲ ಹಂಗೆ ಐತೆ. ಭಗವಂತ ಇದ್ದಾನೆ, ದತ್ತ ಇದ್ದಾನೆ ಅನ್ನೋದಕ್ಕೆ ಇದಕ್ಕಿನ್ನ ಬಿಟ್ಟರೆ ಇನ್ನೇನು ಸಾಕ್ಷಿ ಇಲ್ಲಕ್ಕ. ಅದಕ್ಕೆ ನಿಮ್ಮ ಜೀವನದಲ್ಲಿ ಇನ್ನೂ ಚೆನ್ನಾಗಿರ್ರಿ. ಆ ಭಗವಂತನ ಕೃಪೆ, ಆ ದತ್ತನ ಕೃಪೆ ನಿಮ್ಮನ್ನು ಆ ಕ್ಷಣದ ಮೇಲೂ ಇರಲಿ. ಅದಕ್ಕೆಲ್ಲ ನಿಮ್ಮ ನಂಬಿಕೆ ಅನ್ನೋದು ಭಾಳ ಇದು. ಅದು ಕೊನೆ ಉಸಿರಿವರೆಗೂ ಆ ನಂಬಿಕೆ ಇಟ್ಕೊಂಡು ಭಗವಂತನ ಧ್ಯಾನ ಸ್ಮರಣೆ ಸೇವೆ ಮಾಡ್ತಾ ಅವನ ಕೃಪೆ ಪಡೀರಿ. ಅವನ ಕೃಪೆ ಪಡಿ ಅಷ್ಟು ಸುಲಭ ಅಲ್ಲ ಭಗವಂತನ ಕೃಪೆ ಆಗೋದು. ಕಾಯೋಣ, ಅದಕ್ಕೂ ಆ ಕೃಪೆಗೋಸ್ಕರ ಕಾಯೋಣ. ಕೃಪೆ ಪಡ್ಕೊಂಡು ನಿಮ್ಮ ಜೀವನನ ಸಾರ್ಥಕತೆ ಮಾಡಲಿ ಅಪ್ಪ ಭಗವಂತ ಅಂತ ಕೇಳ್ಕೊತೀನಿ. ನಿಮ್ಮ ಅನುಭವ ಕೇಳಿ ನಮಗೂ ನಮ್ಮ ಜೀವನದಲ್ಲೂ ಎಷ್ಟೋ ಬದಲಾವಣೆಗಳು ಆಗೋ ಇದಾವಕ್ಕ. ಇಷ್ಟೊತ್ತು ನಿಮ್ಮ ಟೈಮ್ನ ಕೊಟ್ಟು ನಮಗೆ ನಿಮ್ಮ ಅನುಭವನ ಹಂಚ್ಕೊಂಡಿದ್ದು ನಮಗೆ ಭಾಳ ಖುಷಿ ಆಯಿತು. ನಮಗೆ ಆ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಆ ದತ್ತನಲ್ಲಿ ಕೇಳ್ಕೊತೀನಕ್ಕ. ಶರಣು ಶರಣು.